ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಸೆಷನ್ ಅಲ್ಲಿ ನಾವು ಹೀಟ್ ಟಾಪಿಕಲ್ ನ ಫಸ್ಟ್ ಚಾಪ್ಟರ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಈ ಒಂದು ವಿಡಿಯೋಲಿ ನಾವು ಸೆಕೆಂಡ್ ಟಾಪಿಕ್ ಥರ್ಮೋಡೈನಮಿಕ್ಸ್ ನಾವು ಡಿಸ್ಕಸ್ ಮಾಡೋಣ. ಈ ಒಂದು ಚಾಪ್ಟರ್ ಇಂದ ನಿಮಗೆ ನೀಟ್ ಎಕ್ಸಾಮಿನೇಷನ್ಗೆ ಮಿನಿಮಮ್ 2 ಕ್ವಶನ್ ಬರತಕ್ಕಂಥ ಅವಕಾಶಗಳು ಇದೆ. ಹಾಗಾಗಿ ಪ್ರಿಪೇರ್ ಆಗಿ ಡೆಫಿನೆಟ್ ಆಗಿ ಆನ್ಸರ್ ಈಸಿಯಾಗಿ ಮಾಡಬಹುದು. ಸೊ ಏನೇನು ಕಾನ್ಸೆಪ್ಟ್ಸ್ ಬೇಕು, ಏನು ಫಾರ್ಮುಲಾಸ್ ಬೇಕು ಅನ್ನೋದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಜೊತೆ ಕೆಲವು ನ್ಯೂಮರಿಕಲ್ ಮಾಡೆಲ್ಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಳ್ಳೆ ಸ್ಕೋರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಚಾಪ್ಟರ್ ಅಲ್ಲಿ ಥರ್ಮೋಡೈನಮಿಕ್ಸ್ ಅಲ್ಲಿ ಏನೇನು ಟಾಪಿಕ್ಸ್ ನಾವು ಕವರ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೋಡೋಣ. ಇಂಟ್ರಡಕ್ಷನ್ ಅಂದ್ರೆ ಥರ್ಮೋಡೈನಮಿಕ್ಸ್ ಅಂದ್ರೆ ಏನು, ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಬರುತ್ತೆ ಅದರಲ್ಲಿ ನಾವು ಓದೋಣ. ಜೌಲ್ಸ್ ಲಾ ಬಗ್ಗೆ ನೋಡೋಣ. ಆಮೇಲಿಂದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಥರ್ಮೋಡೈನಮಿಕ್ ಪ್ರಾಸೆಸ್, ವೇರಿಯಸ್ ಥರ್ಮೋಡೈನಮಿಕ್ ಪ್ರಾಸೆಸ್ ಬಗ್ಗೆ ನೋಡೋಣ. ಹೀಟ್ ಇಂಜನ್ ಅಂದ್ರೆ ಏನು, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ರೆಫ್ರಿಜರೇಟರ್ ಅಂಡ್ ಎಂಟ್ರೋಪಿ. ದಿಸ್ ಆರ್ ಆಲ್ ದ ಕಾನ್ಸೆಪ್ಟ್ಸ್ ಇನ್ವಾಲ್ವ್ಡ್ ಇನ್ ಥರ್ಮೋಡೈನಮಿಕ್ಸ್. ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ಳಿ. ತುಂಬಾ ಹೆಲ್ಪ್ ಆಗುತ್ತೆ, ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದ ಇಂಟ್ರಡಕ್ಷನ್. ಏನೇನು ಓದ್ಬೇಕು ನಾವಿಲ್ಲಿ ಅಂತ ನೋಡೋಣ. ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕೇನು ಅಂತಂದಾಗ ಥರ್ಮೋಡೈನಮಿಕ್ಸ್ ಅಂದ್ರೆ ಏನು. ವಾಟ್ ಈಸ್ ಥರ್ಮೋಡೈನಮಿಕ್ಸ್? ಎ ಬ್ರಾಂಚ್ which deals with conversion of heat energy from one form to another form ಆಗಿರ್ಬೋದು. ಇಲ್ಲ ಅಂತಂದಾಗ ಕನ್ವರ್ಷನ್ ಆಫ್ ಹೀಟ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ವರ್ಕ್ ಅಂತ ಹೇಳ್ತಾರೆ. ಮೆಕ್ಯಾನಿಕಲ್ ವರ್ಕ್ ಅರ್ಥ ಆಯ್ತಲ್ವಾ? ದಿಸ್ ಇಸ್ ದ ಥರ್ಮೋಡೈನಮಿಕ್ಸ್ ಅಂತಾನು ಹೇಳ್ಬೋದು. ಇದರಲ್ಲಿ ಫಸ್ಟ್ ನಾವು ಕಲಿಬೇಕಾಗಿರೋದು ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಸಿಸ್ಟಮ್. ಅರ್ಥ ಆಯ್ತಲ್ವಾ? ಸೊ ಸಿಸ್ಟಮ್ ಅಂದ್ರೆ ಏನು ಅಂತಂದಾಗ ಎ ಲಾರ್ಜ್ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ ಆರ್ ಆಟಮ್ಸ್ ಅಂತ ಹೇಳ್ತಾರೆ. ಲಾರ್ಜ್ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ ಆರ್ ಆಟಮ್ಸ್ having certain value of pressure ಆಗಿರ್ಬೋದು, ಪ್ರೆಷರ್, ವಾಲ್ಯೂಮ್ ಅಂಡ್ ಟೆಂಪರೇಚರ್ ಅಂತ ಹೇಳ್ತಾರೆ. ವಾಲ್ಯೂಮ್ ಅಂಡ್ ಟೆಂಪರೇಚರ್, ಇಟ್ ಈಸ್ ಕಾಲ್ಡ್ ವಾಟ್ ಇಸ್ ದಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಇನ್ನು ನಾವು ಕ್ಲಿಯರ್ ಆಗಿ ಹೇಳಬೇಕು ಅಂತಂದಾಗ ಎನಿಥಿಂಗ್ ವಿಚ್ ಈಸ್ ಅಂಡರ್ ಅಬ್ಸರ್ವೇಷನ್, ಯಾವ್ದಾದನ್ನ ನಾವು ನಮ್ಮ ಅಬ್ಸರ್ವೇಷನ್ ಅಲ್ಲಿ ಇರುತ್ತೋ ಅದನ್ನ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಯ್ತಲ್ವಾ? ಅಂಡ್ ಲೇಟರ್ ವಿ ಕ್ಯಾನ್ ಸೇ ವಾಟ್ ಇಸ್ ಎಕ್ಸಾಂಪಲ್ ಫಾರ್ ಅ ಸಿಸ್ಟಮ್ ಅಂದ್ರೆ ಏನ್ ತಗೊಂತೀವಿ ನಾವಿಲ್ಲಿ ಅಂತಂದಾಗ an ideal gas okay enclosed in a cylinder is considered as a system. ಒಂದು ಸಿಸ್ಟಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಗೊತ್ತಾಗಿದಲ್ವಾ? ಇದಕ್ಕೆ ಡೆಫಿನೆಟ್ ವ್ಯಾಲ್ಯೂ ಆಫ್ ಪ್ರೆಷರ್ ಇರುತ್ತೆ, ವಾಲ್ಯೂಮ್ ಇರುತ್ತೆ, ಅಷ್ಟೇ ಅಲ್ಲ ನಿಮಗೆ ಟೆಂಪರೇಚರ್ ಸಹ ಇರುತ್ತೆ ಅಂತ ಹೇಳ್ತೀವಿ. ಅಂಡ್ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ಸರೌಂಡಿಂಗ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದಿದ್ದಾಗ ಸಿ ಹಿಯರ್ anything except system is called as surroundings ಅಂತ ಹೇಳ್ತೀವಿ. ಸಿಸ್ಟಮ್ನ ಬಿಟ್ಬಿಟ್ಟು ಉಳಿದಿರೋದನ್ನೆಲ್ಲ ನಾವು ಕನ್ಸಿಡರ್ ಮಾಡಿದಾಗ ಅದನ್ನ ಸರೌಂಡಿಂಗ್ಸ್ ಅಂತ ಹೇಳ್ತೀವಿ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಬಿಫೋರ್ ಗೋಯಿಂಗ್ ಟು ಸಿ ದ ನೆಕ್ಸ್ಟ್ ಒನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ಸ್ ಅಂತ ಹೇಳ್ತಾರೆ. ಡಿಫರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ ಗೊತ್ತಾಯ್ತಲ್ವಾ? ವಾಟ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್? ಫಸ್ಟ್ ಒನ್ ವಿ ಹ್ಯಾವ್ ಟು ಥಿಂಕ್ ದಟ್ ಫಸ್ಟ್ ಒನ್ ನೋಡಿ, ಇಲ್ಲಿ ಯು ಕ್ಯಾನ್ ಸೇ ಇಟ್ ಈಸ್ ಓಪನ್ ಸಿಸ್ಟಮ್ ಅಂತ ಹೇಳ್ತಾರೆ. ಓಪನ್ ಸಿಸ್ಟಮ್ ಏನಿದೆ? ಓಪನ್ ಸಿಸ್ಟಮ್ ಅಂತಂದಾಗ ದ ಸಿಸ್ಟಮ್ which exchanges both heat energy as well as what is that mass ಅಂತ ಹೇಳ್ತಾರೆ. both exchange, a system which exchange heat and mass with the surroundings ಅಂತ ಹೇಳ್ತಾರೆ. with the surroundings. ಎಕ್ಸಾಂಪಲ್ ಏನು ಹೇಳ್ಬೋದು ನಾವಿಲ್ಲಿ ಇದಕ್ಕೆ ಅಂತಂದಿದ್ದಾಗ ನೋಡಿ, whenever we consider a vessel of ವಾಟರ್ನ ನಾವು ಕ್ಲೋಸ್ ಮಾಡ್ದಿರ ಹಾಗೆ ತಗೊಂಡಿದ್ದೀವಿ ಅಂತಂದಾಗ ಅದನ್ನ ಹೀಟ್ ಮಾಡಿದ್ದೀವಿ, ಇಲ್ಲ ಹಾಟ್ ವಾಟರ್ ನಾವು ಕನ್ಸಿಡರ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ಹಾಟ್ ವಾಟರ್ ಇನ್ ಎ ವೆಸಲ್.
ವಿಚ್ ಈಸ್ ಅನ್ಕ್ಲೋಸ್ಡ್. ಆಗಿದ್ದಾಗ ಏನಾಗುತ್ತೆ ನಿಮಗೆ, ಅದರಲ್ಲಿರ್ತಕ್ಕಂಥ ವಾಟರ್ ಅನ್ನೋದು ಎವಾಪರೇಟ್ ಆಗ್ತಾ ಆಗ್ತದ, ಮಾಸ್ ಅನ್ನೋದು ಸರೌಂಡಿಂಗ್ ಜೊತೆ ಎಕ್ಸ್ಚೇಂಜ್ ಆಗುತ್ತೆ. ಅಷ್ಟೇ ಅಲ್ಲ, ಅದು ಹೀಟ್ ಎನರ್ಜಿ ಅನ್ನೋದು ಸಹ ಲಾಸ್ ಆಗ್ತಾ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ಸ್. ಅದನ್ನ ಓಪನ್ ಸಿಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಇಸ್ ಅ ಕ್ಲೋಸ್ಡ್ ಸಿಸ್ಟಮ್. ಕ್ಲೋಸ್ ಸಿಸ್ಟಮ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ, ಸಿಸ್ಟಮ್, ಸಿ ಹಿಯರ್, the system in which only heat energy exchange takes place. heat exchange takes place ಅಂತ ಹೇಳ್ತಾರೆ. ಯಾವ ಸಿಸ್ಟಮ್ ಅಲ್ಲಿ ನಿಮಗೆ ಹೀಟ್ ಎಕ್ಸ್ಚೇಂಜ್ ಮಾತ್ರ ನಡೆಯುತ್ತೋ ಅದನ್ನ ನಾವು ಕ್ಲೋಸ್ಡ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ ಏನಪ್ಪಾ ನಿಮ್ಗೆ ಅಂತಂದಾಗ, ಅದೇ ನಮ್ಗೆ ಹಾಟ್ ವಾಟರ್ ಅನ್ನೋದು ಒಂದು ಕ್ಲೋಸ್ಡ್ ವೆಸಲ್ ಅಲ್ಲಿ ನಾವು ಕನ್ಸಿಡರ್ ಮಾಡಿದ್ದಾಗ ಅದರಲ್ಲಿ ಏನಾಗುತ್ತೆ, ಹೀಟ್ ಎನರ್ಜಿ ಮಾತ್ರ ಸರೌಂಡಿಂಗ್ ಜೊತೆ ಎಕ್ಸ್ಚೇಂಜ್ ಆಗುತ್ತೆ, ಪ್ರೊವೈಡೆಡ್ ದ ವಾಲ್ಸ್ ಆಫ್ ದ ಕಂಟೈನರ್ ಮಸ್ಟ್ ಬಿ ಎ ಕಂಡಕ್ಟಿಂಗ್ ವಾಲ್ಸ್ ಅಂತ ಹೇಳ್ತಾರೆ. ಕಂಡಕ್ಟಿಂಗ್ ವಾಲ್ಸ್, ಯಾವಾಗಾದ್ರೆ ವಾಲ್ಸ್ ಆಫ್ ದ ಕಂಟೈನರ್ ಕಂಡಕ್ಟಿಂಗ್ ವಾಲ್ಸ್ ಆಗಿರುತ್ತೋ ಅವಾಗ ಈ ಹಾಟ್ ವಾಟರ್ ಅನ್ನೋದು ಏನಾಗಿರುತ್ತೆ, ನಿಮಗೆ ಸರೌಂಡಿಂಗ್ ಜೊತೆ ಹೀಟ್ ಎನರ್ಜಿ ಅಂದ್ರೆ ಎಕ್ಸ್ಚೇಂಜ್ ಆಗುತ್ತೆ. ಅಷ್ಟೇ ಆಗಲಿ ಮಾಸ್ ಅನ್ನೋದು ಎಕ್ಸ್ಚೇಂಜ್ ಆಗಲ್ಲ. ಇನ್ ವಿಚ್ ಓನ್ಲಿ ಹೀಟ್ ಎಕ್ಸ್ಚೇಂಜ್ ಟೇಕ್ಸ್ ಪ್ಲೇಸ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ಸ್ ಅಂತ ಹೇಳ್ತಾರೆ. ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ಸ್, ದೆನ್ ದಟ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಅ ಕ್ಲೋಸ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ವಾಟ್ ಈಸ್ ದಿಸ್ ಥರ್ಡ್ ಒನ್, ಐಸೋಲೇಟೆಡ್ ಸಿಸ್ಟಮ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಯಾವುದೇ ಸಹ ನಾವು ಯಾವಾಗಾದ್ರೂ ಸಹ ಸಿಸ್ಟಮ್ ಅಂತ ಯೂಸ್ ಮಾಡ್ತಾ ಇರ್ತೇವೆ ಥರ್ಮೋಡೈನಮಿಕ್ಸ್ ಅಲ್ಲಿ, ಇಟ್ ಆಲ್ವೇಸ್ ಐಸೋಲೇಟೆಡ್ ಸಿಸ್ಟಮ್ ಅಂತ ಅರ್ಥ ಮಾಡ್ಕೋಬೇಕು. ವಾಟ್ ಇಸ್ ಐಸೋಲೇಟೆಡ್ ಸಿಸ್ಟಮ್ ಹಿಯರ್ ಅಂತಂದಾಗ, ಇನ್ ವಿಚ್ neither heat nor mass exchange takes place ಅಂತ ಹೇಳ್ತಾರೆ. neither heat nor mass exchange takes place. ಹೀಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಮಾಸ್ ಆಗಿರ್ಬೋದು, ಯಾವುದೇ ರೀತಿ ಎಕ್ಸ್ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ಸ್ ನಡೆಯೋದಿಲ್ಲ. ಅದನ್ನ ನಾವು ಐಸೋಲೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನಿದಕ್ಕೆ ಅಂತಂದಾಗ, ಸಿ ಹಿಯರ್, ಹಾಟ್ ವಾಟರ್ ಇನ್ ಎ ಥರ್ಮಸ್ ಫ್ಲಾಸ್ಕ್ ಅಂತ ಹೇಳ್ಬೋದು. ಇನ್ ಎ ಥರ್ಮಸ್ ಫ್ಲಾಸ್ಕ್, ಒಂದು ಫ್ಲಾಸ್ಕ್ ಅಲ್ಲಿ ನಾವು ಹಾಟ್ ವಾಟರ್ನ ಹಾಕಿ ಇಟ್ಕೊಂಡಿದ್ದಾಗ ಏನಾಗುತ್ತಿದ್ರೆ ಅದರಲ್ಲಿ ಹೀಟ್ ಅನ್ನೋದು ನಿಯರ್ಲಿ 8 to 10 hours ಹಾಗೆ ಇರುತ್ತೆ ಪ್ರಾಕ್ಟಿಕಲ್ ಸಿಚುವೇಶನ್ ನಲ್ಲಿ. And it will not exchange mass also. It will also not exchange mass with the surroundings. ಇದನ್ನ ನಾವೆಂತ ಕರಿತೀವಿ, ಐಸೋಲೇಟೆಡ್ ಸಿಸ್ಟಮ್ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವೇ ಹೇಳಿದ್ದು? ಸೊ ವಾಟ್ ಇಸ್ ದ ಥರ್ಮೋಡೈನಮಿಕ್ ವೇರಿಯಬಲ್ಸ್? ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಒನ್, ವಾಟ್ ಇಸ್ ದ ಥರ್ಮೋಡೈನಮಿಕ್ ವೇರಿಯಬಲ್ಸ್ ಅಂತ ಹೇಳ್ತಾರೆ. ಥರ್ಮೋಡೈನಮಿಕ್ ವೇರಿಯಬಲ್ಸ್ ಏನ್? ಥರ್ಮೋಡೈನಮಿಕ್ ವೇರಿಯಬಲ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ, ಸಿ ಹಿಯರ್, ದ ಫಿಸಿಕಲ್ ಕ್ವಾಂಟಿಟೀಸ್ ಅರ್ಥ ಮಾಡ್ಕೊಂತ ಇದ್ರಲ್ಲ, ಯೂಸ್ ಟು ಡಿಸ್ಕ್ರೈಬ್ ದ ಸ್ಟೇಟ್ ಆಫ್ ಎ ಸಿಸ್ಟಮ್. ಒಂದು ಸಿಸ್ಟಮ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ನಮಗೆ ಕೆಲವು ಕ್ವಾಂಟಿಟೀಸ್ ಅನ್ನೋದು ಬೇಕಾಗುತ್ತೆ. ಅದನ್ನ ಥರ್ಮೋಡೈನಮಿಕ್ ವೇರಿಯಬಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನಪ್ಪಾ ಅಂತಂದಾಗ, ವಿ ಕ್ಯಾನ್ ಸೇ ಇಟ್ ಈಸ್ ಪ್ರೆಷರ್ ಅಂತ ಹೇಳ್ಬೋದು, ಇಲ್ಲ ವಾಲ್ಯೂಮ್ ಆಗಿರ್ಬೋದು, ಇಲ್ಲ ಟೆಂಪರೇಚರ್ ಅಂತನೂ ಹೇಳ್ಬೋದು. ಅಷ್ಟೇ ಅಲ್ಲ, ನಿಮಗೆ ಇಂಟರ್ನಲ್ ಎನರ್ಜಿ ಎಕ್ಸೆಟ್ರಾ. ದಿಸ್ ಆರ್ ಆಲ್ ವಿ ಕ್ಯಾನ್ ಸೇ ಥರ್ಮೋಡೈನಮಿಕ್ ವೇರಿಯಬಲ್ಸ್ ಅಂತ ಹೇಳ್ತಾರೆ. And later we have to think about what is the equation of a state. Equation of state ಅಂದ್ರೆ ಬೇರೆ ಏನು ಅಲ್ಲ. See here, the equation or the relation between these thermodynamic variables is called as equation of state. For example, for an ideal gas, what is the equation of state ಅಂತಂದಾಗ, P into V is equals to mu R T ಅಂತ ಹೇಳ್ತಾರೆ. ಇಲ್ಲಿ mu ಅಂತಂದಾಗ you can say number of moles and R is the universal gas constant ಅಂತ ಹೇಳ್ತದೆ. 8.314 joule per mole per Kelvin ಅಂತ ಕರಿತೀವಿ. is the equation of a state. ಗೊತ್ತಾಗ್ತದೆ ಅಲ್ವಾ? These are all basic definitions in thermodynamics. Later we have to understand what is the thermodynamic equilibrium ಅಂತ ಹೇಳ್ತಾರೆ. thermodynamic equilibrium ಅಂತ ಹೇಳ್ತಾರೆ. ನೋಡಿ, thermodynamic equilibrium ನೋಡಿ, ಇಲ್ಲಿ
ಯಾವಾಗಾದರೆ ಒಂದು ಸಿಸ್ಟಮ್ ಅನ್ನೋದು ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಂ ಇದೆ ಅಂತ ಹೇಳಬೇಕು ಅಂತ ಅನ್ಸುತ್ತೋ ಅವಾಗ ಅದು ನಿಮಗೆ ಇಟ್ ಶುಡ್ ಬಿ ಇನ್ ಸಿ ಹಿಯರ್ ಎ ಸಿಸ್ಟಮ್ ಟು ಬಿ ಇನ್ ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಂ ಇಟ್ ಶುಡ್ ಬಿ ಇನ್ ಏನಾಗುತ್ತೆ ನಿಮಗೆ ಅಂತಂದರೆ ಸಿ ಹಿಯರ್ ಅದು ನಿಮಗೆ ಕೆಮಿಕಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇರಬೇಕು. ಇಟ್ ಶುಡ್ ಬಿ ಇನ್ ಕೆಮಿಕಲ್ ಈಕ್ವಿಲಿಬ್ರಿಯಂ. ಅಷ್ಟೇ ಅಲ್ಲ, ನಿಮಗೆ ಇಟ್ ಶುಡ್ ಬಿ ಇನ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತಾರೆ, ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಂ. ಅಂಡ್ ಆಲ್ಸೋ ಇಟ್ ಶುಡ್ ಬಿ ಇನ್ ಥರ್ಮಲ್ ಈಕ್ವಿಲಿಬ್ರಿಯಂ. ಯಾವಾಗಾದರೆ ಸಿಸ್ಟಮ್ ಅನ್ನೋದು ಇದನ್ನೆಲ್ಲ ಸ್ಯಾಟಿಸ್ಫೈ ಆಗುತ್ತೋ ಅವಾಗ ಸಿಸ್ಟಮ್ ಅನ್ನೋದು ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಂ ಇದೆ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಲರ್ನ್. ಅರ್ಥ ಆಯ್ತಾ? Now let us see what is the next one, that is zeroth law of thermodynamics. Zeroth law of thermodynamics. ಇದು ಹೇಗಪ್ಪ ಅಂತಂದಿದ್ದಾಗ ಇಟ್ ಈಸ್ ಸಿಮಿಲರ್ ಟು ಏನು ಹೇಳ್ಬೋದು ನಾವು ಅಂತಂದರೆ, ನೋಡಿ ಟ್ರಾನ್ಸಿಟಿವ್ ರಿಲೇಷನ್ ಓದಿರ್ತೀರಲ್ವಾ, ಅದೇ ರೀತಿ ನೀವು zeroth law ಸಹ ನೀವು ಅರ್ಥ ಮಾಡ್ಕೋಬಹುದು. ನಾನು ಜಸ್ಟ್ ಡಯಾಗ್ರಾಮ್ ಹಾಕಿಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸಿ ಹಿಯರ್, ಯಾವಾಗಾದ್ರೂ ನಾವು ಎರಡು ಸಿಸ್ಟಮ್ನ ಕನ್ಸಿಡರ್ ಮಾಡ್ತೀವಿ. ಲೆಟ್ ಅಸ್ ಕನ್ಸಿಡರ್ ಎ ಆ್ಯಂಡ್ ಬಿ ಅಂತ ಹೇಳ್ತಾರೆ. ಇಫ್ ಎ ಈಸ್ ಇನ್ ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಂ ವಿತ್ ಸಿ ಇಂಡಿವಿಜುವಲಿ ಅಂತಂದ್ರೆ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಸಿ ಹಿಯರ್ ಎ ಬಿ ಸಿ ಅರ್ಥ ಮಾಡ್ಕೊತಾ ಇದ್ರಲ್ವಾ. ಎ ಅನ್ನೋದು ನಿಮಗೆ ಸಿ ಜೊತೆ ಥರ್ಡ್ ಸಿಸ್ಟಮ್ ಜೊತೆ ನಿಮಗೆ ಥರ್ಮಲ್ ಈಕ್ವಿಲಿಬ್ರಿಯಂ ಇದೆ ಅಂತ ಅಂತೀವೋ. ಅಷ್ಟೇ ಅಲ್ಲ, ಅಂಡ್ ಬಿ ಈಸ್ ಆಲ್ಸೋ ಇನ್ ಥರ್ಮಲ್ ಈಕ್ವಿಲಿಬ್ರಿಯಂ ವಿತ್ ಸಿ. ಅವಾಗ ನಾವೇನಂತ ಹೇಳ್ಬೋದು ನಾವು ಅಂತಂದ್ರೆ, ದೆನ್ ಎ ಅಂಡ್ ಬಿ ವಿಲ್ ಆಲ್ಸೋ ಬಿ ಇನ್ ಥರ್ಮಲ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಗೊತ್ತಾಯ್ತಾ? ವೆನ್ ಟೂ ಸಿಸ್ಟಮ್ಸ್ ಎ ಅಂಡ್ ಬಿ ಆರ್ ಇನ್ ಥರ್ಮಲ್ ಈಕ್ವಿಲಿಬ್ರಿಯಂ ವಿತ್ third system C separately or individually, then we can say the two systems A and B are in thermal equilibrium. This is called zeroth law of thermodynamics. ಯಾಕೆ zeroth law ಅಂತಂದಿದ್ದಾರೆ ಅಂತಂದ್ರೆ, this is a very basic concept. ಇದು ಅವ್ರಿಗೆ ಗೊತ್ತಾಗಿರೋದು ಆಫ್ಟರ್ ಗಿವಿಂಗ್ ಫಸ್ಟ್ ಲಾ ಅಂಡ್ ಸೆಕೆಂಡ್ ಲಾ. ಹಾಗಾಗಿ ಥರ್ಡ್ ಲಾ ಅಂತ ಹೇಳಕ್ಕೆ ಆಗಲ್ಲ. ದಿಸ್ ಇಸ್ ಅ ವೆರಿ ವೆರಿ ಬೇಸಿಕ್ ಅಂತ ಅಂದ್ಬಿಟ್ಟು zeroth law ಅಂತ ಹೆಸರು ಇಟ್ಟಿದ್ದಾರೆ ಈ ಲಾ ಆಫ್ ಥರ್ಮೋಡೈನಮಿಕ್ಸ್ಗೆ. ಗೊತ್ತಾಗಿದಲ್ವೇ ಹೇಳ್ತಾರೆ ಇದೇನು ಅಂತ ಅಂದ್ಬಿಟ್ಟು. ನಾವು ಲೆಟ್ us understand what is the first law of thermodynamics. So before going to see the first law of thermodynamics and where we have to apply that first law of thermodynamics, let us understand what are the terms involved in first law of thermodynamics. See here, important thing, first one is we have to understand what is the heat. Heat ಅಂದ್ರೆ ಏನಪ್ಪಾ ಅಂತಂದ್ರೆ, it is a form of energy. which flow from one body to another body. One body to another body. ಯಾಕೆ ಹೋಗುತ್ತದು ಅಂತಂದಾಗ, ಡ್ಯೂ ಟು ಟೆಂಪರೇಚರ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಇಲ್ಲವಾ? ಡ್ಯೂ ಟು ಟೆಂಪರೇಚರ್ ಡಿಫರೆನ್ಸ್. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ ಹೀಟ್ ಅಂತ ಕರಿತೀವಿ. ವಾಟ್ ಇಸ್ ದ ಯೂನಿಟ್? SI ಯೂನಿಟ್ ಟು ಮೆಜರ್ ಹೀಟ್ ಎನರ್ಜಿ. SI ಯೂನಿಟ್ ಬಂದ್ಬಿಟ್ಟು ನಿಮಗೆ ಜೌಲ್ ಅಂತ ಹೇಳ್ತಾರೆ, ಡಿನೋಟ್ ಬೈ ಕ್ಯಾಪಿಟಲ್ ಲೆಟರ್ J. ಆ್ಯಂಡ್ ವಾಟ್ ಇಸ್ ದ ಪ್ರಾಕ್ಟಿಕಲ್ ಯೂನಿಟ್? ನಾವು ಥರ್ಮೋಡೈನಮಿಕ್ಸ್ ಅಲ್ಲಿ ಆಗಿರ್ಬೋದು, ಥರ್ಮಲ್ ಪ್ರಾಪರ್ಟೀಸ್ ಅಲ್ಲಿ ಆಗಿರ್ಬೋದು, ನಿಮಗೆ ಹೆಚ್ಚು ಯೂಸ್ ಮಾಡೋದು ಪ್ರಾಕ್ಟಿಕಲ್ ಯೂನಿಟ್ಸ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ಪ್ರಾಕ್ಟಿಕಲ್ ಯೂನಿಟ್ ಅಂತಂದಾಗ, ವಿ ಕ್ಯಾನ್ ಗೋ ವಿತ್ ಕ್ಯಾಲರಿ. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದಿಸ್ ಕ್ಯಾಲರಿ ಅಂಡ್ ಜೌಲ್ ಅಂತಂದ್ರೆ, 1 ಕ್ಯಾಲರಿ ಈಸ್ ಈಕ್ವಲ್ಸ್ ಟು 4.2 joules ಅಂತ ಹೇಳ್ತಾರೆ. 1 calorie is equals to 4.2 joules. That is the relation between SI unit and as well as the practical unit of heat energy. ಗೊತ್ತಾಗ್ತದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಲೇಟರ್ ಈ ಹೀಟ್ ಎನರ್ಜಿನ ಹೇಗೆ ಮೆಜರ್ ಮಾಡಬಹುದು ಅಂತಂದಿದ್ದಾಗ, ಸಿ ಹಿಯರ್, ಫಾರ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ನಾವು ಕನ್ಸಿಡರ್ ಮಾಡಿದ್ದಾಗ ಹೀಟ್ ಎನರ್ಜಿನ ಹೇಗೆ ಮೆಜರ್ ಮಾಡ್ತೀವಿ ಅಂತಂದರೆ, Q is equals to M into L ಅಂತ ಬರಿತೀವಿ. ದಿಸ್ ಫಾರ್ ಫೇಸ್ ಟ್ರಾನ್ಸಿಷನ್.
ಯಾವಾಗಾದರೆ ಮೆಟೀರಿಯಲ್ ಅನ್ನೋದು ನಿಮಗೆ ಒನ್ ಸ್ಟೇಟ್ ಇಂದ ಅಂಡರ್ ಸ್ಟೇಟ್ಗೆ ಹೋಗುತ್ತೋ ಅದನ್ನು ಫೇಸ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಅಂಥ ಒಂದು ಟೈಮಲ್ಲಿ ನಾವು Q = M × L ಅಂತ ಬರೀಬಹುದು. ವಾಟ್ ಈಸ್ L ಕಾಲ್ಡ್ ಹಿಯರ್? L ಅಂದ್ರೆ ಏನಪ್ಪ ಅಂತಂದರೆ L is called as latent heat and M is called as mass of the substance which is changed its state ಅಂತ ಹೇಳ್ತಾರೆ. And later we have to think for when the body changes its temperature, ಬಾಡಿ ಅನ್ನೋದು ಟೆಂಪರೇಚರ್ನ ಚೇಂಜ್ ಮಾಡ್ಕೊಳ್ಳುತ್ತೋ ಅವಾಗ ನಾವು Q ನ ಏನಂತ ಬರೀಬೋದು ನಾವು ಅಂದರೆ ಇಟ್ ಈಸ್ MS × ΔT ಅಂತ ಬರೀಬಹುದು. ವಾಟ್ ಈಸ್ S ಹಿಯರ್? ವೇರ್ S is called as the specific heat capacity ಅಂತ ಹೇಳ್ತಾರೆ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ದಟ್ ಈಸ್ ದ ಥಿಂಗ್. ಯಾವಾಗಾದರೆ ಬಾಡಿ ಅನ್ನೋದು ಅದ್ರ ಟೆಂಪರೇಚರ್ನ ಚೇಂಜ್ ಮಾಡ್ಕೊಳ್ಳುತ್ತೋ ಆವಾಗ ಆ ಬಾಡಿಗೆ ಎಷ್ಟು ಹೀಟ್ ಎನರ್ಜಿನ ಕೊಟ್ಟಿದ್ದೀವಿ, ಸಪ್ಲೈ ಮಾಡಿದ್ದೀವಿ ಅಂತಂದರೆ Q = MS ΔT ಅಂತ ಹೇಳ್ತಾರೆ. ವೇರ್ M is the mass of the body and ΔT is the change in temperature. ಅಂತ ಕರಿತೀವಿ. ಚೇಂಜ್ ಇನ್ ಟೆಂಪರೇಚರ್. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ನಾವು ಲೆಟ್ ಅಸ್ ಸಿ ಫಾರ್ ಗ್ಯಾಸಸ್. ಅದನ್ನು ನಾವು ಗ್ಯಾಸಸ್ನ ಕನ್ಸಿಡರ್ ಮಾಡಿದ್ದಾಗ ಹೀಟ್ನ ನಾವು ಎರಡು ರೀತಿ ಬರೀಬಹುದು. μ × CV × ΔT ಅಂತ ಬರಿತೀವಿ. μ × CV × ΔT. ಇದು ಯಾವಾಗ ಅಂತಂದಾಗ ಫಾರ್ ಕಾನ್ಸ್ಟೆಂಟ್ ವಾಲ್ಯೂಮ್ ಆಫ್ ದ ಗ್ಯಾಸ್ನ ಕಾನ್ಸ್ಟೆಂಟಾಗಿ ನಾನು ಮೇಂಟೈನ್ ಮಾಡಿಬಿಟ್ಟು ಟೆಂಪರೇಚರ್ನ ನಾವು ಏನಾದರೂ ಚೇಂಜ್ ಮಾಡಿದ್ದಾಗ ಈ ΔT is a change in temperature, then you will get Q is equals to mu into C into ΔT. What is mu? Mu ಅಂದ್ರೆ ಏನಪ್ಪ ಇಲ್ಲಿ ಅಂತಂದಾಗ we can say it is number of moles ಅಂತ ಹೇಳ್ಬೋದು. CV ಅಂದ್ರೆ ಏನು ಅಂತಂದ್ರೆ it is a molar specific heat capacity ಅಂತ ಹೇಳ್ತಾರೆ. molar specific heat capacity at constant ವಾಲ್ಯೂಮ್ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಆಲ್ಸೋ ರೈಟ್ Q is equals to mu into CP into ΔT ಅಂತನೂ ಬರೀಬಹುದು. ವಾಟ್ ಈಸ್ CP ಹಿಯರ್? CP ಏನಪ್ಪ ಇಲ್ಲಿ ಅಂತಂದರೆ ಇಟ್ ಈಸ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಇದು ಬೇರೆ ಏನೂ ಅಲ್ಲ, ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಗೊತ್ತಾಗ್ತದಲ್ವಾ? ಲೈಕ್ ದಿಸ್ ವಿ ಕ್ಯಾನ್ ಮೆಷರ್ ವಾಟ್ ಈಸ್ ದ ಹೀಟ್ ಗಿವೆನ್ ಆರ್ ಹೀಟ್ ಸಪ್ಲೈಡ್ ಟು ದ ಗ್ಯಾಸ್. ಸೊ ವಾಟ್ ಈಸ್ ದಿಸ್ CP - CV ಏನ್ರಿ ಆಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ರಿಲೇಷನ್ ಬಿಟ್ಟು R ಅಂತ ಬರುತ್ತೆ. ಅಂಡ್ ಅಷ್ಟೇ ಅಲ್ಲ, ನಿಮಗೆ ಇದು CP/CV is also equals to ಗಾಮಾ ಅಂತನೂ ಬರೀಬಹುದು. ಇಟ್ ಈಸ್ ಕಾಲ್ಡ್ ಗಾಮಾ ಅಂದ್ರೆ ಏನಪ್ಪ ಅಂತಂದ್ರೆ ಇಲ್ಲೇ ನೋಡಿ ಗೊತ್ತಾಗ್ಬಿಡುತ್ತೆ. ರೇಷಿಯೋ ಆಫ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್ ಅಂತ ಹೇಳ್ತಾರೆ. ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದಟ್ ಈಸ್ ಗಾಮಾ. ಸೊ ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ಟು ರೈಟ್ CV ವ್ಯಾಲ್ಯೂ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ ಇವೆರಡು ಸಿಂಪ್ಲಿಫೈ ಮಾಡಿದ್ದಾಗ ಅಂತಂದರೆ ವಿಲ್ ಗೆಟ್ R / Γ-1 ಅಂತ ಬರುತ್ತೆ. ಅಷ್ಟೇ ಅಲ್ಲ, CP ವ್ಯಾಲ್ಯೂ ಏನ್ರಿ ಆಗುತ್ತೆ ಅಂತಂದಾಗ ಇಟ್ ಈಸ್ Γ × R / Γ-1 ಅಂತ ಬರುತ್ತೆ. ಅರ್ಥ ಆಯ್ತದಲ್ವಾ? ಇದು ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಆಗಿ ನಿಮಗೆ ಕೇಳಿದ್ದಾರೆ ವೇರಿಯಸ್ ಎಕ್ಸಾಮಿನೇಷನ್ಸ್ ಅಲ್ಲಿ. CP in terms of gamma, CV in terms of gamma ಫೈಂಡ್ ಔಟ್ ಮಾಡಿ ಅಂತ ಡೈರೆಕ್ಟ್ ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ನೀವೆಲ್ಲ ಕಲ್ತಿದ್ದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಆನ್ಸರ್ ಮಾಡಬಹುದು. ಅರ್ಥ ಮಾಡ್ಕೊಂತ ಇದ್ರೆ ದಿಸ್ ಈಸ್ ಅಬೌಟ್ ದ ಹೀಟ್. ಫಸ್ಟ್ ಟರ್ಮ್ ಇಸ್ ದ ಫಸ್ಟ್ ಇನ್ವಾಲ್ವ್ಡ್ ಇನ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ಬೋದು. ಅಂಡ್ ವಾಟ್ ಈಸ್ ಸೆಕೆಂಡ್ ಟರ್ಮ್ ಬಗ್ಗೆ ನಾವು ಮಾತಾಡೋಣ. ವಾಟ್ ಈಸ್ ಸೆಕೆಂಡ್ ಟರ್ಮ್ ಇನ್ವಾಲ್ವ್? ಸೆಕೆಂಡ್ ಟರ್ಮ್ ಏನು ಅಂತ ನೋಡೋಣ. ಸಿ ಹಿಯರ್, ಸೆಕೆಂಡ್ ಒನ್ ದಟ್ ಈಸ್ ವರ್ಕ್ ಅಂತ ಹೇಳ್ತಾರೆ. ವರ್ಕ್ ನೋಡಿ ಇಲ್ಲಿ ಸಿಸ್ಟಮ್. ವೆನೆವರ್ ಒಂದು ಸಿಸ್ಟಮ್ನ ಕನ್ಸಿಡರ್ ಮಾಡೋಣ. ಸಿಸ್ಟಮ್ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇಟ್ ಈಸ್ ಅನ್ ಐಡಿಯಲ್ ಗ್ಯಾಸ್ ಕನ್ಸಿಸ್ಟಿಂಗ್ ಆಫ್ ಲೆಟ್ ಅಸ್ ಸೇ ಇಟ್ ಈಸ್ ಎ ಪಿಸ್ಟನ್ ಅಂತ ಹೇಳೋಣ. ಈ ಪಿಸ್ಟನ್ ನಾವು dx ನಾವು ಡಿಸ್ಪ್ಲೇಸ್ ಮಾಡಿದ್ದೀವಿ ಅಂತಂದಿದ್ದಾಗ ಸಿ ಹಿಯರ್ by applying the force we can say some work is done ಅಂತ ಹೇಳ್ತಾ. ವರ್ಕ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು
ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರಿತೀವಿ. ಬಟ್ ಇಲ್ಲಿ ಗ್ಯಾಸಸ್ಗೆ ಯಾವತ್ತೇ ಆಗಲಿ ಪ್ರೆಷರ್ ಅನ್ನೋದು ಇರುತ್ತೆ. ಹಾಗಾಗಿ ವಿ ಕ್ಯಾನ್ ರೈಟ್ ಪ್ರೆಷರ್ ಇಂಟು ಏರಿಯಾ. ಫೋರ್ಸ್ ನಾವು ಪ್ರೆಷರ್ ಇಂಟು ಏರಿಯಾ ಅಂತ ಬರಿಬೋದು. ವಾಟ್ ಇಸ್ ದಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿಸ್ ಪಿಸ್ಟನ್ ಅಂಡ್ dx is nothing but a change in volume ಅಂತ ಹೇಳ್ತೀವಿ. ಇಟ್ ಇಸ್ ಇನ್ dw ಅಂತ ಬರೆಯೋಣ. ಯು ಕ್ಯಾನ್ ಸೇ p ಇಂಟು dv ಅಂತ ಬರಿತೀವಿ. ದೀಸ್ ಆರ್ ವರ್ಕ್ ಡನ್ ಎಕ್ಸ್ಪ್ರೆಷನ್ಸ್. ಓಕೆನಾ? ಸಪೋಸ್ ಇಫ್ ಯು ವಾಂಟ್ ಟು ಗೆಟ್ ವಾಟ್ ಇಸ್ ದ ಟೋಟಲ್ ವರ್ಕ್ ಡನ್. ಟೋಟಲ್ ವರ್ಕ್ ಡನ್ ಬೇಕು ನಮಗೆ ಅಂತಂದರೆ ನೀವೇನೂ ಮಾಡಬೇಕಾಗಿಲ್ಲ, ಜಸ್ಟ್ ಇಂಟಿಗ್ರೇಟ್ ಮಾಡಿದ್ರೆ ಸಾಕು. ಎಲ್ಲಿಂದ ಎಲ್ಲಿಗೆ ಇಂಟಿಗ್ರೇಟ್ ಮಾಡ್ತೀರಾ? ಇನಿಷಿಯಲ್ ವಾಲ್ಯೂಮ್ ಟು ಫೈನಲ್ ವಾಲ್ಯೂಮ್. ದಿಸ್ ಇಸ್ ಅ ಬೇಸಿಕ್ ಎಕ್ಸ್ಪ್ರೆಷನ್ ಟು ಕ್ಯಾಲ್ಕುಲೇಟ್ ದ ವರ್ಕ್ ಡನ್. ನೋಡಿ ಇಲ್ಲಿ ವರ್ಕ್ ಡನ್ನ ಇನ್ನು ಹೇಗೆ ಬರೀಬಹುದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಪಿ ಇಂಟು ಇಂಟಿಗ್ರೇಷನ್ ಆಫ್ ಡಿ ವಿ ಮಾಡಿದಾಗ ವಿ ಫೈನಲ್ ಮೈನಸ್ ವಿ ಇನಿಷಿಯಲ್ ಅಂತ ಬರುತ್ತೆ. ಇಲ್ಲಿ ಒಂದು ವಿಷಯ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ಏನು ಅಂತಂದಾಗ ಸಿ ಹಿಯರ್ ಕೇಸಸ್ ಏನದು ಅಂತಂದರೆ, ಫಸ್ಟ್ ಒನ್, ಇಫ್ ಫೈನಲ್ ವಾಲ್ಯೂಮ್ ಅನ್ನೋದು ಯಾವತ್ತೇ ಆಗಲಿ ಇನಿಷಿಯಲ್ ವಾಲ್ಯೂಮ್ಗಿಂತ ಜಾಸ್ತಿ ಇದ್ದರೆ ಅವಾಗ ವರ್ಕ್ ಡನ್ ಅನ್ನೋದು ನಿಮಗೆ ಪಾಸಿಟಿವ್ ಆಗಿರುತ್ತೆ. ಓಕೆನಾ? ಸೆಕೆಂಡ್ ಕೇಸ್ ಏನು ಅಂತಂದಾಗ, ಇಫ್ ಫೈನಲ್ ವಾಲ್ಯೂಮ್ ಈಸ್ ಲೆಸ್ ದ್ಯಾನ್ ದ ಇನಿಷಿಯಲ್ ವಾಲ್ಯೂಮ್ ದೆನ್ ವರ್ಕ್ ಡನ್ ಈ ಸೆಟ್ ಟು ಬಿ ನೆಗೆಟಿವ್ ಅಂತ ಹೇಳ್ತೀವಿ. ವರ್ಕ್ ಡನ್ ಸೆಟ್ ಟು ಬಿ ನೆಗೆಟಿವ್. ದಿಸ್ ದ ಫಸ್ಟ್ ಪಾಯಿಂಟ್. ಅಂಡ್ ಲೇಟರ್ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಪಿ ವಿ ಇಂಡಿಕೇಟರ್ ಡಯಾಗ್ರಾಮ್ ಹಾಕಿದ್ದೀವಿ. ಪಿ ವಿ ಇಂಡಿಕೇಟರ್ ಡಯಾಗ್ರಾಮ್ ನಾವು ಹಾಕಿದ್ದಾಗ ಇನಿಷಿಯಲಿ ಸಿಸ್ಟಮ್ಗೆ ನಿಮಗೆ ವಾಲ್ಯೂಮ್ ವಿ, ಪ್ರೆಷರ್ ಪಿ ಇದೆ ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೆ, ಫೈನಲ್ ನಿಮಗೆ ಫೈನಲ್ ವಾಲ್ಯೂಮ್ ನಿಮಗೆ ಇಟ್ ಈಸ್ V1 P1 ಆ್ಯಂಡ್ ಫೈನಲಿ ಇಟ್ ಈಸ್ V2 P2 ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಏನಾಗುತ್ತೆ ನೋಡಿ, ಇಫ್ ದರ್ ಈಸ್ ಎ ಥರ್ಮೋಡೈನಮಿಕ್ ಪ್ರಾಸೆಸ್ ಅಂತ ಹೇಳ್ತಾರೆ, ದೆನ್ ವಿ ಕ್ಯಾನ್ ಸೇ it is initial volume and this is final volume. ಇವಾಗ ಇಲ್ಲಿ ಏನು ಹೇಳ್ಬೋದು ನಾವು ಅಂತಂದಾಗ, ಏರಿಯಾ ಅಂಡರ್ ದ ಪಿ ವಿ ಗ್ರಾಫ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಏರಿಯಾ ಅಂಡರ್ ಪಿ ವಿ ಗ್ರಾಫ್ ಇಲ್ಲ ಪಿ ವಿ ಇಂಡಿಕೇಟರ್ ಡಯಾಗ್ರಾಮ್ ಆಲ್ವೇಸ್ ಗಿವ್ಸ್ ವಾಟ್ ಇಸ್ ದಟ್ ವರ್ಕ್ ಡನ್ ಅಂತ ಹೇಳ್ಬೋದು. ವರ್ಕ್ ಡನ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಏರಿಯಾ ಅಂಡರ್ ಪಿ ವಿ ಗ್ರಾಫ್ ವಿಲ್ ಗಿವ್ the amount of work done in changing a system from one state to another state. ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ತಗೊಂಡು ಹೋಗಬೇಕಾದ್ರೆ ನಾವು ಎಷ್ಟು ವರ್ಕ್ ಮಾಡಿದ್ದೀವಿ ಅಂತಂದ್ರೆ ಇಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಏರಿಯಾ ಅಂಡರ್ ದ ಕರ್ವ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ದೀಸ್ ಆರ್ ದ ಥಿಂಗ್ಸ್. ನೋಡಿ, ವರ್ಕ್ ಅನ್ನೋದು ಯಾವಾಗ ಪಾಸಿಟಿವ್ ಇರುತ್ತೆ? ಫೈನಲ್ ವಾಲ್ಯೂಮ್ ಅನ್ನೋದು ಇನಿಷಿಯಲ್ ವಾಲ್ಯೂಮ್ಗಿಂತ ಜಾಸ್ತಿ ಇದ್ದಾಗ. ಅದೇ ನೀವು ವರ್ಕ್ ಅನ್ನೋದು ಯಾವಾಗ ನೆಗೆಟಿವ್ ಇರುತ್ತೆ? ಫೈನಲ್ ವಾಲ್ಯೂಮ್ ಅನ್ನೋದು ಇನಿಷಿಯಲ್ ವಾಲ್ಯೂಮ್ಗಿಂತ ಕಮ್ಮಿ ಇದ್ದಾಗ. ಅಷ್ಟೇ ಅಲ್ಲ, ಇನ್ನೂ ಒಂದೆರಡು ಪಾಯಿಂಟ್ಸ್ ನಾವು ನೋಡೋಣ. ಸಿ ಹಿಯರ್ ಫಾರ್ ಸೈಕ್ಲಿಕ್ ಪ್ರಾಸೆಸ್. ಏನು ಸೈಕ್ಲಿಕ್ ಪ್ರಾಸೆಸ್ ಅಂತಂದರೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀವಿ ಇನ್ನೂ ಒಂದ್ಸರಿ ನಿಮಗೆ. ಅಂಡರ್ ಥರ್ಮೋಡೈನಮಿಕ್ ಪ್ರಾಸೆಸ್, ಸೈಕ್ಲಿಕ್ ಪ್ರಾಸೆಸ್ ಅಂದರೆ ಬೇರೆ ಏನೂ ಅಲ್ಲ, ಸಿಸ್ಟಮ್ ಅನ್ನೋದು ನಿಮಗೆ ಇನಿಷಿಯಲ್ ಸ್ಟೇಟಿಂದ ಮತ್ತೆ ಫೈನಲ್ ಸ್ಟೇಟ್ಗೆ ಹೋಗುತ್ತೆ ಥ್ರೂ ವೇರಿಯಸ್ ಇಂಟರ್ಮೀಡಿಯೇಟ್ ಪ್ರಾಸೆಸ್ ಅಂತ ಕರಿತೀವಿ. ಈ ಸೈಕ್ಲಿಕ್ ಪ್ರಾಸೆಸ್ಸಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪಿ ವಿ ಡಯಾಗ್ರಾಮ್ ನಾವು ಹಾಕಿದ್ದಾಗ ಲೆಟ್ ಅಸ್ ಸೇ ಐ ವಿಲ್ ಡ್ರಾ ದ ಡಯಾಗ್ರಾಮ್ ಲೈಕ್ ದಿಸ್. ನೋಡಿ, ಇನಿಷಿಯಲ್ ಸ್ಟೇಟ್ ಈಸ್ ಎ, ಬಿ, ಸಿ, ಡಿ, ಎ. ನೋಡಿ, ಎ ಇಂದ ಬಿಗೆ ಹೋಗಿ ಬಿ ಇಂದ ಸಿಗೆ, ಸಿ ಇಂದ ಡಿಗೆ, ಡಿ ಇಂದ ಎಗೆ ಬಂದ್ಬಿಡುತ್ತೆ. ದಿಸ್ ಇಸ್ ದ ಸೈಕ್ಲಿಕ್ ಪ್ರಾಸೆಸ್. ಇಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ ಏರಿಯಾ, ಇಫ್ ಯು ಕ್ಯಾಲ್ಕುಲೇಟ್ ದ ಏರಿಯಾ ಅಂಡರ್ ದ ಕರ್ವ್ ಅಂಡರ್ ದ ಗ್ರಾಫ್ ಏನಾಗಿರುತ್ತೆ ಅಂತಂದರೆ ವಿ ಕ್ಯಾನ್ ಸೇ, ಇದು ನೋಡಿ ಯಾವ ಡೈರೆಕ್ಷನ್ ಇದೆ ನಿಮಗೆ? ಆಂಟಿ ಕ್ಲಾಕ್ ವೈಸ್ ಅಂತಂದರೆ ಅರ್ಥ ಮಾಡ್ಕೊತಾ ಇದ್ರಲ್ವಾ? ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಫೈನಲ್ ವಾಲ್ಯೂಮ್ ವಿಲ್ ಬಿ ಲೆಸ್ ದ್ಯಾನ್ ಇನಿಷಿಯಲ್ ವಾಲ್ಯೂಮ್. ಹಾಗಾಗಿ ನಿಮಗೆ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಏರಿಯಾ ಅಂಡರ್ ಏರಿಯಾ ಎನ್ಕ್ಲೋಸ್ಡ್ ಬೈ ಎ ಬಿ ಸಿ ಡಿ ಎ ಅಂತ ಹೇಳ್ತಾರೆ. ಎ ಬಿ ಸಿ ಡಿ ಎ ಆ್ಯಂಡ್ ಇಟ್ ಈಸ್ ಟೇಕನ್ ಆಸ್ ನೆಗೆಟಿವ್ ಫಾರ್ ಆಂಟಿ ಕ್ಲಾಕ್ ವೈಸ್. ಅದೇ ನಿಮಗೆ ಕ್ಲಾಕ್ ವೈಸ್ ನಾವು ತಗೊಂಡಿದ್ದೀವಿ ಅಂತ ಅನ್ಕೊಳ್ಳಿ. ಫಾರ್ ಕ್ಲಾಕ್ ವೈಸ್ ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು? ಫಾರ್ ಕ್ಲಾಕ್ ವೈಸ್ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಇದೆ, ಎ ಇಂದ ಹೀಗೆ ಹೋಗಿದೆ ಅಂತ ಅನ್ಕೊಳ್ಳಿ. ಫಾರ್ ಕ್ಲಾಕ್ ವೈಸ್ ಹೀಗಿದೆ ಅಂತಂದರೆ ಗ್ರಾಫ್ ಅನ್ನೋದು ನಿಮಗೆ ಏನಾಗಿರುತ್ತೆ ಅಂತಂದರೆ ಇಟ್ ಈಸ್ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಕ್ಲಾಕ್ ವೈಸ್ ಅಲ್ಲಿ ಏರಿಯಾ ಅಂಡರ್ ದಿಸ್ ಗ್ರಾಫ್ ವಿಲ್ ಗಿವ್ ಯು ವಾಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಅಂತ ಹೇಳ್ತಾರೆ. ವರ್ಕ್ ಡನ್ ಈಸ್ ಟೇಕನ್ ಆಸ್ ಅ ಪಾಸಿಟಿವ್ ಅಂತ ಹೇಳ್ತಾರೆ. ಸೈನ್ ಕನ್ವೆನ್ಷನ್ ಅಂತದೆ. ಸಿಂಪಲ್ ಆಗಿ ಯೋಚನೆ ಮಾಡಿ, ಏನು ಅಂತಂದರೆ
ನೋಡಿ ಕ್ಲಾಕ್ ವೈಸ್ ಹೋಗಿದ್ದಾಗ ಫೈನಲ್ ವಾಲ್ಯೂಮ್ ಅನ್ನೋದು ಇನಿಷಿಯಲ್ಗಿಂತ ಜಾಸ್ತಿ ಇರುತ್ತೆ. ಅದನ್ನೇ ಆಂಟಿ ಕ್ಲಾಕ್ ವೈಸ್ ಹೋಗಿದ್ದಾಗ ಫೈನಲ್ ವಾಲ್ಯೂಮ್ ಅನ್ನೋದು ಇನಿಷಿಯಲ್ ವಾಲ್ಯೂಮ್ ಇಂತೂ ಕಮ್ಮಿ ಇರುತ್ತೆ. ಅಷ್ಟೇ ಡಿಫರೆನ್ಸ್, ಬೇರೆ ಏನು ಅಲ್ಲ. ಓಕೆ, ದಿಸ್ ಫಾರ್ ನಾನು ಕ್ಲಾಕ್ ವೈಸ್ ಅಂತ ಬರ್ದಿರ್ತೀನಿ. ಈಸ್ ಅ ಕ್ಲಾಕ್ ವೈಸ್ and this is anti-clockwise direction. Anti-clockwise direction. ಅರ್ಥ ಮಾಡ್ಕೊಂತ ಇದ್ರಲ್ವಾ? These are very very important basic terms to answer the questions in what is that first the thermodynamics. Thermodynamics ಅಲ್ಲಿ ನೀವು ನ್ಯೂಮರಿಕಲ್ಸ್ನ ಆನ್ಸರ್ ಮಾಡಬೇಕು ಅಂತಂದರೆ ದಿಸ್ ಆರ್ ಆಲ್ ವೆರಿ ವೆರಿ ಬೇಸಿಕ್ ಕಾನ್ಸೆಪ್ಟ್ಸ್ ಯು ಹ್ಯಾವ್ ಟು ರಿಮೆಂಬರ್. Now later we have to understand the third quantity. Third quantity ಏನದು ಅಂತಂದಿದ್ದಾಗ we can go with what is the internal energy. How to measure this internal energy for a gas? ನೋಡಿ ಇಲ್ಲಿ ಇಂಟರ್ನಲ್ ಎನರ್ಜಿ ಯಾಕೆ ಗ್ಯಾಸ್ ಅಂತಾನೆ ಹೇಳ್ತಾ ಇದ್ದೀವಿ ನಾವು ಅಂತಂದರೆ, ಹಿಯರ್ ಸಿಸ್ಟಮ್ ಅಂತಂದರೆ ಏನು ಎಕ್ಸಾಂಪಲ್ ನಾನು ಹೇಳಿದ್ದೀನಿ ಗ್ಯಾಸ್ ಅಂತಂದ್ಬಿಟ್ಟು, ಗೊತ್ತಾಯ್ತಲ್ವಾ? ಸೊ ಇಂಟರ್ನಲ್ ಎನರ್ಜಿ ಯಾವಾಗಾದ್ರೂ ನಾವು ಗ್ಯಾಸ್ ನಾವು ಇಮ್ಯಾಜಿನ್ ಮಾಡಿಕೊಂಡು ಕನ್ಸಿಡರ್ ಮಾಡ್ತೀವೋ ಆ ಗ್ಯಾಸಲ್ಲಿ ಎಲ್ಲ ಗ್ಯಾಸ್ ಮಾಲಿಕ್ಯೂಲ್ಸ್ ಅನ್ನೋದು ಕಂಟಿನ್ಯೂಸ್ ಆಗಿ ನಿಮಗೆ ವೈಬ್ರೇಟ್ ಆಗ್ತಾ ಇರುತ್ತೆ, ರ್ಯಾಂಡಮ್ ಮೋಷನಲ್ಲಿ ಇರುತ್ತೆ. ಹಾಗಾಗಿ ನಿಮಗೆ ಏನಾಗ್ತದೆ ಅಂದರೆ it is a sum of potential energy and kinetic energy is nothing but internal energy of a system ಅಂತ ಹೇಳ್ತೀವಿ. ನೋಡಿ ಇಲ್ಲಿ potential energy plus kinetic energy is nothing but internal energy. And remember for gases we can say potential energy is equal to 0. Therefore internal energy will become equals to kinetic energy. It is nothing but 3/2 mu r T ಅಂತ ಬರುತ್ತೆ ಫಾರ್ ಆನ್ ಐಡಿಯಲ್ ಗ್ಯಾಸ್. ಫಾರ್ ಐಡಿಯಲ್ ಗ್ಯಾಸ್ ಗೊತ್ತಾಗಿದಲ್ವ ಹೇಳಿದ್ದು? ಅದೇ ನಿಮಗೆ ಚೇಂಜ್ ನಮ್ಗೆ ಬೇಕು ಅಂತಂದಾಗ ವಾಟ್ ಇಸ್ ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ? ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ನಮಗೆ ಬೇಕು ಅಂತ ನಾವು ತಗೊಂಡಿದ್ದಾಗ ವಿ ಕ್ಯಾನ್ ಸೇ ಡೆಲ್ಟಾ ಯು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಂಟರ್ನಲ್ ಎನರ್ಜಿ ಅನ್ನೋದು ಯಾವಾಗಲೂ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ ಈಸ್ ಅ ಫಂಕ್ಷನ್ ಆಫ್ ಟೆಂಪರೇಚರ್. ಟೆಂಪರೇಚರ್ ಚೇಂಜ್ ಆಗಿದ್ರೆ ಮಾತ್ರ ಇಂಟರ್ನಲ್ ಎನರ್ಜಿ ಚೇಂಜ್ ಆಗುತ್ತೆ, ಇಲ್ಲಾಂದ್ರೆ ಚೇಂಜ್ ಆಗಲ್ಲ. ಯು ಕ್ಯಾನ್ ರೈಟ್ ಚೇಂಜ್ ಇನ್ ಎನರ್ಜಿ ನಥಿಂಗ್ ಬಟ್ 3/2 mu r into delta t ಅಂತ ಬರೀಬಹುದು. ಓಕೆನಾ? ಅಂಡ್ ಫಾರ್ ಎನಿ ಗ್ಯಾಸ್ ವಿ ಕ್ಯಾನ್ ರೈಟ್ ಫಾರ್ ಎನಿ ಗ್ಯಾಸ್ ಅಷ್ಟೇ ಅಲ್ಲ, ಅಂಡ್ ವಾಟ್ ಎವರ್ ಮೇ ಬಿ ದ ಪ್ರಾಸೆಸ್, ಯಾವುದೇ ಒಂದು ಪ್ರಾಸೆಸ್ ಆಗಿರ್ಬೋದು, ವಾಟ್ ಎವರ್ ಮೇ ಬಿ ದ ಪ್ರಾಸೆಸ್ ಏನಾಗಿರುತ್ತೆ ಅಂತಂದರೆ, ಸಿ ಹಿಯರ್ ವಿ ಕ್ಯಾನ್ ರೈಟ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಈಸ್ ಈಕ್ವಲ್ಸ್ ಟು f/2 mu r into delta t ಅಂತ ಬರೀಬಹುದು. ವಾಟ್ ಇಸ್ f/2 r ಹಿಯರ್? ನೋಡಿ ಇಲ್ಲಿ f/2 r ಅಂದ್ರೆ ಬೇರೆ ಏನೂ ಅಲ್ಲ, ಇಟ್ ಈಸ್ CV ಅಂತ ಬರೀಬಹುದು. therefore we can write ಇದೆಲ್ಲ ನಾವು ಡೈರೆಕ್ಟ್ ಕ್ವಶನ್ಸ್ ಆಗಿ ಕೇಳ್ತಾ ಇರ್ತಾರೆ, ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಇವೆಲ್ಲ ನಿಮಗೆ. ಡೆಲ್ಟಾ ಯು ಬಿಕಮ್ಸ್ ಈಕ್ವಲ್ಸ್ ಟು ಮ್ಯೂ ಇಂಟು CV ಇಂಟು ಡೆಲ್ಟಾ ಟಿ ಅಂತ ಹೇಳ್ಬೋದು. ಮ್ಯೂ ಇಂಟು CV ಇಂಟು ಡೆಲ್ಟಾ ಟಿ, ಗೊತ್ತಾಯ್ತಲ್ವಾ? ನಾವು ಸಿ ಹಿಯರ್ CV ಅಂದ್ರೆ ಏನಪ್ಪ ಇಲ್ಲಿ ಅಂದರೆ f/2 r ಅಂತ ಹೇಳ್ಬೋದು. CV is equals to f/2 r ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ಹೇಗೆ ಬರಿಬೋದು ಅಂತ, ಯು ಕ್ಯಾನ್ ರೈಟ್ ದಿಸ್ ಆಸ್ ಮ್ಯೂ ಇಂಟು CV ವ್ಯಾಲ್ಯೂ ನಾನು ಹೇಳಿದ್ದೀನಿ γ-1 ಇಂಟು ಡೆಲ್ಟಾ ಟಿ ಅಂದರೆ ಟಿ ಫೈನಲ್ ಮೈನಸ್ ಟಿ ಇನಿಷಿಯಲ್ ಅಂತ ಬರಿಬಹುದು. ಡೆಲ್ಟಾ ಯು ರೀ ಇದು, ವಿ ಅಲ್ಲ ಇದು, ಡೆಲ್ಟಾ ಯು ಬಿಕಮ್ಸ್ ಈಕ್ವಲ್ಸ್ ಟು ಮ್ಯೂ 1/γ-1 ಇಂಟು ಯು ಕ್ಯಾನ್ ರೈಟ್ ಮ್ಯೂ ಆರ್ ಟಿ ಫೈನಲ್ ಮೈನಸ್ ಮ್ಯೂ ಆರ್ ಟಿ ಇನಿಷಿಯಲ್ ಅಂತ ಬರೀಬಹುದು. ಫ್ರಮ್ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಪ್ರಕಾರ PV is equals to mu RT alva. Therefore change in internal energy can also be written as, see here, P final into V final minus P initial into V initial divided by gamma minus 1 ಅಂತ ಬರಿತಾ ಇದ್ದೀವಿ. This is a change in internal energy, various forms ಗೊತ್ತಾಗ್ತದಲ್ವಾ? So like that we can understand how to write the delta U in various forms. ನೋಡಿ ಡಿಫ್ರೆಂಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎಲ್ಲ ಬೇಸಿಕ್ ಟರ್ಮ್ಸ್. Now let us solve the two examples based on what is that these quantities. ಈ ಕ್ವಾಂಟಿಟೀಸ್ನ ಬೇಸ್ ಮಾಡಿಕೊಂಡು ಒಂದೆರಡು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಣ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ಸ, ನೀಟಾಗೆ ಪ್ರಾಬ್ಲಮ್ನ ಓದಿ
ಎ ಥರ್ಮೋಡೈನಮಿಕ್ ಸಿಸ್ಟಮ್ is taken through ಸೈಕಲ್ PQRS ಅಂತ ಹೇಳ್ತದೆ. PQRS ಪ್ರಾಸೆಸ್ ನೋಡಿದ್ದೆ, ಪಿ ಇಂದ ಕ್ಯೂಗೆ, ಕ್ಯೂ ಇಂದ ಆರ್, ಆರ್ ಇಂದ ಎಸ್, ಎಸ್ ಟು ಪಿ ಅಂತ ಬಂದಿದೆ. ದ ನೆಟ್ ವರ್ಕ್ ಡನ್ ಬೈ ದ ಸಿಸ್ಟಮ್ ಈಸ್ ಅಂತ ಹೇಳ್ತದೆ. ದೇ ಆರ್ ಆಸ್ಕಿಂಗ್ ಓನ್ಲಿ ವಾಟ್ ಇಸ್ ದ ನೆಟ್ ವರ್ಕ್ ಡನ್. ಪ್ರೆಷರ್ ಅನ್ನೋದು ನಿಮಗೆ ಕಿಲೋ ಪಾಸ್ಕಲ್ ಅಲ್ಲಿ ಕೊಟ್ಟಿದ್ದಾರೆ, ನಿಮಗೆ ವಾಲ್ಯೂಮ್ ಅನ್ನೋದು ಕ್ಯೂಬಿಕ್ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ಕ್ಯೂಬಿಕ್ ಸೆಂಟಿಮೀಟರ್. ಹಾಗಾಗಿ ನಿಮ್ಗೆ ಗೊತ್ತಿದೆ, ನಮಗೆ ವರ್ಕ್ ಡನ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಏರಿಯಾ ಅಂಡರ್ ದ ಗ್ರಾಫ್ ಅಂತ ಹೇಳ್ಬೋದು. therefore work done becomes equals to what is the area, rectangle ಅಲ್ವಾ ಇದು, ನಿಮಗೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಬರೀಬಹುದಾ, PQ ಇಂಟು QR ಅಂತ ಹೇಳ್ತಾರೆ. what is this PQ value here? PQ ನೋಡಿ ಇಲ್ಲಿ 300 ಮೈನಸ್ ಫೈನಲ್ ವಾಲ್ಯೂಮ್ ಅಲ್ವಾ ಇಲ್ಲಿ P ಇಂಟು DV, ಏರಿಯಾ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. P 300 ಮೈನಸ್ 100 CC ಕ್ಯೂಬಿಕ್ ಸೆಂಟಿಮೀಟರ್ ಅಂತಂದ್ರೆ 10⁻⁻6 ಅಂತ ಹೇಳ್ಬೋದು. ಇಂಟು ಇಲ್ಲೇನು ಬರುತ್ತೆ ನೋಡಿ, ಇಲ್ಲಿ 200 ಮೈನಸ್ 100 ಇಂಟು ಕಿಲೋ ಅಂದರೆ 10⁻³ ಅಂತ ಬರುತ್ತೆ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 300 ಮೈನಸ್ 100 ಅಂದರೆ 200 ಇಂಟು 10⁻⁻6 ಇಂಟು ಇಲ್ಲಿ 100 ಇಂಟು 10⁻³ ಅಂತ ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ಅಂತ ಆನ್ಸರ್ ಹೇಳಿ ನೋಡೋಣ. ಇಲ್ಲಿ 2 zeros ಇದೆ, ಇಲ್ಲಿ 2 ಅಂತಂದರೆ 4 + 7 ಬರುತ್ತೆ. ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ವ್ಯಾಲ್ಯೂ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 20 ಜೌಲ್ಸ್. ಅರ್ಥ ಆಗ್ತದಲ್ವಾ? ಸೊ ವಾಟ್ ಈಸ್ ಆನ್ಸರ್ ಫಾರ್ ದಟ್ ಈಸ್ ಪ್ಲಸ್ 20 ಜೌಲ್ಸ್ ಅಂತ ಬರುತ್ತೆ. ಸೊ ಇಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಬರುತ್ತೇನಪ್ಪ ಇಲ್ಲಿ ನಿಮಗೆ. ಸೊ ಆಪ್ಷನ್ ಎ ಬರಲ್ಲ ನೋಡಿ, ಇಲ್ಲಿ ಆಪ್ಷನ್ ಎ ಬರಲ್ಲ. ಯಾಕೆ ಅಂತಂದ ನಾನು ಹೇಳಿದ್ದೀನಿ ನಿಮಗೆ, ಇದು ಯಾವ ಡೈರೆಕ್ಷನ್ ಇದೆ ನಿಮಗೆ, ಇಟ್ ಈಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತಂದರೆ ವರ್ಕ್ ಡನ್ ಅನ್ನೋದು ಪಾಸಿಟಿವ್ ತಗೋಬೇಕಾ ನೆಗೆಟಿವ್ ತಗೋಬೇಕಾ? ಇಟ್ ಶುಡ್ ಬಿ ನೆಗೆಟಿವ್ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. therefore we can go with option B. minus 20 joules. Okay na? Now let us see the next numerical question. Nodi illi an ideal gas is taken around ABCA anta kottidare as shown in the above PV diagram. The work done during a cycle anta calculate ಮಾಡಿ ಅಂತ ಹೇಳ್ತಾ ಇದ್ದಾರೆ. What is the work done here? What is the work done? So ನೀಟಾಗೆ ಒಂದ್ಸರಿ ಯೋಚನೆ ಮಾಡಿ. P ಇಂಟು ಇಲ್ಲೇನು ವ್ಯಾಲ್ಯೂ ನಿಮಗೆ 3V ಅಂತ ಕೊಟ್ಟಿದ್ದಾರೆ. P, 3V. So what is the answer for you have to calculate here? ನೋಡಿ ಇಲ್ಲಿ ವರ್ಕ್ ಡನ್ ತಾನೆ ಕೇಳ್ತಾ ಇರೋದು ನಿಮಗೆ. ನಾವು ಆಲ್ರೆಡಿ ಗೊತ್ತಿದೆ ನಮಗೆ. ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಏರಿಯಾ ಅಂಡರ್ ದ ಗ್ರಾಫ್ ಅಲ್ವಾ. ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಈ ಟ್ರಯಾಂಗಲ್ ಇದೆ ಅಲ್ಲ ರೀ, ಟ್ರಯಾಂಗಲ್ ಅಂತಂದರೆ ಏರಿಯಾ ಏನ್ರಿ ಫಾರ್ಮುಲಾ ನಿಮಗೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತಂದರೆ BC. ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ AC ವ್ಯಾಲ್ಯೂ ಹಿಯರ್? 3V ಮೈನಸ್ V ಇಂಟು ವಾಟ್ ಈಸ್ BC ವ್ಯಾಲ್ಯೂ ಅಂದ್ಬಿಟ್ಟು ನಿಮಗೆ 3P ಮೈನಸ್ P ಅಂತ ಬರೀಬಹುದು. ಸೊ ಹಾಫ್ ಇಂಟು 2V ಇಂಟು 2P, ನಮಗೆ ಹಾಫ್ 2 ಕ್ಯಾನ್ಸಲ್ ಆಗಿದ್ದಾಗ ಇಲ್ಲಿಗೆ 2 ಇಂಟು P ಇಂಟು V ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಅರ್ಥ ಆಗ್ತದಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಲೈಕ್ ದಟ್ ವಿ ಹ್ಯಾವ್ ಟು ಅಪ್ಲೈ ದ ಥಿಂಗ್ಸ್ ವಾಟ್ ವಿ ಹ್ಯಾವ್ ಲರ್ನ್. ನಾವೇನು ಕಲ್ತಿದ್ದೀವೋ ಅದನ್ನು ಹೀಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್. ದ ರಿಲೇಷನ್ ಬಿಟ್ವೀನ್ ದ ಇಂಟರ್ನಲ್ ಎನರ್ಜಿ U ಅಂಡ್ ಅಡಿಯಾಬ್ಯಾಟಿಕ್ ಕಾನ್ಸ್ಟೆಂಟ್ ಗಾಮಾ ಈಸ್ ಅಂತ ಹೇಳ್ತಾ ಇದ್ದಾರೆ. ಇಂಟರ್ನಲ್ ಎನರ್ಜಿಗೂ ಮತ್ತು ಅಡಿಯಾಬ್ಯಾಟಿಕ್ ಕಾನ್ಸ್ಟೆಂಟ್ ಗಾಮಾಗೆ ಮತ್ತು ಇಂಟರ್ನಲ್ ಎನರ್ಜಿಗೆ ರಿಲೇಷನ್ ಏನು ಅಂತ ಕೇಳ್ತಾ ಇದ್ದಾರೆ. ವಾಟ್ ಇಸ್ ದ ರಿಲೇಷನ್? ನೋಡಿ ನಮಗೆ ಗೊತ್ತಿದೆ U ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು R ಡಿವೈಡ್ ಬೈ ಗಾಮಾ ಮೈನಸ್ 1 ಅಂತ ಬರೀಬಹುದಾ? ವಾಟ್ ಇಸ್ ದ U ವ್ಯಾಲ್ಯೂ ಹಿಯರ್? U ಈಸ್ ನಥಿಂಗ್ ಬಟ್ R ಡಿವೈಡ್ ಬೈ ಗಾಮಾ ಮೈನಸ್ 1. U ಅಂತಂದಿದ್ದಾಗ ಇಟ್ ಈಸ್ R ಅಂತ ಹೇಳಿದಲ್ಲ, ಸಾರಿ R ಅಲ್ಲ ರೀ, ಅದು ಬೇರೆ ಏನದು ಅಂತಂದಾಗ ಸಿ ಹಿಯರ್ U ಈಸ್ ನಥಿಂಗ್ ಬಟ್ mu ಇಂಟು CV ಇಂಟು ಡೆಲ್ಟಾ T. ಕರೆಕ್ಟ್ ಏನಪ್ಪ? ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಂತಂದರೆ ಡೆಲ್ಟಾ U ಬಿಕಮ್ಸ್ ಈಕ್ವಲ್ಸ್ ಟು CV ಈಸ್
ಆರ್ ಡಿವೈಡ್ ಬೈ ಗಾಮಾ ಮೈನಸ್ 1 ಇಂಟು ಡೆಲ್ಟಾ ಟಿ. ಹಾಗಾಗಿ ನಿಮಗೆ ಯು ಅಂದರೆ ಏನು ಬರೀಬೋದು ನೋಡಿ, ಇಲ್ಲಿ ಯು ಫೈನಲ್ ಮೈನಸ್ ಯು ಇನಿಷಿಯಲ್ ಅಂತ ತಗೋರೋಣ. ಇಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಆರ್ ಇಂಟು ವಾಟ್ ಈಸ್ ದ ಟಿ ಫೈನಲ್ ಮೈನಸ್ ಮ್ಯೂ ಆರ್ ಇಂಟು ಟಿ ಇನಿಷಿಯಲ್ ಡಿವೈಡ್ ಬೈ ಗಾಮಾ ಮೈನಸ್ 1 ಅಂತ ತಗೊಳ್ತೀವಿ. ಇನಿಷಿಯಲಿ ನೋ ಟೆಂಪರೇಚರ್, ಸೊ ಇಟ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ 0 ಅಂತ ಹೇಳ್ಬೋದು. therefore you can write u becomes equals to mu rt. ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೋಡಿ, ಯು ಫೈನಲ್ ನಾವು ಯು ಅಂತ ಇಂಡಿಕೇಟ್ ಮಾಡ್ಕೊತಾ ಇದ್ದೀವಿ, ಫೈನಲ್ ಟೆಂಪರೇಚರ್ನ ಟಿ ಅಂತ ಇಂಡಿಕೇಟ್ ಮಾಡ್ಕೊಂಡಿದ್ದಾಗ ಮ್ಯೂ ಆರ್ ಟಿ ಬೈ ಗಾಮಾ ಮೈನಸ್ 1. ಸೊ ಮ್ಯೂ ಆರ್ ಟಿ ನಮಗಿಲ್ಲ, ಬಟ್ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಪ್ರಕಾರ ಪಿ ವಿ ಡಿವೈಡ್ ಬೈ ಗಾಮಾ ಮೈನಸ್ 1 ಅಂತ ಬರೀಬಹುದು. ದಿಸ್ ಇಸ್ ಇಂಟರ್ನಲ್ ಎನರ್ಜಿ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ. ಅರ್ಥ ಆಗ್ತದಲ್ವಾ ಹೇಗೆ ಮಾಡ್ತಾ ಇದೀವಿ ಅಂತ? ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲ, ಆಮೇಲೆ ನೋಡೋಣ, ಕಂಟಿನ್ಯೂ ಮಾಡೋಣ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಜೌಲ್ಸ್ ಲಾ. ಜೌಲ್ಸ್ ಲಾ ಮೇಲೆ ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ, ಬಟ್ ತುಂಬ ಈಸಿಯಾಗಿರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ. ಏನದು ಅಂತಂದಾಗ, ಸಿ ಹಿಯರ್ ದ ವರ್ಕ್ ಡನ್ by an external force, work done by external force is directly proportional work done by external force is directly proportional to heat produced in the body ಅಂತ ಹೇಳ್ತಾರೆ. heat produced ಅರ್ಥ ಆಗ್ತದಲ್ವಾ? if W is the work done and Q is the heat energy produced, it is directly proportional to ಅಂತ ಬರೀಬಹುದು. So removing the proportionality, I can write W is equals to JQ ಅಂತ ಬರಿತೀವಿ. What is this J here? J is the Joules constant ಅಂತ ಕರಿತೀವಿ, ಇಲ್ಲ ಮೆಕ್ಯಾನಿಕಲ್ ಈಕ್ವಲೆಂಟ್ ಅಂತನೋ ಹೇಳ್ಬೋದು. ಮೆಕ್ಯಾನಿಕಲ್ ಈಕ್ವಲೆಂಟ್ ಆಫ್ ಹೀಟ್, ಇದನ್ನ ಜೌಲ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದೀವಿ. ಸೊ ಇದ್ರ ವ್ಯಾಲ್ಯೂ ಏನಪ್ಪ ಆಗತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ನೋಡಿ, ಇಲ್ಲಿ J is equals to 1 ಯಾವಾಗ ಅಂತಂದ್ರೆ when work done and Q has same unit. ನೋಡಿ, ವರ್ಕ್ ಅನ್ನೋದು ಕ್ಯಾಲರೀಸ್ ಅಲ್ಲಿ, ಕ್ಯೂ ಅನ್ನೋದು ಕ್ಯಾಲರೀಸ್ ಅಲ್ಲಿ ಮೆಜರ್ ಮಾಡಿದ್ದಾಗ ಜೆ ವ್ಯಾಲ್ಯೂ 1 ಅಂತ ತಗೊಳ್ತೀವಿ. ವರ್ಕ್ ಅನ್ನೋದು ಜೌಲಲ್ಲಿದ್ದು ಕ್ಯೂ ಅನ್ನೋದು ಜೌಲಲ್ಲಿ ಇದ್ದರೆ ಅವಾಗ ಏನು ತಗೊಂತ ನಾವು ಇಲ್ಲಿ ಜೆ ಇಸ್ ಟೇಕನ್ ಆಸ್ 1 ಅಂತ ಹೇಳ್ತಾರೆ. ಇಲ್ಲದೆ ಹೋದ್ರೆ ನಿಮಗೆ ಜೆ ವ್ಯಾಲ್ಯೂ ಇಸ್ ಟೇಕನ್ ಆಸ್ 4.2 ಜೌಲ್ ಪರ್ ಕ್ಯಾಲರಿ. ಯಾವಾಗ ಅಂತಂದ್ರೆ ವೆನ್ ವರ್ಕ್ ಈಸ್ ಇನ್ ಜೌಲ್ಸ್, ವರ್ಕ್ ಡನ್ ಜೌಲ್ಸ್ ಅಲ್ಲಿ ಇದ್ಬಿಟ್ಟು ಕ್ಯೂ ಈಸ್ ಇನ್ ಕ್ಯಾಲರೀಸ್. ಕ್ಯೂ ಅನ್ನೋದು ಕ್ಯಾಲರಿಯಲ್ಲಿದ್ದು ಡಬ್ಲ್ಯೂ ಅನ್ನೋದು ಜೌಲಲ್ಲಿದ್ದಾಗ ಜೆ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು 4.2 ಜೌಲ್ ಪರ್ ಕ್ಯಾಲರಿ ಅಂತ ಹೇಳ್ಬೋದು. ನೋಡಿ, ಇದನ್ನ ಹೇಗೆ ನಾವು ಎಕ್ಸಾಂಪಲ್ ಹೇಳ್ತಾ ಇದೀನಿ ನೋಡಿದ್ರಿ. ಫಾರ್ ಎಕ್ಸಾಂಪಲ್, ದರ್ ಈಸ್ ಎ ಬ್ಲಾಕ್ ಆಫ್ ಐಸ್ ಅಂತ ಕನ್ಸಿಡರ್ ಮಾಡೋಣ. ಲೆಟ್ ಎಂ ಅನ್ನೋದು ನಿಮಗೆ ಮಾಸ್ ಆಫ್ ದ ಐಸ್ ಅಂತ ಹೇಳ್ತಾರೆ. ಇದನ್ನ ಹೆಚ್ ಹೈಟ್ ಇಂದ ನಾವು ಡ್ರಾಪ್ ಮಾಡ್ತಾ ಇದೀವಿ ಅಂದ್ರೆ ಇಟ್ ಈಸ್ ಮೂವಿಂಗ್ ಅಂಡರ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಅರ್ಥ. ಇಸ್ ಇಟ್ ರೈಟ್? ಸೊ ಹೌ ಮಚ್ ಹೀಟ್ ವಿಲ್ ಬಿ ಕನ್ವರ್ಟೆಡ್ ವೆನ್ ಇಟ್ ಮೆಲ್ಟ್ಸ್ ಕಂಪ್ಲೀಟ್ಲಿ ಅಂತ ಕ್ವಶನ್ ಕೇಳ್ತಾರೆ. ಇಟ್ ಈಸ್ ಜಸ್ಟ್ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಜೆ ಇಂಟು ಕ್ಯೂ ಅಂತ ಬರೆಯೋಣ. ಡಬ್ಲ್ಯೂ ಇಸ್ ಅಂದ್ರೆ ಇಲ್ಲಿ ಎಂ ಜಿ ಹೆಚ್ ಇಸ್ ಈಕ್ವಲ್ ಟು ಜೆ ಇಂಟು ಎಂ ಎಸ್ ಡೆಲ್ಟಾ ಟಿ ಅಂತನೂ ಬರೀಬಹುದು. ಇಲ್ಲ ನೋಡಿ, ಇಲ್ಲಿ ಎಷ್ಟು ಹೀಟ್ ಅಂದ್ರೆ ಕ್ಯೂ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಇಲ್ಲ ಎಷ್ಟು ಚೇಂಜ್ ಇನ್ ಟೆಂಪರೇಚರ್ ಇದ್ರೆ ಡೆಲ್ಟಾ ಟಿ ಟೆಂಪರೇಚರ್ ಚೇಂಜ್ ಇರುತ್ತೆ ಅಂತ ಹೇಳ್ತಾರೆ. ಅದೇ ಐಸ್ ಅನ್ನೋದು ನಿಮ್ಗೆ ಐಸ್ ಬ್ಲಾಕ್ ಅನ್ನೋದು ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿದೆ ಅಂತಂದ್ರೆ ಕ್ಯೂ ಪ್ಲೇಸ್ ಅಲ್ಲಿ ಎಂ ಇಂಟು ಎಲ್ ಅಂತ ಬರುತ್ತೆ. ಸೊ ಓಕೆ, ನಾವು ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡೋದನ್ನ ಒಂದೆರಡು ಪ್ರಾಬ್ಲಮ್ಸ್ ಯು ವಿಲ್ ಗೆಟ್ ಅನ್ ಐಡಿಯಾ ಹೌ ಟು ಅಪ್ಲೈ ದಿಸ್ ಜೌಲ್ಸ್ ಲಾ. ನೋಡಿ, ಇಲ್ಲಿ ವಾಟರ್ ಫಾಲ್ಸ್ ಫ್ರಮ್ ಹೈಟ್ ಆಫ್ 210 ಮೀಟರ್ ಅಂತ ಹೇಳ್ತಾರೆ. ಹೆಚ್ಚು ಕೊಟ್ಟಿದ್ದಾರೆ ನಿಮಗೆ. ಅಸ್ಯೂಮಿಂಗ್ whole of the energy due to fall is converted into heat, then the rise in temperature of the water would be ಅಂತ ಹೇಳ್ತಾರೆ. what is the rise in temperature? ಜೌಲ್ಸ್ ನಿಮಗೆ 4.3 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡಿ, ಇಲ್ಲಿ ವಾಟರ್ ಅನ್ನೋದು ಗ್ರೌಂಡ್ ಕಂಪೇರ್ ಮಾಡಿದಾಗ ವಾಟರ್ ವಿಲ್ ಬಿ ಕಮಿಂಗ್ ಫ್ರಮ್ ಸರ್ಟನ್ ಹೈಟ್, ಲೆಟ್ ಇಟ್ ಬಿ ಹೆಚ್ ಅಂತ ಕನ್ಸಿಡರ್ ಮಾಡೋಣ. ನೋಡಿ, ಇಲ್ಲಿ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಜೆ ಇಂಟು ಕ್ಯೂ. ಇಸ್ ಇಟ್ ರೈಟ್? ಸೊ ವರ್ಕ್ ಡನ್ ಏನಂತ ಬರೀಬಹುದು ನಾವಿಲ್ಲಿ ಎಂ ಜಿ ಹೆಚ್ ಅಂತ ತಗೋಬಹುದು. ಜೆ ವ್ಯಾಲ್ಯೂ ಅಂತ ಜೆ ಹಾಗೆ ಇರಲಿ. ಕ್ಯೂ ಅನ್ನೋದು ನಾವು ಎಂ ಇಂಟು
ಎಸ್ ಇಂಟು ಡೆಲ್ಟಾ ಟಿ ಅಂತ ಬರೀಬಹುದು. ನೋಡಿ ಇಲ್ಲಿ ಮಾಸ್ ಆಫ್ ದ ವಾಟರ್ ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. ನಮಗೆ ರೈಸ್ ಇನ್ ಟೆಂಪರೇಚರ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ನಥಿಂಗ್ ಬಟ್ ಜಿ ಇಂಟು ಹೆಚ್ ಡಿವೈಡ್ ಬೈ ಜೆ ಇಂಟು ಎಸ್ ಅಂತ ಬರೀಬಹುದು. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಹಿಯರ್. ಜಿ ವ್ಯಾಲ್ಯೂ ಏನಾಗುತ್ತೆ ಅಂತ ನೀಟಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ ದ ಆನ್ಸರ್. ನೋಡಿ ಇಲ್ಲಿ ಜಿ ಈಸ್ 10 ಅಂತ ತಗೊಳ್ಳೋಣ. ಹೆಚ್ ಈಸ್ 210 ಡಿವೈಡ್ ಬೈ ಜೌಲ್ ಕಾನ್ಸ್ಟೆಂಟ್ ಬಂದ್ಬಿಟ್ಟು ನಿಮಗೆ 4.3 ಅಂತ ಇದೆ. ಸೊ ವಾಟ್ ಇಸ್ ಎಸ್ ವ್ಯಾಲ್ಯೂ? ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಏನಂತ ಹೇಳಿದೀವಿ? ಅದೇ ನಿಮಗೆ CGS ಯೂನಿಟ್ ಅಲ್ಲಾದರೆ 1 ಕ್ಯಾಲರಿ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ವಿ. ಅದೇ ನಿಮಗೆ ಜೌಲ್ಸ್ ಅಲ್ಲಿ ಬೇಕು ಅಂತಂದಾಗ ಇಟ್ ಈಸ್ 4200 ಅಂತ ಬರುತ್ತಲ್ವ ನಿಮಗೆ. ಸೊ ಯು ಕ್ಯಾನ್ ಟೇಕ್ ದಿಸ್ ಆಸ್ ಎಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, ಏನು ಬರುತ್ತೆ ಅಂತ ನೋಡೋಣ. ಓಕೆ, ಕ್ಯಾಲರೀಸ್ ಅಲ್ಲಿದ್ದಾಗ ಜೆ ಅನ್ನೋದು ನಿಮ್ಗೆ ಎಸ್ ಇದಲ್ವಾ, ಹಾಗಾಗಿ ನಿಮಗೆ ಯು ಕ್ಯಾನ್ ಸೇ ಇಟ್ ಈಸ್ 1000 ಅಂತ ಯೂಸ್ ಮಾಡಬಹುದು. ಸೊ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಜೆ ಇಂಟು ಎಸ್ ವಿಲ್ ಗಿವ್ ವಾಟ್ ಇಸ್ ಅ ಕ್ಯೂ ಅಂತಾನೆ ಹೇಳ್ಬೋದು. ವಾಟ್ ಇಸ್ ದಟ್? ಎಸ್ ಸಾರಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 1 ಕ್ಯಾಲರಿ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್. ನೋಡಿ ಇಲ್ಲಿ ಬರ್ದಿತಾ ಇದ್ದೀನಿ, ಅರ್ಥ ಆಯ್ತಾ? ಜೆ ಅನ್ನೋದು 4.3 ತಗೊತಾ ಇದ್ದೀನಿ. ಯಾಕೆ ಅಂತಂದಾಗ ಎಸ್ ವ್ಯಾಲ್ಯೂನ ನಾನು ಕ್ಯಾಲರೀಸ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲ ನಾನು ಎಸ್ ವ್ಯಾಲ್ಯೂನ ಡೈರೆಕ್ಟ್ ಆಗಿ ಜೌಲ್ಸ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಜೆ ವ್ಯಾಲ್ಯೂ 1 ಅಂತ ತಗೋಬೇಕು. ಗೊತ್ತಾಯ್ತಲ್ಲ? ನೋ ಕನ್ಫ್ಯೂಷನ್. ಓಕೆ, therefore you can say ನೋಡಿ ಇಲ್ಲಿ ಎಸ್ ಆಫ್ ದ ವಾಟರ್ ಇಸ್ ಈಕ್ವಲ್ಸ್ ಟು 1 ಕ್ಯಾಲರಿ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಳ್ಳೋಣ. 1 ಕ್ಯಾಲರಿ ಹಾಗೆ ಇರಲಿ, ಗ್ರಾಮ್ನ ಮೇಲೆ ತಂದ್ರೆ 10⁻³ kg ಆಗಿರುತ್ತೆ. ಕ್ಯಾಲರಿ ಪರ್ kg ಪರ್ ಕೆಲ್ವಿನ್ ಆಗಿರುತ್ತೆ. SI ಯೂನಿಟ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ರೈಸ್ ಇನ್ ಟೆಂಪರೇಚರ್ ಬಿಕಮ್ಸ್ ಈಕ್ವಲ್ಸ್ ಟು 2100 ಡಿವೈಡ್ ಬೈ ಇಲ್ಲಿ ನಿಮಗೆ 4.3 ಇಲ್ಲ 4.2 ಅಂತ ತಗೊಂಡಿದ್ರೆ ಇನ್ನೂ ಈಸಿ ಆಗೋಗ್ತಾ ಇತ್ತು. ಸೊ ಇಟ್ ಈಸ್ 4300 ಅಂತ ಹೇಳ್ಬೋದು. ಸೊ ಅಪ್ರಾಕ್ಸಿಮೇಟ್ ನಾವು ಸಾಲ್ವ್ ಮಾಡಿದ್ದಾಗ ಎಷ್ಟು ಬರ್ಬೋದು ನಮ್ಗೆ ಇಲ್ಲಿ ಆನ್ಸರ್ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಯು ಕ್ಯಾನ್ ಸೇ ಇಟ್ ಈಸ್ 2ನ ಇಲ್ಲಿ ಬರೋದು ನಿಮಗೆ 2 ಅಂತ ನಾವು ತಗೊಂಡ್ರೆ 1/2 ಅಂತಂದ್ರೆ ನಿಮಗೆ 0.5 ಅಂತ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಯು ಕ್ಯಾನ್ ಸೇ ಇಟ್ ಆಸ್ 0.5 ಡಿಗ್ರಿ ಸೆಲ್ಸಿಯಸ್. 0.5 ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಅರ್ಥ ಇದೆ? ಜೆ ವ್ಯಾಲ್ಯೂ ಹೇಗೆ ತಗೊತಾ ಇದೀವಿ ಅಂತ ಅಂದ್ಬಿಟ್ಟು ಜೆ ವ್ಯಾಲ್ಯೂ ನಾವು ಯಾವಾಗಾದ್ರೆ 4.2 ಇಲ್ಲ 4.3 ಬರಿತೀವೋ ಆವಾಗ ನಾವು ಮೈಂಡ್ ಇಟ್ಕೋಬೇಕು ಎಸ್ ಅನ್ನೋದು ಕ್ಯಾಲರೀಸ್ ಅಲ್ಲಿ ಇರಬೇಕು ಅಂತ. ಆದರೆ 1000 ಯಾಕೆ ಬರ್ತಾ ಇದೆ ಅಂತಂದ್ರೆ ಕಿಲೋಗ್ರಾಮ್ ಕನ್ವರ್ಟ್ ಮಾಡ್ತಾ ಇದೀವಿ. ಯಾಕೆ ಕಿಲೋಗ್ರಾಮ್ ಕನ್ವರ್ಟ್ ಮಾಡಬೇಕು ಅಂದ್ರೆ SI ಯೂನಿಟ್ ಕನ್ವರ್ಟ್ ಮಾಡಬೇಕು. ಹಾಗಾಗಿ ಜಿ ವ್ಯಾಲ್ಯೂ ನಿಮಗೆ ಮೀಟರ್ ಪರ್ ಸೆಕೆಂಡ್ಸ್ಗೆ SI ಯೂನಿಟ್ ಅಲ್ಲಿ ಇದೆ, ಹೆಚ್ ಅನ್ನೋದು ಸಹ ಮೀಟರ್ SI ಯೂನಿಟ್ ಅಲ್ಲಿ ಇದೆ. ಹಾಗಾಗಿ ಎಸ್ ಅನ್ನೋದು ಸಹ ನಿಮಗೆ SI ಯೂನಿಟ್ ಅಲ್ಲಿ ಇರಬೇಕು. ಹಾಗಾಗಿ ಬರ್ದಿದ್ದೀವಿ. ಓಕೆನಾ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ 1000 ಕ್ಯಾಲರಿ ಪರ್ kg ಪರ್ ಡಿಗ್ರಿ ಸೆಲ್ಸಿಯಸ್ ಆರ್ ಪರ್ ಕೆಲ್ವಿನ್ ಅಂತ ಬರೀಬಹುದು. ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. Now let us see one more numerical example so that we can easily get an idea. ನೋಡಿ ಇಲ್ಲಿ ಹೇಲ್ ಸ್ಟೋನ್ ಗೊತ್ತಲ್ಲ ನಿಮಗೆ? ಹೇಲ್ ಸ್ಟೋನ್ಸ್ ಮಳೆಗಾಲ ಬಂದಿದೆ ಆಲ್ರೆಡಿ. ಸೊ ಹೇಲ್ ಸ್ಟೋನ್ ನಲ್ಲಿ ನಿಮಗೆ ಅಟ್ 0 ಡಿಗ್ರಿ ಸೆಲ್ಸಿಯಸ್ 0 ಡಿಗ್ರಿಯಲ್ಲಿದ್ದಾಗ ಹೇಲ್ ಸ್ಟೋನ್ ಅಂತ ನಿಮಗೆ ಐಸ್ ಫಾರ್ಮಲ್ ಇರುತ್ತೆ. ನಿಮಗೆ ಫಾಲ್ಸ್ ಫ್ರಮ್ ಎ ಹೈಟ್ ಆಫ್ 1 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಆನ್ ಆನ್ ಇನ್ಸುಲೇಟಿಂಗ್ ಸರ್ಫೇಸ್ ಕನ್ವರ್ಟಿಂಗ್ ಹೋಲ್ ಆಫ್ ಇಟ್ಸ್ ಕೈನೆಟಿಕ್ ಎನರ್ಜಿ ಇಂಟು ಇಟ್ ಹೀಟ್ ಅಂತ ಹೇಳ್ತಾ ಇದ್ದಾರೆ. ಹೋಲ್ ಕೈನೆಟಿಕ್ ಎನರ್ಜಿ ಅನ್ನೋದು ನಿಮಗೆ ಹೀಟ್ ಕನ್ವರ್ಟ್ ಆಗಿದ್ದಾಗ ವಾಟ್ ಪಾರ್ಟ್ ಆಫ್ ಇಟ್ ವಿಲ್ ಮೆಲ್ಟ್ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ಲಿ ಮೆಲ್ಟ್ಸ್ ಅಂತ ಹೇಳ್ತಾ ಇಲ್ಲ ರೀ ಅವರು, ಕಂಪ್ಲೀಟ್ಲಿ ಮೆಲ್ಟ್ಸ್ ಅಂತ ಹೇಳ್ತಾ ಇಲ್ಲ. ಸೊ ಲೆಟ್ ಅಸ್ ಸೇ ಎಂ ಅನ್ನೋದು ನಿಮಗೆ ಇನಿಷಿಯಲ್ ಮಾಸ್ ಆಫ್ ಹೇಲ್ ಸ್ಟೋನ್ ಅಂತ ಕನ್ಸಿಡರ್ ಮಾಡೋಣ. ಎಷ್ಟು ಮೆಲ್ಟ್ ಆಗಿದೆ ನಮಗೆ ಗೊತ್ತಿಲ್ಲ. m' ಈಸ್ ದ ಮಾಸ್ ಮೆಲ್ಟೆಡ್ ಅಂತ ಕನ್ಸಿಡರ್ ಮಾಡೋಣ. ಅವ್ರು ಏನು ಹೇಳ್ತಾರೆ ನೋಡಿ ಇಲ್ಲಿ, ವಾಟ್ ಪಾರ್ಟ್ ಅಂತಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ m'/m. ನೋಡಿ ಟೋಟಲ್ ಮಾಸ್ ಅಲ್ಲಿ ಎಷ್ಟು ಮಾಸ್ ಅನ್ನೋದು ಕನ್ವರ್ಟ್ ಆಗಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ವಾ? ಸೊ ಅಕಾರ್ಡಿಂಗ್ ಟು ಜೌಲ್ಸ್ ಲಾ we can write
mgh ಇಸ್ ಈಕ್ವಲ್ ಟು ಜೆ ಇಂಟು ಕ್ಯೂ ಅಂತ ಬರೀಬಹುದು. ನಿಮಗೆ ಮೆಲ್ಟ್ ಆಗ್ತದೆ. ಮೆಲ್ಟ್ ಅಂದ್ರೆ ಮೀನಿಂಗ್ ಏನು? ಫೇಸ್ ಟ್ರಾನ್ಸಿಷನ್ ಅಂತ ಅರ್ಥ. ಸೊ ಯು ಕ್ಯಾನ್ ರೈಟ್ ಕ್ಯೂ ಅಂದರೆ ಎಮ್ ಡ್ಯಾಶ್ ಇಂಟು ಎಲ್ ಅಂತ ಬರೀಬಹುದು. ಸೊ ಅರ್ಥ ಮಾಡ್ಕೊತಾ ಇದ್ರಲ್ವಾ? ದೇರ್ ಫೋರ್ ವಿ ಕ್ಯಾನ್ ಸೇ ಎಮ್ ಡ್ಯಾಶ್ ಬೈ ಎಮ್ ಏನ್ರಿ ಆಗತ್ತೆ ನಮ್ಗೆ ಇಲ್ಲಿ? ಎಮ್ ಡ್ಯಾಶ್ ಬೈ ಎಮ್ ಬಿಕಮ್ಸ್ ಈಕ್ವಲ್ಸ್ ಟು ಜಿ ಹೆಚ್ ಡಿವೈಡ್ ಬೈ ಏನಾಗುತ್ತೆ ನಮ್ಗೆ ಇಲ್ಲಿ ಜೆ ಇಂಟು ಎಲ್ ಅಂತ ಬರೀಬಹುದು. ಜೆ ಇಂಟು ಎಲ್. ಸೊ ವಾಟ್ ಈಸ್ ದಿಸ್ ಎಲ್? ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳ್ತೀವಿ. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ನೋಡಿ ಇಲ್ಲಿ ಎಫ್ ಅಂತ ಬರಿತೀವಿ. ಫಾರ್ ವಾಟರ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದಾಗ 80 ಕ್ಯಾಲರಿ ಪರ್ ಗ್ರಾಮ್ ಅಂತ ಹೇಳ್ತಾರೆ. ಅದೇ ನಿಮಗೆ ಕಿಲೋಗ್ರಾಮ್ ಕನ್ವರ್ಟ್ ಮಾಡ್ತಾ ಇದ್ದೀವಿ ಯಾಕೆ ಅಂತಂದಾಗ ಆಪ್ಷನ್ಸ್ ನಿಮಗೆ ಓಕೆ ಹೇಗಾದರೂ ಬರೀಬೋದು, ನಾಟ್ ಅನ್ ಇಶ್ಯೂ. ದರ್ ಫೋರ್ ಓಕೆ ಜಿ ಅನ್ನೋದು ನಿಮಗೆ ಎಸ್ ಐ ಯೂನಿಟಲ್ಲಿ ತಗೊಳ್ತೀವಿ. ಹೆಚ್ ಅನ್ನೋದು ಸಹ ಎಸ್ ಐ ಯೂನಿಟಲ್ಲೇ ಇರೋದ್ರಿಂದ ನೀವು ಎಲ್ ಎಫ್ನ ಸಹ ನಾವು ಕಿಲೋಗ್ರಾಮ್ಸ್ ಕನ್ವರ್ಟ್ ಮಾಡೋಣ. ಅವಕ್ಕ ಕ್ಯಾಲರಿ ಪರ್ ಕೆ ಜಿ ಆಗಿರುತ್ತೆ. ಇವಾಗ ಜೆ ವ್ಯಾಲ್ಯೂ ಅನ್ನೋದು ನೀವು 4.2 ಅಂತ ಕನ್ಸಿಡರ್ ಮಾಡಬಹುದು. ಸೊ ಎಮ್ ಡ್ಯಾಶ್ ಬೈ ಎಮ್ ಇಸ್ ಈಕ್ವಲ್ಸ್ ಟು ಜಿ ಇಸ್ 10. ಹೆಚ್ ವಾಟ್ ಈಸ್ ದ ಹೈಟ್ ಫ್ರಮ್ ವಿಚ್ ಇಟ್ ಈಸ್ ಫಾಲಿಂಗ್? ಇಟ್ ಈಸ್ ಫಾಲಿಂಗ್ ಫ್ರಮ್ 1 ಕಿಲೋಮೀಟರ್ ಹೈಟ್ ಅಂತ ಹೇಳ್ತಾ ಇದ್ದಾರೆ. ಜೆ ಅಂತಂದಾಗ ಯು ಕ್ಯಾನ್ ಸೇ 4.2 ಇಂಟು ವಾಟ್ ಇಸ್ ಎಲ್ ಎಫ್ ವ್ಯಾಲ್ಯೂ ಹಿಯರ್ 80 ಇಂಟು 10 to the power of 3 ಅಂತ ಹೇಳ್ಬೋದು. 10 power 3 ಕ್ಯಾನ್ಸಲ್ ಆಗುತ್ತೆ. 10 ಅನ್ನೋದು ನಿಮಗೆ 8 times ಕ್ಯಾನ್ಸಲ್ ಆಗುತ್ತೆ. therefore m dash by m becomes equals to 1 divided by if you simplify this you will get nearly 32 ಅಂದರೆ nearly 33 ಅಂತ ಕನ್ಸಿಡರ್ ಮಾಡಬಹುದು. therefore we can go with the option 1/33. Like that we can apply Joule's law. To solve this type of numerical problems. ಗೊತ್ತಾಗಿದಲ್ವಾ? Now let us understand the next concept ಏನು ಅಂತಂದಾಗ first law of thermodynamics. What is the first law of thermodynamics? ಏನು ಹೇಳಿದ first law of thermodynamics ಅಂತಂದಾಗ see here the amount of heat energy given to a system is utilized in two parts. One part to do external work, another part to increase its internal energy ಅಂತ ಹೇಳ್ತಾರೆ. So see here if delta q ಇಲ್ಲ q ಅಂತಾನೆ ಕನ್ಸಿಡರ್ ಮಾಡೋಣ, no worries. if q ಅನ್ನೋದು heat supplied ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ okay, and delta u is the change in internal energy, and w which is equals to p into dv is the work done. ಅವಾಗ ಏನಾಗುತ್ತೆ ನೋಡಿ ಇಲ್ಲಿ ಫಸ್ಟ್ ಲಾ ವಿ ಕ್ಯಾನ್ ರೈಟ್ ಮ್ಯಾಥಮೆಟಿಕಲ್ ಆಗಿ ಫಸ್ಟ್ ಲಾನ ಏನು ಬರಿಬೋದು ನಾವು ಅಂತಂದರೆ ವಿ ಕ್ಯಾನ್ ರೈಟ್ ಕ್ಯೂ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಯು ಪ್ಲಸ್ ಡಬ್ಲ್ಯೂ ಅಂತ ಬರಿಬಹುದು. ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಡಿಫ್ರೆಂಟ್ ವೇಸಲ್ಲಿ ಬರಿತಾ ಇರ್ತಾರೆ ನಾವು ಬೇಸ್ ಮಾಡಿಕೊಂಡು ಡೆಲ್ಟಾ ಕ್ಯೂ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ ಅಂತನೂ ಬರಿಬಹುದು. ಡೆಲ್ಟಾ ಡಬ್ಲ್ಯೂನ ನಾವು it is also equals to delta u plus what is this p into delta v ಅಂದ್ರೆ ಫೈನಲ್ ವಾಲ್ಯೂಮ್ ಮೈನಸ್ ಇನಿಷಿಯಲ್ ವಾಲ್ಯೂಮ್ ಅಂತನೂ ಬರೀಬಹುದು. ಅರ್ಥ ಇದೆ? ಡೆಲ್ಟಾ ಯು ಅಂತಂದ್ರೆ ಫೈನಲ್ ಇಂಟರ್ನಲ್ ಎನರ್ಜಿ ಮೈನಸ್ ಇನಿಷಿಯಲ್ ಇಂಟರ್ನಲ್ ಎನರ್ಜಿ ಅಂತನೂ ಬರೀಬಹುದು. ಲೈಕ್ ದಟ್ ವಿ ಕ್ಯಾನ್ ರೈಟ್ ಮ್ಯಾಥಮೆಟಿಕಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ನೋಡಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನೋದು it is based on law of conservation of energy ಅಂತ ಹೇಳ್ತಾರೆ. it is based on law of conservation of energy ಅಂತನೂ ಹೇಳ್ತೀವಿ. ಗೊತ್ತಾಗ್ತದಲ್ವಾ? ಯಾಕಂತಂದಾಗ ಹೀಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಇಂಟರ್ನಲ್ ಎನರ್ಜಿ ಪ್ಲಸ್ ವರ್ಕ್ ಡನ್ ಅಂತ ಹೇಳ್ತಾ ಇದ್ದೀವಿ. And here we have to think about sign convention. Sign convention plays an important role ಇಲ್ಲಿ. Sign convention ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನದು ಅಂತಂದ್ರೆ ಫಸ್ಟ್ ನಾವು ವರ್ಕ್ ಬಗ್ಗೆ ನೋಡೋಣ, ವರ್ಕ್ ಬಗ್ಗೆ ಮಾತಾಡೋಣ. if work is done by the ಸಿಸ್ಟಮ್ ಏನಾದರೂ ಕೆಲಸ ಮಾಡಿದೆ ಅಂತಂದರೆ ಆವಾಗ ನಮಗೆ ವರ್ಕ್ ಡನ್ ಅನ್ನೋದು
ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಫ್ ಅದೇ ನೋಡಿ ಇಲ್ಲಿ, ಇಫ್ ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್ ಮೇಲೆ ವರ್ಕ್ ಅನ್ನೋದು ನಡೆದಿದೆ ಅಂತಂದ್ರೆ ಅವಾಗ ವರ್ಕ್ ಡನ್ ಅನ್ನೋದು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಗೊತ್ತಾಗ್ತದಲ್ವಾ? ಅಂಡ್ ಸೆಕೆಂಡ್ ಒನ್ ನೋಡಿ ಇಲ್ಲಿ, ಇಫ್ ದ ಹೀಟ್ ಈಸ್ ಗಿವೆನ್ ಟು ಎ ಸಿಸ್ಟಮ್, ಇಫ್ ಹೀಟ್ ಈಸ್ ಗಿವೆನ್ ಟು ಎ ಸಿಸ್ಟಮ್, ನಾವು ಸಿಸ್ಟಮ್ಗೆ ಹೀಟ್ ಕೊಟ್ಟಿದ್ದೀವಿ ಅಂದ್ರೂ ಒಂದೇ, ಇಲ್ಲ ಸಿಸ್ಟಮ್ ಹೀಟ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡಿದೆ ಅಂದ್ರೂ ಒಂದೇ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಅವಾಗ ಹೀಟ್ ಅನ್ನೋದು ನಿಮಗೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಕ್ಯೂ ಈಸ್ ಟೇಕನ್ ಆಸ್ ಅ ಪಾಸಿಟಿವ್. ಅರ್ಥ ಆಗ್ತದಲ್ವಾ? ಹೀಟ್ ಎನರ್ಜಿ ಕೊಟ್ಟಿದ್ರು ಇಲ್ಲ ಸಿಸ್ಟಮ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡಿದ್ರು ಎರಡು ಒಂದೇ. ಅಂಡ್ ಇಫ್ ದ ಹೀಟ್ ಈಸ್ ಅ ಲಾಸ್ಟ್ taken from the system, ಇಲ್ಲ ಲಾಸ್ಟ್ ಫ್ರಮ್ ದ ಸಿಸ್ಟಮ್, ಹೀಟ್ ಈಸ್ ಲಾಸ್ಟ್ ಬೈ ದ ಸಿಸ್ಟಮ್, ಅವಾಗ ಏನಂತ ಬರೀಬಹುದು ನಾವು ಇಲ್ಲಿ ಅಂತಂದಾಗ ಕ್ಯೂ ಈ ಸೆಟ್ ಟು ಬಿ ನೆಗೆಟಿವ್ ಅಂತ ಬರಿತೀವಿ. ಕ್ಯೂ ಈ ಸೆಟ್ ಟು ಬಿ ನೆಗೆಟಿವ್. ಇನ್ ದ ಸೇಮ್ ಮ್ಯಾನರ್ ನಿಮಗೆ ಇಂಟರ್ನಲ್ ಎನರ್ಜಿ ಬಗ್ಗೆನೂ ಮಾತಾಡಬೇಕು. ಏನಂತಂದ್ರೆ ಇಫ್ ದ ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಯ್ತು ಅಂತಂದ್ರೆ, increase in internal energy ಏನ್ ಹೇಳುತ್ತೆ ಅಂತಂದ್ರೆ ಈಸ್ ಟೇಕನ್ ಆಸ್ ಪಾಸಿಟಿವ್ ಫಾರ್ ಎ ಸಿಸ್ಟಮ್. ಓಕೆನಾ? ಅದೇ ನಿಮಗೆ ಇಂಟರ್ನಲ್ ಎನರ್ಜಿ ಡಿಕ್ರೀಸ್ ಆಯ್ತು ಅಂತಂದ್ರೆ ಡಿಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ ಈಸ್ ಟೇಕನ್ ಆಸ್ ನೆಗೆಟಿವ್ ಅಂತ ಹೇಳ್ತೀವಿ. ಸಿಸ್ಟಮ್ಗೆ ಎನರ್ಜಿ ಇನ್ಕ್ರೀಸ್ ಆದ್ರೆ ಇಂಟರ್ನರ್ಜಿ ಪಾಸಿಟಿವ್ ಅಂತ ತಗೋಬೇಕು. ಸಿಸ್ಟಮ್ ಎನರ್ಜಿ ಡಿಕ್ರೀಸ್ ಆಯಿತು ಅಂದರೆ ಇಂಟರ್ನರ್ಜಿ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕು. ದೀಸ್ ಆರ್ ದ ಸೈನ್ ಕನ್ವೆನ್ಷನ್ಸ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ಟು ಅಪ್ಲೈ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಗೊತ್ತಾಯ್ತಲ್ವಾ? ನೌ ಲೆಟ್ ಅಸ್ ಸಾಲ್ವ್ ದ ಫ್ಯೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ನೋಡಿ ಇಲ್ಲಿ ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ, ಒಂದು ಐಡಿಯಾ ಬರುತ್ತೆ ಹೇಗೆ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಓಕೆ, ಬಿಫೋರ್ ಗೋಯಿಂಗ್ ಟು ಸಿ ಇನ್ನೆರಡು ಪಾಯಿಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನದು ಅಂತಂದಿದ್ದಾಗ ಸಿ ಹಿಯರ್, ವರ್ಕ್ ಡನ್ ಅನ್ನೋದು ನಿಮಗೆ ವರ್ಕ್ ಡನ್ ಈಸ್ ಎ ಪಾತ್ ಡಿಪೆಂಡೆಂಟ್ ಅಂತ ಹೇಳ್ತಾರೆ, ಇಲ್ಲ ಪಾತ್ ಮೇಲ್ ಡಿಪೆಂಡ್ ಆಗಿರುತ್ತೆ, ಪಾತ್ ಫಂಕ್ಷನ್ ಅಂತನೂ ಹೇಳ್ಬೋದು. ವರ್ಕ್ ಡನ್ ಈಸ್ ಎ ಪಾತ್ ಡಿಪೆಂಡೆಂಟ್ ಅಂಡ್ ಆಲ್ಸೋ ಹೀಟ್ ಎನರ್ಜಿ ಅನ್ನೋದು ಸಹ ನಿಮಗೆ ಓಕೆ ಪಾತ್ ಡಿಪೆಂಡೆಂಟ್ ಅಂತನೂ ಹೇಳ್ತೀವಿ. ಅದೇ ಇಂಟರ್ನಲ್ ಎನರ್ಜಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಂಟರ್ನಲ್ ಎನರ್ಜಿ ಈಸ್ ಎ ಸ್ಟೇಟ್ ಫಂಕ್ಷನ್, ದಟ್ ಮೀನ್ಸ್ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್. ಅದಕ್ಕೆ ಇದನ್ನ ಪಾಯಿಂಟ್ ಫಂಕ್ಷನ್ ಅಂತನೂ ಕರೀತಾರೆ. ಗೊತ್ತಾಗ್ತಾ ಇದಲ್ವ ಹೇಳ್ತಾರೆ ಇದೇನು ಅಂತ ಅಂದ್ಬಿಟ್ಟು. ಸೊ ನಾವು ಲೆಟ್ ಅಸ್ ಸಿ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ನೋಡಿ ಇಲ್ಲಿ, ಇಫ್ 150 joule ಆಫ್ ಹೀಟ್ ಈಸ್ ಆಡೆಡ್ ಅಂತ ಏನು ತಗೊಳ್ತೀರಪ್ಪ? ಸೊ ಕ್ಯೂ ಅನ್ನೋದು ನಿಮಗೆ +50 joules ಅಂತ ಹೇಳ್ತಾರೆ. ಅಂಡ್ ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ +110 joules. ದೆನ್ ವಾಟ್ ಈಸ್ ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ? ಏನ್ರಿ ಆಗತ್ತೆ ನಮ್ಗೆ ಇಲ್ಲಿ? ನೋಡಿ ಇಲ್ಲಿ ಏನೋ ಮಿಸ್ ಮಾಡಿದ್ದೀನಿ, ಇಲ್ಲಿ +50 ಅಲ್ಲರಿ, ಇದು 150 ಅಪ್ಪ, ಇದು 150. ಓಕೆ, ಸೊ ಫ್ರಮ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಬರೀಬೋದು ನೋಡಿ ಇಲ್ಲಿ, ಚೇಂಜ್ ಇನ್ ಇಂಟರ್ನರ್ಜಿ ನಥಿಂಗ್ ಬಟ್ Q ಮೈನಸ್ W ಅಂತ ಹಾಕ್ಬೋದು. ಸೊ 150 ಮೈನಸ್ 110 ವಿಚ್ ಈಸ್ ಈಕ್ವಲ್ಸ್ ಟು 40 joules ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಅರ್ಥ ಆಯ್ತಲ್ವಾ? Let us see the next numerical problem. ನೋಡಿ ಇಲ್ಲಿ, when an ideal dynamic gas is heated constant pressure, the fraction of heat energy supplied which increases the internal energy of the gas ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ, ಹೀಟ್ ಎನರ್ಜಿ ಸಪ್ಲೈ ಮಾಡಿದ್ದಾಗ ಆ ಹೀಟ್ ಎನರ್ಜಿಯಲ್ಲಿ ಎಷ್ಟು ಎನರ್ಜಿ ಅನ್ನೋದು ಇಂಟರ್ನಲ್ ಎನರ್ಜಿಯಾಗೆ ಕನ್ವರ್ಟ್ ಆಗಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ದಟ್ ಮೀನ್ಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಡೆಲ್ಟಾ ಯು ಬೈ ಕ್ಯೂ ಕ್ವಶನ್ ಮಾರ್ಕ್. ದ ಫ್ರಾಕ್ಷನ್ ಆಫ್ ಹೀಟ್ ಎನರ್ಜಿ ಅರ್ಥ ಮಾಡ್ಕೊತಾ ಇದ್ರಲ್ಲ. ಸೊ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಐ ವಿಲ್ ರೈಟ್
ದ ಫ್ರಾಕ್ಷನ್ ಆಫ್ ಹೀಟ್ ಎನರ್ಜಿ, ಫ್ರಾಕ್ಷನ್ ನಮಗೆ ಗೊತ್ತಿಲ್ಲ, ಆಫ್ ಹೀಟ್ ಎನರ್ಜಿ ಕನ್ವರ್ಟೆಡ್ ಇಂಟು ಇಂಟರ್ನಲ್ ಎನರ್ಜಿ ಅಂತ ಹೇಳ್ತಾರೆ. therefore you have to calculate delta U by Q, delta U by Q. ಗೊತ್ತಾಯ್ತಾ? ಸೊ ಇಲ್ಲಿ ನೋಡಿ ಕ್ಯೂ ಅನ್ನೋದು ಯಾವಾಗ ಇಲ್ಲಿಗೆ ಡೈನಾಮಿಕ್ ಗ್ಯಾಸ್ ಅಂತ ಹೇಳ್ತಾ ಇದ್ದಾರೆ, ಡೈನಾಮಿಕ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಹೇಳ್ತಾ ಇದ್ದಾರೆ, ಕಾನ್ಸ್ಟೆಂಟ್ ಪ್ರೆಷರ್. ಓಕೆನಾ? ಸೊ ಸಿಂಪ್ಲಿಫೈ ಮಾಡೋಣ. ಸಿ ಹಿಯರ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, at constant pressure, what is the value of Q? Q is equals to mu into Cp into change in temperature ಅಂತ ಹೇಳ್ಬೋದು. What is the Cp value here? Gamma into R divided by gamma minus 1 into delta T. ಫಾಲೋ ಮಾಡಿ ನೀಟಾಗಿ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಅಂಡ್ ಡೆಲ್ಟಾ ಯು ಏನಾಗಿರಬೇಕು? For any process we can write this as mu into Cv into delta T ಅಂತ ಬರೀಬಹುದಲ್ವಾ? We can write Cv ಅಂದ್ರೆ ಮೀನಿಂಗ್ ಏನಪ್ಪ ಇಲ್ಲಿ ಅಂತಂದ್ರೆ R divided by gamma minus 1 into delta T. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಏನು ಬೇಕಾಗಿರೋದು ಇಲ್ಲಿ ಡೆಲ್ಟಾ ಯು ಡಿವೈಡ್ ಬೈ ಕ್ಯೂ. ಸೊ ಸಿಂಪ್ಲಿಫೈ ಮಾಡಿದಾಗ ಮ್ಯೂ ಮ್ಯೂ ಆರ್ ಬೈ ಗಾಮಾ ಮೈನಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಯು ಕ್ಯಾನ್ ರೈಟ್ ದಿಸ್ ಆಸ್ 1 by gamma, 1 by gamma. ಇದು ಒನ್ ಆಫ್ ದ ಶಾರ್ಟ್ ಕಟ್ ಅಂತಾನು ಕನ್ಸಿಡರ್ ಮಾಡಬಹುದು. ನೋಡಿ ಇಲ್ಲಿ ಫಾರ್ ಡಯಾಟಾಮಿಕ್ ಗ್ಯಾಸ್, ಫಾರ್ ಡೈಅಟಾಮಿಕ್ ಗ್ಯಾಸ್, ಡಯಾಟಾಮಿಕ್ ಗ್ಯಾಸ್ಗೆ ಗಾಮಾ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇಟ್ ಈಸ್ ಈಕ್ವಲ್ಸ್ ಟು 5/3 ಆಗಿರುತ್ತೆ. ಗಾಮಾ ಈಸ್ 5/3. therefore we can get the answer delta U by Q is equals to 3/5. 3/5. Like that we have to think. Diatomic gas. Diatomic gas ಚೆಕ್ ಮಾಡಿ ಇಲ್ಲಿ ಎಷ್ಟಿದಪ್ಪ ನಿಮ್ಗೆ ಇಲ್ಲಿ 3/5 ಇದ ಇಲ್ಲ ರೀ ನಿಮ್ಗೆ. ಸೊ ಪ್ಲೀಸ್ ಚೆಕ್ ಇಟ್. 3/5 you should get 3/5. 3/5 what ಇಲ್ಲಿ ಓಕೆ ಸಾರಿ ಡೈನಾಮಿಕ್ ಗ್ಯಾಸ್ಗೆ ನಿಮಗೆ ಗಾಮಾ ವ್ಯಾಲ್ಯೂ ಅನ್ನೋದು ನಿಮಗೆ ಇಟ್ ಈಸ್ 7/5 ರೀ. ಫಾರ್ ಡೈನಾಮಿಕ್ ಗ್ಯಾಸ್ ಗಾಮಾ ಇಸ್ ಈಕ್ವಲ್ಸ್ ಟು 7/5. 7/5. therefore we can write delta U by Q is equals to 5/7. therefore what is the answer for that 5/7 ಅಂತಂದ್ರೆ you can go with option D. option D. option D ಇದು option D 5/7 ಅಂತ ಹೇಳ್ಬೋದು. ಸೊ ಸಿಮಿಲರ್ಲಿ let's see the one more numerical problem. ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಪ್ರಾಬ್ಲಮ್ ನಿಮಗೆ ಅನಲೈಸ್ ಮಾಡೋದಕ್ಕೆ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಪ್ಲೈ ಮಾಡೋದಕ್ಕೆ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೀಟಾಗೆ ಓದಿ. ಎ ಥರ್ಮೋಡೈನಮಿಕ್ ಪ್ರಾಸೆಸ್ ಇಸ್ ಶೋನ್ ಇನ್ ದ ಫಿಗರ್ ಅಂತ ಹೇಳ್ತಾ ಇದ್ದಾರೆ. The pressures and volumes corresponding to some points in the figure are PA ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ, PB ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ, and volume at the point A is given and volume at the point D is also given. ನೋಡಿ ಇಲ್ಲಿ ಎ ಪ್ರೆಷರ್ ಕೊಟ್ಟಿದ್ದಾರೆ ನಿಮಗೆ ಹತ್ರ, ವಾಲ್ಯೂಮ್ ಸಹ ನಿಮಗೆ ಮೆನ್ಷನ್ ಮಾಡಿದ್ದಾರೆ. and here also pressure is given P at the point B and here volume is given V at the point D ಅಂತ ಹೇಳಿದ್ದಾರೆ. ಸೊ ಪ್ಲೀಸ್ ಥಿಂಕ್ ಮಾಡಿ ಏನು ಬರುತ್ತೆ ಅಂತ ಆನ್ಸರ್ ಹೇಳೋಣ. V at the point D. ಅವ್ರು ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇನ್ ದ ಪ್ರಾಸೆಸ್ ಎ ಬಿ, ಇನ್ ದ ಪ್ರಾಸೆಸ್ ಎ ಇ ಅಂದರೆ ಸಿಸ್ಟಮ್ ಅನ್ನೋದು ಎ ಇಂದ ಬಿಗೆ ತಗೊಂಡು ಹೋಗಿದ್ದಾಗ ಹೀಟ್ ಎನರ್ಜಿ ಎಷ್ಟು ಕೊಟ್ಟಿದ್ದಾರೆ 600 ಜೌಲ್ಸ್ ಆಫ್ ಹೀಟ್ ಈಸ್ ಆ್ಯಡೆಡ್ ಕೊಟ್ಟಿದ್ದಾರೆ. ಅದೇ ನಿಮಗೆ ಬಿ ಇಂದ ಸಿಗೆ ತಗೊಂಡು ಹೋಗಬೇಕಾದ್ರೆ 200 ಜೌಲ್ಸ್ ಆಫ್ ಹೀಟ್ ಈಸ್ ಆ್ಯಡೆಡ್. ನೋಡಿ ಎರಡೂ ಆ್ಯಡ್ ಮಾಡಿದ್ದಾರೆ ನಿಮಗೆ ಸಿಸ್ಟಮ್ಗೆ ಹೀಟ್ ಎನರ್ಜಿನ. ದೆನ್ ವಾಟ್ ಈಸ್ ದ ಚೇಂಜ್ ಇನ್ ಹೀಟ್ ಅಂಡ್ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇನ್ ದ ಪ್ರಾಸೆಸ್ ಎ ಸಿ. ನೋಡಿ ಸಿಸ್ಟಮ್ ಇನಿಷಿಯಲಿ ಎ ಇದೆ, ಫೈನಲ್ ಆಗಿ ಸಿ ಹತ್ರ ಇದೆ. ಎ ಇಂದ ಸಿಗೆ ಹೋಗಬೇಕಾದ್ರೆ ಸಿಸ್ಟಮ್ಗೆ ಎಷ್ಟು ಇಂಟರ್ನಲ್ ಎನರ್ಜಿ ಚೇಂಜ್ ಆಗಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಸಿ ಹಿಯರ್, ರಿಮೆಂಬರ್ ದಟ್ ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ along AC is always equal to work done along AC plus heat energy supplied along AC ಅಂತ ಬರುತ್ತೆ. Let it be equation 1. equation 1. So first calculate what is the work done from A to C. ನಾನು ಜಸ್ಟ್ ಹೇಳಿದ್ದೀನಿ ನಾನು ನಿಮಗೆ ವರ್ಕ್ ಡನ್ ಅನ್ನೋದು ಪಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ವರ್ಕ್ ಡನ್ ಫ್ರಮ್ ಎ ಟು ಸಿ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಫ್ರಮ್ ಎ ಟು ಬಿ ಪ್ಲಸ್ ವರ್ಕ್ ಡನ್ ಫ್ರಮ್ ಬಿ ಟು ಸಿ.
ನೋಡಿ ಇಲ್ಲಿ ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್ ಫ್ರಮ್ ಎ ಟು ಬಿ ಪ್ಲಸ್ ಪ್ರೆಷರ್ ಅಟ್ ದ ಪಾಯಿಂಟ್ ಎ ಇಲ್ಲಿ ಪಾಯಿಂಟ್ ಬಿ ಇಂಟು ವಾಟ್ ಇಸ್ ದ ಚೇಂಜ್ ಇನ್ ವಾಲ್ಯೂಮ್ ಫ್ರಮ್ ಬಿ ಟು ಸಿ. ನೋಡಿ ಎ ಇಂದ ಬಿಗೆ ಒಂದ್ಸರಿ ಅಬ್ಸರ್ವ್ ಮಾಡಿದ್ದಾಗ ವಾಲ್ಯೂಮ್ ರಿಮೈನ್ಸ್ ಕಾನ್ಸ್ಟೆಂಟ್. ವಾಲ್ಯೂಮ್ ಯಾವಾಗಾದ್ರೆ ಕಾನ್ಸ್ಟೆಂಟ್ ಆಗಿರುತ್ತೋ ವರ್ಕ್ ಡನ್ ಫ್ರಮ್ ಎ ಟು ಬಿ, ವರ್ಕ್ ಡನ್ ಫ್ರಮ್ ಎ ಟು ಬಿ will become equal to 0, will become equal to 0. Therefore we can write work done from A to C is equal to 0 plus what is the pressure at the point B they have given 8 into 10 power 4 ಅಂತ ಕೊಟ್ಟಿದ್ದಾರೆ. 8 into 10 power 4, 8 into 10 to the power of 4 into what is the change in volume here? Final volume is ನೋಡಿ ಅಬ್ಸರ್ವ್ ಮಾಡಿ, ಫೈನಲ್ ವಾಲ್ಯೂಮ್ ಅಂದ್ಬಿಟ್ಟು 5 ಕೊಟ್ಟಿದ್ದಾರೆ. ಇನಿಷಿಯಲ್ ವಾಲ್ಯೂಮ್ ಈಸ್ 2 ಅಂತ ಮೆನ್ಷನ್ ಮಾಡಿದ್ದಾರೆ. 5 minus 2, 5 minus 2 into 10 to the power of minus 3, 10 to the power of minus 3, ಕರೆಕ್ಟ್. ನಾವು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು 8 into 10 to the power of 4 into 3 into 10 to the power of minus 3 which is nothing but 240 joules ಅಂತ ಬರುತ್ತೆ. ಹಾಗೆ ಇರಲಿ. Now what is the heat energy supplied from A to C ಅಂತಂದಾಗ heat from A to B plus heat from B to C. ನಾವು ಸಿಂಪ್ಲಿಫೈ ಮಾಡಿ ಇಲ್ಲಿ 600 joules ಕೊಟ್ಟಿದ್ದಾರೆ. ಫ್ರಮ್ B to C it is given as 200 joules ಅಂತಂದ್ರೆ ನಿಮ್ಗೆ ಇಲ್ಲಿ 800 joules ಅಂತ ಬರುತ್ತೆ. ಸೊ ಫ್ರಮ್ ದ ಈಕ್ವೇಶನ್ 1 ನೋಡಿ ಇಲ್ಲಿ what is the internal energy from A to C, it is equals to 800 minus 240 which is nothing but 560 joules. ಅರ್ಥ ಆಗ್ತದಲ್ವೇ ಹೇಗೆ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು? ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ 560 joules. ಆಪ್ಷನ್ ಎ. ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ಅನಲೈಸ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಗೊತ್ತಾಯ್ತಲ್ವಾ? Now let us see the next thing, that is applications of first law of thermodynamics for various thermodynamic process. ವೇರಿಯಸ್ ಥರ್ಮೋಡೈನಮಿಕ್ ಪ್ರಾಸೆಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ಲಾನ ಅಪ್ಲೈ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. ಅಷ್ಟೇ ಅಲ್ಲ, ಹೌ ಟು ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಇನ್ ವೇರಿಯಸ್ ಥರ್ಮೋಡೈನಮಿಕ್ ಪ್ರಾಸೆಸ್ ಅನ್ನೋದನ್ನು ನೋಡೋಣ. ಫಸ್ಟ್ ಅಮಾಂಗ್ ದೆಮ್ ಈಸ್ ದ ಐಸೋಬಾರಿಕ್ ಪ್ರಾಸೆಸ್ ಅಂತ ನೋಡೋಣ. ಐಸೋಬಾರಿಕ್ ಪ್ರಾಸೆಸ್ ಗೊತ್ತಾಗ್ತದಲ್ವಾ? ಐಸೋಬಾರಿಕ್ ಪ್ರಾಸೆಸ್ ನಿಮಗೆ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ. ಸೊ ನೀಟಾಗೆ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ಳಿ ಪ್ಲೀಸ್. ಕಾನ್ಸಂಟ್ರೇಟ್. ವಾಟ್ ಈಸ್ ದ ಐಸೋಬಾರಿಕ್ ಪ್ರಾಸೆಸ್ ಅನ್ನೋದನ್ನ ನೋಡೋಣ. ದ ಪ್ರಾಸೆಸ್ ವಿಚ್ ಟೇಕ್ಸ್ ಪ್ಲೇಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಇಸ್ ಕಾಲ್ಡ್ ಆಸ್ ಐಸೋಬಾರಿಕ್ ಪ್ರಾಸೆಸ್ ಅಂತ ಹೇಳ್ತಾರೆ. ಯಾವ ಪ್ರಾಸೆಸ್ಸಲ್ಲಿ ನಮಗೆ ಪ್ರೆಷರ್ ಅನ್ನೋದು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ತೀವಿ ಅದನ್ನು ಐಸೋಬಾರಿಕ್ ಪ್ರಾಸೆಸ್ ಅಂತ ಕರಿತೀವಿ. In isobaric process, see here, volume is directly proportional to temperature, that is the Charles law holds good ಅಂತ ನಾವು ಹೇಳ್ಬೋದು. ಯಾವಾಗಾದ್ರೆ ನಿಮಗೆ therefore what is the work done ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ ಅಂತ ನೋಡೋಣ. ವರ್ಕ್ ಡನ್ ವಿಲ್ ಬಿಕಮ್ ಈಕ್ವಲ್ಸ್ ಟು we can say P into dV ಅಂತ ಬರಿತೀವಿ. that is P into final volume minus initial volume ಅಂತ ಹೇಳ್ತಾರೆ. So what is the first law of thermodynamics ಏನಾಗುತ್ತೆ ನೋಡಿ ಇಲ್ಲಿ. First law of thermodynamics implies dq will become equals to u plus p into dv anta barutte. Therefore in what is the isobaric process, whatever the energy we have supplied, it is utilized for both the purpose, for do external work and also to increase internal energy anta heldivi. And later we have to think that PV graph, whenever plot the PV graph for isobaric process ಏನಾಗುತ್ತೆ ನೋಡಿ, it always remains a constant, that is parallel to volume axis ಅಂತ ಹೇಳ್ತಾರೆ. and what is the slope here? Slope of PV graph ಏನ್ರಿ ಆಗುತ್ತೆ ಅಂತಂದ್ರೆ it is equal to 0. ಗೊತ್ತಾಗಿದಲ್ವಾ? that is the first isobaric process. and later we have to think what is the isochoric process ನೋಡೋಣ. isochoric process ಅರ್ಥ ಮಾಡ್ಕೊತಾ ಇದ್ರಲ್ವಾ? ಏನು ಐಸೋಕೋರಿಕ್ ಪ್ರಾಸೆಸ್ ಅಂದ್ರೆ ಮೀನಿಂಗ್ ಏನು ಅಂತಂದಿದ್ದಾಗ, ಸಿ ಹಿಯರ್, ಯಾವ ಪ್ರಾಸೆಸ್ ಅಲ್ಲಿ ವಾಲ್ಯೂಮ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೋ ಅದನ್ನ ಐಸೋಬಾರಿಕ್ ಪ್ರಾಸೆಸ್ ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೆ ಪ್ರೆಷರ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತಂದ್ರೆ ಗೆಲುಜಾಕ್ಸ್ ಲಾ ಅನ್ನೋದು ಹೋಲ್ಡ್ಸ್ ಗುಡ್ ಅಂತ ನಾವು ಹೇಳ್ಬೋದು. ಸೊ ಯಾವಾಗಾದ್ರೆ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರುತ್ತೋ ಚೇಂಜ್ ಇನ್ ವಾಲ್ಯೂಮ್ ಬಿಕಮ್ಸ್ ಈಕ್ವಲ್ ಟು 0.
ದೇರ್ ಫೋರ್ ವರ್ಕ್ ಡನ್ ಏನ್ರಿ ಆಗತ್ತೆ ನಮ್ಗೆ ಇಲ್ಲಿ ಪಿ ಇಂಟು ಡೆಲ್ಟಾ ವಿ ಅಂತ ನಾವು ಬರೆದಿದ್ದಾಗ ವರ್ಕ್ ಡನ್ ಡ್ಯೂರಿಂಗ್ ಐಸೋಕೋರಿಕ್ ಪ್ರಾಸೆಸ್ ಬಿಕಮ್ಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಅಂಡ್ ವಾಟ್ ಈಸ್ ದ ಪಿ ವಿ ಗ್ರಾಫ್? ಪಿ ವಿ ಗ್ರಾಫ್ ಏನಾಗುತ್ತೆ ಅಂತ ಸರ್ ನೀಟಾಗಿ ಚೆಕ್ ಮಾಡಿ. ಇಲ್ಲಿ ಪಿ ವಿ ಗ್ರಾಫ್ ವಾಲ್ಯೂಮ್ ಕಾನ್ಸ್ಟೆಂಟ್ ಅಲ್ವಾ, ಸೊ ಇಟ್ ಈಸ್ ಆಸ್ ಶೋನ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ಸ್ಲೋಪ್ ಹಿಯರ್? ಸ್ಲೋಪ್ ಬಿಕಮ್ಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಹೇಳ್ತೀವಿ ಫಾರ್ ಐಸೋಬಾರಿಕ್ ಪ್ರಾಸ್. ಇದರ ಹೆಸರೇನಪ್ಪ ಅಂತಂದಾಗ ಇದನ್ನ ಐಸೋಕೋರ್ ಅಂತ ಕರಿತೀವಿ. ಐಸೋಕೋರ್ ಅದು ನಿಮ್ಗೆ ಐಸೋ ಬಾರ್ ನಾವು ಕನ್ಸಿಡರ್ ಮಾಡಿದ್ದಾಗ ಇದನ್ನ ಐಸೋಬಾರಿಕ್ ಪ್ರಾಸೆಸ್ ಅಲ್ಲಿ ಈ ಗ್ರಾಫ್ನ ಐಸೋಬಾರ್ ಅಂತ ಕರಿತೀವಿ. ಐಸೋಬಾರ್. ಓಕೆನಾ? ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಪ್ಲೈ ಮಾಡಿದ್ದಾಗ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಂಪ್ಲೈಸ್ ಏನು ಹೇಳುತ್ತೆ ಅಂತಂದ್ರೆ ಡಿ ಕ್ಯೂ ಈಸ್ ಈಕ್ವಲ್ಸ್ ಟು ಡಿ ಡಬ್ಲ್ಯೂ ಪ್ಲಸ್ ಡಿ ಯು ಅಂತ ಬರೀಬಹುದು. ಡಿ ಡಬ್ಲ್ಯೂ 0 ತಾನೆ, therefore you can say dq is equals to du. ಅಂದ್ರೆ ಮೀನಿಂಗ್ ಏನ್ರಿ ಇಲ್ಲಿ ಅಂತಂದಾಗ heat supplied is completely used to increase its internal energy ಅಂತ ಹೇಳ್ತಾರೆ. to increase its internal energy. ಅರ್ಥ ಮಾಡ್ಕೊತಾ ಇದೀರಲ್ವಾ? ಎನರ್ಜಿನ ಸಪ್ಲೈ ಮಾಡಿರ್ತೀವೋ ಸಿಸ್ಟಮ್ಗೆ ಅಷ್ಟು ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಮಾತ್ರನೇ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಐಸೋಕೋರಿಕ್ ಪ್ರಾಸೆಸ್ ಅಲ್ಲಿ. ಲೇಟರ್ ವಿ ಹ್ಯಾವ್ ಟು ಥಿಂಕ್ ವಾಟ್ ಈಸ್ ಅಬೌಟ್ ಥರ್ಡ್ ಒನ್, ದಟ್ ಈಸ್ ವಾಟ್ ಈಸ್ ದಟ್ ಯು ಕ್ಯಾನ್ ಸೇ ಐಸೋಥರ್ಮಲ್ ಪ್ರಾಸೆಸ್. ನೋಡೋಣ ಐಸೋಥರ್ಮಲ್ ಪ್ರಾಸೆಸ್. ವಾಟ್ ಈಸ್ ದಿಸ್ ಐಸೋಥರ್ಮಲ್ ಪ್ರಾಸೆಸ್ ಏನಾಗುತ್ತೆ ಅಂತ ನೀಟಾಗೆ ಯೋಚನೆ ಮಾಡಿ. So in isothermal process, temperature of the system remains constant ಅಂತ ಹೇಳ್ತಾರೆ. ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದೆ ಅಂತಂದ್ರೆ ಬಾಯ್ಲ್ಸ್ ಲಾ ಹೋಲ್ಡ್ಸ್ ಗುಡ್ ಅಂತ ಹೇಳ್ತೀವಿ. P is inversely proportional to V or P into V remains constant ಅಂತ ಹೇಳ್ತೀವಿ. ಇದ್ರ ಮೇಲೆ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. For two different gases or for a gas in two different states, we can write P1 V1 is equals to P2 V2 ಅಂತ ಬರೀಬಹುದು. ಗೊತ್ತಾಗಿದಲ್ವಾ? So that is the point to be noted. What is the work done? ಏನಾಗತ್ತೆ ಅಂತ ನೋಡೋಣ. Work done is always equals to, it is given by integral P into dV from initial volume to final volume. ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ RT into log to the base E V final divided by V initial ಅಂತ ಬರುತ್ತೆ. is the work done ಫಾರ್ಮುಲಾ. ನೋಡಿ ಬೇಸ್ ಅಂದ್ರೆ ನ್ಯಾಚುರಲ್ ಲಾಗರಿಥಮ್ಸ್ ಇದು. ಅದೇ ನಿಮಗೆ ಫಾರ್ ಮ್ಯೂ ನಂಬರ್ ಆಫ್ ಮೋಲ್ಸ್ ನಾವು ಕನ್ಸಿಡರ್ ಮಾಡಿದ್ದಾಗ W becomes equals to mu into RT log to the base E V final divided by V initial ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? And see here, if you want to convert that into base 10 ಕನ್ವರ್ಟ್ ಮಾಡಬೇಕು ಅಂತಂದ್ರೆ we can say W will become equals to 2.303 into log mu RT log to the base 10 V final divided by V initial ಅಂತ ಬರಿತೀವಿ. ಇಲ್ಲ ಪ್ರೆಷರ್ಸ್ ಅಲ್ಲಿ ಬರಿಬೇಕು ನಾವು ಅಂತಂದ್ರೆ 203 mu RT into log to the base 10 P initial divided by P final ಅಂತ ಬರೀಬಹುದು. This is the work done expression in various forms ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ? Later we have to think that ನೋಡಿ ಇಲ್ಲಿ ಯಾವಾಗ ನಾವು ಪಿ ವಿ ಗ್ರಾಫ್ ನಾವು ಪ್ಲಾಟ್ ಮಾಡ್ತೀವೋ ಐಸೋಥರ್ಮಲ್ ಪ್ರಾಸೆಸ್ಗೆ, the initial stage and this is the final state. The graph ಅನ್ನೋದು ಸ್ವಲ್ಪ ಕರ್ವ್ ಆಗಿರುತ್ತೆ. The graph will be little bit curved ಅಂತ ಹೇಳ್ಬೋದು. So observe this is the graph. This is the A initial state and this is the final state B. This is the final volume and this is the initial volume ಅಂತ ಹೇಳ್ತಾರೆ. And later see here, what is the slope of this isotherm? ಇದರ ಹೆಸರೇನಪ್ಪ ಅಂತಂದಾಗ ಇದನ್ನ ಐಸೋಥರ್ಮ್ ಅಂತ ಕರೀತಾರೆ. ಸೊ ಸ್ಲೋಪ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ದ ಪ್ರೆಷರ್ ಅಪ್ಲೈಡ್ P ಅಂತ ಹೇಳ್ತಾರೆ. ಸ್ಲೋಪ್ ಈಸ್ ಈಕ್ವಲ್ಸ್ ಟು P. ಗೊತ್ತಾಗಿದಲ್ವಾ? ಅಂಡ್ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದೆ. ಸೊ
ಯಾವಾಗಾದರೆ ಟೆಂಪರೇಚರ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೋ ನಿಮಗೆ ಚೇಂಜ್ ಇನ್ ಟೆಂಪರೇಚರ್ ಅನ್ನೋದು 0 ಇರುತ್ತೆ. ಚೇಂಜ್ ಇನ್ ಟೆಂಪರೇಚರ್ 0 ಇರುತ್ತೋ ಇಂಟರ್ನಲ್ ಎನರ್ಜಿ ಚೇಂಜ್ ಅನ್ನೋದು ಸಹ 0 ಆಗಿರುತ್ತೆ. therefore we can say that dq becomes equals to du plus dw, which is nothing but dq becomes equals to dw. ಅಂದರೆ ಐಸೋಥರ್ಮಲ್ ಪ್ರಾಸೆಸ್ ಅಲ್ಲಿ ಏನಾದರೆ ಹೀಟ್ ಎನರ್ಜಿನ ಸಪ್ಲೈ ಮಾಡಿರ್ತೀವೋ ಇಟ್ ಈಸ್ ಆಲ್ವೇಸ್ ಬಿ ಈಕ್ವಲ್ ಟು ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂತ ಹೇಳ್ತಾರೆ. ವರ್ಕ್ ಡನ್ ಬೈ ದ ಸಿಸ್ಟಮ್. ಸೊ ದಿಸ್ ಆರ್ ದ ಪಾಯಿಂಟ್ಸ್ ವಿಚ್ ವಿ ಹ್ಯಾವ್ ಟು ಲರ್ನ್ ಅಂಡರ್ ಐಸೋಥರ್ಮಲ್ ಪ್ರಾಸೆಸ್. later we have to think that what is the adiabatic process. ನೋಡಿ ಇಲ್ಲಿ ಫೋರ್ತ್ ಒನ್, what is this adiabatic process. ಅರ್ಥ ಮಾಡ್ಕೊತಾ ಇದ್ರಲ್ವಾ adiabatic process. ನೋಡಿ ಇಲ್ಲಿ ಬಿಫೋರ್ ಗೋಯಿಂಗ್ ಟು ಸಿ ದಿಸ್ ಐಸೋಥರ್ಮಲ್ ಪ್ರಾಸೆಸ್ಗೆ ಎಕ್ಸಾಂಪಲ್ ಏನು ಅಂತ ಕೇಳಿದ್ದಾಗ, ಐಸೋಥರ್ಮಲ್ ಪ್ರಾಸೆಸ್ ಎಕ್ಸಾಂಪಲ್ ಏನು ಅಂತಂದಾಗ ಇಷ್ಟೇ ನೆನ್ಬಿಟ್ಕೊಳ್ಳಿ, ಎನಿ ಸ್ಲೋ ಪ್ರಾಸೆಸ್ ಅಂದರೆ ಮೆಲ್ಟಿಂಗ್ ಪ್ರಾಸೆಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಬಾಯ್ಲಿಂಗ್ ಪ್ರಾಸೆಸ್ ಆಗಿರ್ಬೋದು. ಮೆಲ್ಟಿಂಗ್ ಆರ್ ಬಾಯ್ಲಿಂಗ್ ಪ್ರಾಸೆಸ್ ಕ್ಯಾನ್ ಬಿ ಟೇಕನ್ ಆಸ್ ಐಸೋಥರ್ಮಲ್ ಪ್ರಾಸೆಸ್ ಅಂತ ಹೇಳ್ತಾರೆ. ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಹಿಯರ್ ಅಂತಂದರೆ ಯಾವ ಪ್ರಾಸೆಸ್ಸಲ್ಲಿ ನಿಮಗೆ ಹೀಟ್ ಎನರ್ಜಿ ಆಫ್ ದ ಸಿಸ್ಟಮ್ ಅನ್ನೋದು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡಿರ್ತಾರೋ ಅದನ್ನು ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಅಂತ ಹೇಳ್ತೀವಿ. And in adiabatic process, the equation, that is the Poisson's equation, holds good ಅಂತ ಹೇಳ್ತಾರೆ. PV power gamma is equal to constant ಅಂತ ಹೇಳ್ತೀವಿ. What is gamma called? Gamma ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. It is the ratio of specific heat capacities ಅಂತ ಹೇಳ್ತಾರೆ. Ratio of specific heat capacities. ಓಕೆನಾ? and this is the relation between pressure and volume. ಅದೇ ರೀತಿ ನಿಮಗೆ ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಅಲ್ಲಿ ರಿಲೇಷನ್ ಬಿಟ್ವೀನ್ ಟೆಂಪರೇಚರ್ ಅಂಡ್ ವಾಲ್ಯೂಮ್ ಸಹ ಇದೆ. ಏನಪ್ಪ ಅಂತಂದ್ರೆ ಟಿ ವಿ ಪವರ್ ಗಾಮಾ -1 ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತನೂ ಬರೀಬಹುದು. ಅಂದ್ರೆ T1 V1 ಪವರ್ ಗಾಮಾ -1 ಇಸ್ ಈಕ್ವಲ್ಸ್ ಟು T2 V2 ಪವರ್ ಗಾಮಾ -1 ಅಂತನೂ ಹೇಳ್ಬೋದು. ಅದೇ ನಿಮಗೆ ಪ್ರೆಷರ್ಗೆ ಮತ್ತು ಟೆಂಪರೇಚರ್ಗೆ ಗ್ರಾಫ್ ಹಾಕಬೇಕು, ರಿಲೇಷನ್ ಬರೀಬೇಕು ನಾವು ಅಂತಂದಾಗ we can write this as P power 1 minus gamma into T power gamma is equal to constant ಅಂತ ಹೇಳ್ತೀವಿ. ಈ ರಿಲೇಷನ್ ಮಸ್ಟ್ ಅಂಡ್ ಶುಡ್ ನಮಗೆ ಗೊತ್ತಿರಲೇಬೇಕು. ಇದ್ರ ಮೇಲೆ ಕ್ವಶನ್ಸ್ ನಿಮಗೆ ಕೇಳ್ತಾ ಇರ್ತಾರೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಓಕೆ, ದೀಸ್ ಆರ್ ದ ಈಕ್ವೇಶನ್ ವಿಚ್ ಹೋಲ್ಡ್ಸ್ ಗುಡ್ ಇನ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಇದನ್ನ ಪಾಯ್ಸನ್ಸ್ ಈಕ್ವೇಶನ್ ಅಂತನೂ ಕರಿತೀವಿ. ಗೊತ್ತಾಗಿದಲ್ವಾ? ಲೇಟರ್ ವಿ ಹ್ಯಾವ್ ಟು ಥಿಂಕ್. ನೋಡಿ ಇಲ್ಲಿ ಯಾವಾಗಾದ್ರೆ ಕ್ಯೂ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೋ ಚೇಂಜ್ ಇನ್ ಹೀಟ್ ಎನರ್ಜಿ ಬಿಕಮ್ಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತಾರೆ. ದೇರ್ಫೋರ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನ್ರಿ ಹೇಳುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ, ಸಿ ಹಿಯರ್ ಡಿ ಕ್ಯೂ ಬಿಕಮ್ಸ್ ಈಕ್ವಲ್ಸ್ ಟು ಡಿ ಯು ಪ್ಲಸ್ ಡಿ ಡಬ್ಲ್ಯೂ. ಓಕೆನಾ? ಯಾವಾಗಾದ್ರೆ ಡಿ ಕ್ಯೂ ಅನ್ನೋದು 0 ಆಗುತ್ತೋ ವಿ ಕ್ಯಾನ್ ರೈಟ್ ದಿಸ್ ಆಸ್ ಡಿ ಯು ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಡಬ್ಲ್ಯೂ ಆರ್. ನೋಡಿ, ಕನ್ಫ್ಯೂಸ್ ಮಾಡೋದಕ್ಕೆ ಈ ರೀತಿನೂ ಬರೀಬೋದು ನಾವಿಲ್ಲಿ. ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಯು ಅಂತ ಹೇಳ್ತೀವಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೈನ್ ಕನ್ವೆನ್ಷನ್ ಪ್ರಕಾರ ನಾನು ಇವಾಗ ಹೇಳ್ತಾ ಇದ್ದೀನಿ. ಡಿ ಯು ಅಂದರೆ ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ ಪ್ಲಸ್ ಡಿ ಯು ಪ್ಲಸ್ ಇದೆ ಇಲ್ಲಿ. ಅಂದರೆ ಏನು? ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇದು ಆಲ್ವೇಸ್ ಈಕ್ವಲ್ ಟು ವರ್ಕ್ ಡನ್ ಆನ್ ದ ಸಿಸ್ಟಮ್ ಅಂತ ಹೇಳ್ತಾರೆ. ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ? ವರ್ಕ್ ಡನ್ ಆನ್ ದ ಸಿಸ್ಟಮ್. ಇಲ್ಲ, ಇಲ್ಲಿ ಪ್ಲಸ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಯು ಇದೆ. ಅಂದರೆ ಮೀನಿಂಗ್ ಏನಿಲ್ಲ ಅಂತಂದರೆ ವರ್ಕ್ ಡನ್ ಬೈ ದ ಸಿಸ್ಟಮ್ ಆಲ್ವೇಸ್ ಈಕ್ವಲ್ ಟು ಡಿಕ್ರೀಸ್ ಇನ್ ಇಟ್ಸ್ ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ. ಡಿಕ್ರೀಸ್ ಇನ್ ಇಟ್ಸ್ ಇಂಟರ್ನಲ್ ಎನರ್ಜಿ. ದಿಸ್ ಈಸ್ ಹೌ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ ಚೇಂಜಸ್ ಅಂತ ಹೇಳ್ತಾರೆ, ಆರ್ ಎಕ್ಸ್ಪ್ಲೈನ್ಸ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಅಂಡ್ ಲೇಟರ್ ವೆನ್ ಯು ಪ್ಲಾಟ್ ದ ಗ್ರಾಫ್, that is by taking the pressure and volume along y and x axis respectively. See here, the graph is as shown ಅಂತ ಹೇಳ್ತಾರೆ. This is the point A and this is the point B. ನೋಡಿ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ಲೋಪ್ ಅನ್ನೋದು ಏನಾಗಿರುತ್ತೆ ಅಂದರೆ ಇಟ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಗಾಮಾ ಟೈಮ್ಸ್ ಪ್ರೆಷರ್ ಅಂತ ಹೇಳ್ತಾರೆ. ದಟ್ ಮೀನ್ಸ್ ನಾನು ಬರಿತಾ ಇದ್ದೀನಿ ನೋಟ್ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ಅಡಿಯಾಬ್ಯಾಟ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ನೇಮ್ ಆಫ್ ದಿಸ್ ಕರ್ವ್ ಅಂತಂದ್ರೆ ಇದನ್ನ ಅಡಿಯಾಬ್ಯಾಟ್. ನೋಡಿ, ಇಲ್ಲಿ ಸ್ಲೋಪ್ ಆಫ್ ಅಡಿಯಾಬ್ಯಾಟ್ ಈಸ್ ಈಕ್ವಲ್ ಟು
gamma times is equal to gamma times the slope of isotherm ಅಂತ ಹೇಳ್ತಾರೆ. ಸ್ಲೋಪ್ ಆಫ್ ಐಸೋಥರ್ಮ್ ಗೊತ್ತಾಗಿದಲ್ವಾ? ಸೊ ದಿಸ್ ಆರ್ ದ ಪಾಯಿಂಟ್ಸ್. ಅಂದ್ರೆ ಸ್ಲೋಪ್ ಆಫ್ ಅಡಿಯಾಬ್ಯಾಟಿಕ್ ಕರ್ವ್ ಈಸ್ ಗ್ರೇಟರ್ ದ್ಯಾನ್ ದ ಸ್ಲೋಪ್ ಆಫ್ ಐಸೋಥರ್ಮ್ ಅಂತ ಹೇಳ್ತಾರೆ. ಹೌ ಮೆನಿ ಟೈಮ್ಸ್ ಅಂದ್ರೆ ಇಟ್ ಈಸ್ ಈಕ್ವಲ್ ಟು ಗಾಮಾ ಟೈಮ್ಸ್ ಅಂತ ಹೇಳ್ಬೋದು. ಗಾಮಾ ಟೈಮ್ಸ್. ದೆನ್ ವಾಟ್ ಈಸ್ ದ ವರ್ಕ್ ಡನ್? ವಾಟ್ ಈಸ್ ದ ವರ್ಕ್ ಡನ್ ಅಂತ ಹೇಳೋಣ. ವರ್ಕ್ ಡನ್ ಇನ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಅಲ್ಲಿ ವರ್ಕ್ ಡನ್ ಏನಾಗಿರುತ್ತೆ ನಿಮಗೆ ಅನ್ನೋದನ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಇಂಟು ಆರ್ ಡಿವೈಡ್ ಬೈ ಗಾಮಾ ಮೈನಸ್ 1 ಇಂಟು T1 ಮೈನಸ್ T2 ಅಂತ ಬರಿತೀವಿ. W is equals to mu r into T1 minus T2 by gamma minus 1. W is equals to expand ಮಾಡ್ಕೊಂಡು ಹೋಗಿದ್ದ ನಿಮಗೆ ಇನ್ನು ನಮಗೆ P1 V1 minus P2 V2 divided by gamma minus 1 ಅಂತನೂ ಬರುತ್ತೆ. Like that we can write what is the expression for work done in adiabatic process. ಅರ್ಥ ಮಾಡ್ಕೊತಾ ಇದ್ರಲ್ವಾ? ನೋಡಿ ಇಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಫಾರ್, ಯಾಕಂದ್ರೆ ಇಲ್ಲಿ ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಅಲ್ಲಿ ಗಾಮಾ ಅನ್ನೋದು ಬರ್ತಾ ಇರೋದ್ರಿಂದ ಈ ಗಾಮಾ ವ್ಯಾಲ್ಯೂಸ್ ನಮ್ಗೆ ಗೊತ್ತಿರಬೇಕು. ಸಾರ್ ಪ್ಲೀಸ್ ನೋಟ್ ಡೌನ್ ದಟ್ ಫಾರ್ ಮೋನೋ ಅಟಾಮಿಕ್ ಗ್ಯಾಸ್ ಇದೆಲ್ಲ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಇನ್ನೂ ಒಂದ್ಸರಿ ಓದ್ತೀರಾ. ಫಾರ್ ಮೋನೋ ಅಟಾಮಿಕ್ ಗ್ಯಾಸ್ ಗಾಮಾ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 5/3 ಅಂತ ಹೇಳ್ತಾರೆ. ಅಂಡ್ ಫಾರ್ ಡೈಅಟಾಮಿಕ್ ಗ್ಯಾಸ್ ಗಾಮಾ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು 7/5 ಅಂತ ಕರಿತೀವಿ. ಅಂಡ್ ಫಾರ್ ಪಾಲಿಅಟಾಮಿಕ್ ಗ್ಯಾಸ್ ಗಾಮಾ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು 4/3 ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಟು ಥಿಂಕ್ ದಟ್ ಗಾಮಾ ಫಾರ್ ಮೋನೋಗ್ ಜಾಸ್ತಿ ಇರುತ್ತೆ ನಿಮಗೆ. ಗಾಮಾ ಫಾರ್ ಮೋನೋ ಈಸ್ ಗ್ರೇಟರ್ ದ್ಯಾನ್ ಗಾಮಾ ಫಾರ್ ಡಯಾ and it is greater than what is it gamma for poly ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಗೊತ್ತಾಗಿದಲ್ವಾ ಹೇಗೆ ಅನಲೈಸ್ ಮಾಡ್ಬೇಕು ನಾವು ಅಂತ ಅಂದ್ಬಿಟ್ಟು. ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಯು ಹ್ಯಾವ್ ಟು ಲರ್ನ್ ಅಂಡರ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಗೊತ್ತಾಯ್ತಲ್ವಾ? ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ನೆಕ್ಸ್ಟ್ ಪ್ರಾಸೆಸ್. ಏನಪ್ಪಾ ಅದು ಅಂತಂದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಸೈಕ್ಲಿಕ್ ಪ್ರಾಸೆಸ್ ಅಂತ ಹೇಳ್ತಾರೆ. ಸೈಕ್ಲಿಕ್ ಪ್ರಾಸೆಸ್. ಏನ್ ಸೈಕ್ಲಿಕ್ ಪ್ರಾಸೆಸ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ದ ಪ್ರಾಸೆಸ್ ಇನ್ ವಿಚ್ ಸಿಸ್ಟಮ್ ರಿಟರ್ನ್ಸ್ ಟು ದ ಇನಿಷಿಯಲ್ ಸ್ಟೇಟ್ ಆಫ್ಟರ್ ಪಾಸಿಂಗ್ ಥ್ರೂ ಮೆನಿ ಇಂಟರ್ಮೀಡಿಯೇಟ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಓಕೆ, ದಟ್ ಇಸ್ ಕಾಲ್ಡ್ ಸೈಕ್ಲಿಕ್ ಪ್ರಾಸೆಸ್. ಸೈಕ್ಲಿಕ್ ಪ್ರಾಸೆಸ್ ಅಲ್ಲಿ ಯಾವತ್ತೇ ಆಗಲಿ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಇಂಟರ್ನಲ್ ಎನರ್ಜಿ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಅರ್ಥ ಮಾಡ್ಕೊಂತ ಇದ್ರಲ್ವಾ? ದೇರ್ಫೋರ್ ಹಿಯರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ what is the work done. ವರ್ಕ್ ಡನ್ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದ್ರೆ ಇಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಏರಿಯಾ ಅಂಡರ್ ದ ಗ್ರಾಫ್. ಆಲ್ರೆಡಿ ನಾನು ನಿಮಗೆ ಇನಿಷಿಯಲ್ ಆಗಿ ನಾನು ಹೇಳಿದ್ದೀನಿ ನಿಮಗೆ, ಫಾರ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದ್ರೆ ವರ್ಕ್ ಡನ್ ನೆಗೆಟಿವ್ ಇರುತ್ತೆ, ಫಾರ್ ಕ್ಲಾಕ್ ವೈಸ್ ಇದ್ರೆ ವರ್ಕ್ ಡನ್ ಪಾಸಿಟಿವ್ ತಗೊಳ್ತಾರೆ. ಗೊತ್ತಾಗ್ತದಲ್ವಾ? ಸೊ ವಾಟ್ ಇಸ್ ದ ಪಿ ವಿ ಗ್ರಾಫ್ ಹೇಗೆ ತೋರಿಸ್ಬೋದು ನಾವಿಲ್ಲಿ ನೋಡಿ. ಇಲ್ಲಿ ಪಿ ವಿ ಗ್ರಾಫ್ ನಾವು ಪ್ಲಾಟ್ ಮಾಡಿದ್ದಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೊ ಅಬ್ಸರ್ವ್ ದಿಸ್ ಇಸ್ ದ ಪಿ ವಿ ಗ್ರಾಫ್ ಎ ಬಿ ಸಿ ಡಿ. ಸೊ ಯಾವಾಗಾದ್ರೆ ನಾವು ಎ ಇಂದ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಡಿಗೆ, ಡಿ ಇಂದ ಎಗೆ ಹೋಗ್ತೀವೋ ವರ್ಕ್ ಡನ್ ಅನ್ನೋದು ನಿಮಗೆ ನೆಗೆಟಿವ್ ಆಗಿರುತ್ತೆ. ವರ್ಕ್ ಡನ್ ಈಸ್ ಅ ನೆಗೆಟಿವ್. ಓಕೆನಾ? ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ನೆಗೆಟಿವ್ and it is equals to area under the graph. ಅದೇ ನಿಮಗೆ ಪಿ ವಿ ಗ್ರಾಫ್ ನಾವು ಪ್ಲಾಟ್ ಮಾಡ್ತಾ ಇದ್ದೀವಿ. ಪ್ಲಾಟಿಂಗ್ ಅಬೌಟ್ ದ ಪಿ ವಿ ಗ್ರಾಫ್ ಬೈ ಟೇಕಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಂತ ಎ ಬಿ ಸಿ ಡಿ. ಓಕೆ, ಎ ಹೀಗೆ ತಗೊಂಡಿದ್ದೀವಿ ಅಂತಂದಾಗ ಇಟ್ ವಿಲ್ ಬಿಕಮ್ ಪಾಸಿಟಿವ್. ವರ್ಕ್ ಡನ್ ವಿಲ್ ಬಿಕಮ್ ಪಾಸಿಟಿವ್ and it is equals to area ಅಂತ ಹೇಳ್ತಾರೆ. ಸೈಕ್ಲಿಕ್ ಪ್ರಾಸೆಸ್. and in cyclic process, ಡ್ಯೂರಿಂಗ್ ಸೈಕ್ಲಿಕ್ ಪ್ರಾಸೆಸ್ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಡ್ಯೂರಿಂಗ್ ಸೈಕ್ಲಿಕ್ ಪ್ರಾಸೆಸ್ ಏನಪ್ಪ ಆಗತ್ತೆ ನಮ್ಗೆ ಇಲ್ಲಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಬಿಕಮ್ಸ್ ಈಕ್ವಲ್ ಟು 0. ಓಕೆ,
And what happens to first law of thermodynamics ನೋಡೋಣ ಇಲ್ಲಿ. First law of thermodynamics implies dq is equals to 0 plus dw. That means dq is equals to dw. That means it's similar to isothermal process alva. Whatever the heat energy supplied or given to a system, it is completely used to do external work ಅಂತ ಹೇಳ್ತಾರೆ. External work. These are the applications of first law of thermodynamics for various thermodynamic process. Now let us solve few numerical problems based on this. ನೋಡಿ ಇಲ್ಲಿ 1 mole of oxygen gas, 1 mole of O2 gas. O2 ಅಂದ್ರೆ ಏನಪ್ಪ ಇಲ್ಲಿ? It is a diatomic gas, ಚೆನ್ನಾಗಿ ಬಿಟ್ಕೊಳ್ಳಿ. Having a volume equal to 22.4 liters at 0 degree Celsius and 1 atmospheric pressure is compressed isothermally so that its volume reduces to 11.2 liters ಅಂತ ಹೇಳ್ತಾ ಇದ್ದಾರೆ. So what is the work done in this process? ನೋಡಿ ಇಲ್ಲಿ isothermal process ಅಲ್ಲಪ್ಪ. For isothermal process, what is the work done formula here? Work done ಏನ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ? For isothermal process, work done is equals to RT. Okay, mu RT ಅಂತ ತಗೊಳ್ಳಿ. For mu moles, mu RT log final volume divided by initial volume ಅಂತ ಹೇಳ್ತಾರೆ. W is equals to, what is the number of moles? 1. R value is 8.314 into, what is absolute temperature? Temperature ಎಷ್ಟು ನಿಮಗೆ? 0 degree Celsius ಅಂತಂದ್ರೆ it is 273 Kelvin ಅಂತ ಗೊತ್ತಿರಬೇಕು. 273 into log to the base E into final volume is 11.2 liters. Initial volume is 22.4 liters. ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕು. ನೋಡಿ, what is the pressure is also constant ಅಲ್ವಾ? Okay, 8.314 into 273 into, ನೋಡಿ 11 nearly 2 times ಹೋಗುತ್ತಾ? So we can write 2 power minus 1 ಅಂತಂದ್ರೆ you can write this value of minus log e to the base e ಅಂತ ಹೇಳ್ತಾರೆ. So multiply ಮಾಡಿ 8.314 into 273 into this minus 0.693 ಅಲ್ಲಪ್ಪ ವ್ಯಾಲ್ಯೂ ನಿಮಗೆ. log 2 to the base e ವ್ಯಾಲ್ಯೂ ಬಂದ್ಬಿಟ್ಟು minus 0.693 ಮೈನಸ್ ಇರೋದ್ರಿಂದ ಮೈನಸ್ ಅಂತ ನಾವು ಹಾಕ್ಕೋಬಹುದು. If you multiply this value, you will get nearly 1000. ಚೆಕ್ ಮಾಡ್ಕೊಂಬಿಡೋಣ ಹೋಗ್ಲಿ. 273 300 ಅಂತ ಅಸ್ಯೂಮ್ ಮಾಡಿದ್ರೆ, if you assume that ಎದ್ರಿದೆ 24 ಅಂತ ಬರುತ್ತೆ. 24 ಇನ್ನೂ 0.3 ಜಾಸ್ತಿನೇ ಬರುತ್ತೆ ನಮಗಿಲ್ಲಿ. ಓಕೆ, if you go with exact calculations, we can get the answer as ಏನು ಹೇಳ್ಬೋದು ನಾವು ಇಲ್ಲಿ? ಚೆಕ್ ಮಾಡಿ ನೋಡೋಣ ಇಲ್ಲಿ. 8.3 into 273 into minus 0.693 ಅಂತ ನಾವು ಮಲ್ಟಿಪ್ಲೈ ಮಾಡಿದ್ದಾಗ you will get nearly 693 ಅಲ್ವಾ? ಸೊ ಒಂದು ನಿಮಿಷ ನೀಟಾಗಿ ಯೋಚನೆ ಮಾಡೋಣ. ಅಪ್ರಾಕ್ಸಿಮೇಟ್ ಮಾಡಿ ಇಲ್ಲಿ 8 ಇದು 300 ಅಂದರೆ 8 into 2400 ಬರುತ್ತೆ. ಇಂಟು 0.7 ಅಂತಂದರೆ 200 into 7 ನಿಮ್ಗೆ ಏನಾಗುತ್ತೆ? 8 ಇರುತ್ತೆ. 14 15 16 ಅಂದರೆ ಇದಕ್ಕಿಂತ ನಮ್ಗೆ ಕಮ್ಮಿ ಇರುತ್ತೆ. ಸೊ ಇಟ್ ಇಸ್ ನಿಯರ್ಲಿ ಈಕ್ವಲ್ ಟು minus 1572.5 joules ನಿಮಗೆ ಬರುತ್ತೆ. ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ನಿಮಗೆ. ಇಟ್ ಈಸ್ minus 1572.5 joules ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಬೇಕಾ ಚೆಕ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಗ್ರಾಫ್ಸ್ ಕರೆಕ್ಟ್ಲಿ ರೆಪ್ರೆಸೆಂಟ್ಸ್ ದ ವೇರಿಯೇಷನ್ ಆಫ್ ಬೀಟಾ? ಬೀಟಾ ಅಂದ್ರೆ ಏನಪ್ಪ ಇಲ್ಲಿ? ಮೈನಸ್ ಡಿ ವಿ ಬೈ ಡಿ ಪಿ ಡಿವೈಡ್ ಬೈ ವಿ ಅಂತ ಹೇಳಿದ್ದಾರೆ. ವಿತ್ ಪ್ರೆಷರ್ ಫಾರ್ ಆನ್ ಐಡಿಯಲ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ನಮಗೆ ಗೊತ್ತಿದೆ ಬಾಯ್ಲ್ಸ್ ಲಾ ಹೋಲ್ಡ್ಸ್ ಗುಡ್. ದಟ್ ಈಸ್ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಅಂದ್ಬಿಟ್ಟು. ಸೊ ಇದನ್ನ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಪಿ ಇಂಟು ಡಿ ವಿ ಪ್ಲಸ್ ವಿ ಇಂಟು ಡಿ ಪಿ ಬಿಕಮ್ಸ್ ಈಕ್ವಲ್ ಟು 0.
ನಮಗೆ ಬೇಕಾಗಿರೋದು ಡಿ ವಿ ಬೈ ಡಿ ಪಿ ಅಲ್ವಾ, ಡಿ ವಿ ಬೈ ಡಿ ಪಿ. ಸೊ ಇದು ಹಾಗೆ ಇರಲಿ, ಪಿ ಇಂಟು ಡಿ ವಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಮೈನಸ್ ವಿ ಇಂಟು ಡಿ ಪಿ ಆಗಿರುತ್ತೆ. ಸೊ ವಿ ಕ್ಯಾನ್ ರೈಟ್, ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತಂದ್ಬಿಟ್ಟು, ಮೈನಸ್ ಡಿ ವಿ. ಸೊ ಸಿ ಹಿಯರ್ ನಮಗೇನು ಬೇಕಾಗಿರೋದು, ನಮಗಿಲ್ಲಿ ಡಿ ವಿ ಬೈ ಡಿ ಪಿ ಇಂಟು 1/v ಅಂತ ಬರುತ್ತಾ, 1/v ಈಸ್ ಈಕ್ವಲ್ ಟು 1/p ಆಗುತ್ತೆ, 1/p ಮೈನಸ್. ಇಸ್ ಇಟ್ ರೈಟ್? ಸೊ ವಾಟ್ ಈಸ್ ದಿಸ್ ವ್ಯಾಲ್ಯೂ ಹಿಯರ್? ಬೀಟಾ ತಾನೇ ಇಲ್ಲಿ, ದ ಹೋಲ್ ಥಿಂಗ್ ಈಸ್ ಬೀಟಾ. ಸೊ ಇಟ್ ಈಸ್ ನಥಿಂಗ್ ಬಟ್ ಬೀಟಾ ಈಸ್ ಈಕ್ವಲ್ಸ್ ಟು 1/p ಆಗುತ್ತೆ. ದಟ್ ಈಸ್ ರೆಸಿಪ್ರೋಕಲ್ ಅಂತ ಹೇಳ್ಬೋದು. ರೆಸಿಪ್ರೋಕಲ್ ಅಂತಂದಿದ್ದಾಗ ಇಟ್ ಈಸ್ ಇನ್ವರ್ಸ್ಲಿ ವಿ ಕ್ಯಾನ್ ಗೋ ವಿತ್ ಡೈರೆಕ್ಟ್ಲಿ ಆಪ್ಷನ್ ಎ. ಆಪ್ಷನ್ ಎ ರೆಸಿಪ್ರೋಕಲ್ ಅಲ್ಲ ರೀ, ಇಟ್ ಈಸ್ ಈಕ್ವಲ್ಸ್ ಟು ಆಪ್ಷನ್ ಎ. ಬೀಟಾ ಈಸ್ ಈಕ್ವಲ್ಸ್ ಟು 1/p. 1/p ಅಂದರೆ ರೆಸಿಪ್ರೋಕಲ್ ಆಫ್ ದ ಪ್ರೆಷರ್. ಹಾಗಾಗಿ ವಿಲ್ ಗೋ ವಿತ್ ಆಪ್ಷನ್ ಎ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅಂತ. ಡ್ಯೂರಿಂಗ್ ಅನ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್ the pressure of the gas is found to be proportional to cube of its absolute temperature ಅಂತ ಹೇಳ್ತಾ ಇದ್ದಾರೆ. ಸೊ ಏನಂತ ಕೊಟ್ಟಿದ್ದಾರೆ ನೀಟಾಗಿ ಅಬ್ಸರ್ವ್ ಮಾಡಿ. ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಸೊ ಇಲ್ಲಿ ನಿಮಗೆ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T⁻³ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ CP ಬೈ CV? CP ಬೈ CV ವ್ಯಾಲ್ಯೂ ಅಂದ್ರೆ ಎಷ್ಟಪ್ಪ? ನಥಿಂಗ್ ಬಟ್ ಗಾಮಾ. ಇಸ್ ಇಟ್ ರೈಟ್? ಸೊ ಲೆಟ್ ಇಟ್ ಬಿ ಇಕ್ವೇಶನ್ 1. ನಮಗೆ ಗೊತ್ತಿದೆ ಏನು ಅಂತಂದಾಗ P⁻1 ಮೈನಸ್ ಗಾಮಾ ಇಂಟು T⁻γ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇದನ್ನು ನಾವು ಈಕ್ವೇಶನ್ 1 ಫಾರ್ಮಲ್ ನಾವು ಬರ್ಕೊಂಡಿದ್ದಾಗ ಏನಾಗುತ್ತೆ ಅಂದರೆ P ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T⁻γ ಡಿವೈಡ್ ಬೈ γ-1 ಅಂತ ಬರುತ್ತೆ. ಈಕ್ವೇಶನ್ 2 ನಾವು ಕಂಪೇರ್ ಮಾಡ್ಕೊಳ್ಳಿ. ಇಲ್ಲಿ ಕಂಪೇರ್ ಮಾಡಿದ್ದಾಗ ಫ್ರಮ್ 1 and 2 we can write gamma divided by γ-1 is equals to 3 ಅಂತ ಬರುತ್ತೆ. ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನೋಡೋಣ. ಇಲ್ಲಿ gamma is equals to 3γ-1 ಅಂತಂದರೆ we can write 2γ is equal to, what is the value here? 3γ-3, sorry multiplication ಇಲ್ಲಿ ಮಿಸ್ ಆಗಿದೆ, -3 divided by 2γ is equals to 3 or gamma is equals to 3/2 ಅಂತ ಹೇಳ್ಬೋದು. 3/2. ಸೊ ಆಪ್ಷನ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಫಾಲೋ ಮಾಡ್ತಾ ಇದ್ದಾರಲ್ವಾ, ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ಲೈಕ್ ದಟ್ ವಿ ಕ್ಯಾನ್ ಅಪ್ಲೈ ದ ಫಾರ್ಮುಲಾಸ್ ವಾಟ್ ವಿ ಹ್ಯಾವ್ ಲರ್ನ್ಡ್. ಸೊ ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್ ನೋಡಿ. PV plots for two gases during adiabatic process are shown in the figure ಅಂತ ಹೇಳ್ತಾರೆ. ನೋಡಿ ಇಲ್ಲಿ for two gases ಅಂತ ಹೇಳ್ತಾ ಇದ್ದಾರೆ. We have to identify first gas, graph 1 represent which gas, graph 2 represent which gas ಅಂತ ಹೇಳ್ತಾ ಇದ್ದಾರೆ. ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನಂತ ಹೇಳ್ಬೋದು ನಾವು ಅಂತಂದಾಗ ಸ್ಲೋಪ್ ಆಫ್ 1 ಈಸ್ ಲೆಸ್ ದ್ಯಾನ್ ದ ಸ್ಲೋಪ್ ಆಫ್ 2. ಕರೆಕ್ಟ್ ಅಲ್ವಾ? ನೋಡಿ ಸೆಕೆಂಡ್ ಗ್ರಾಫ್ ನಾವು ನೋಡಿದ್ದಾಗ ಸ್ಲೋಪ್ ಅನ್ನೋದು ಜಾಸ್ತಿ ಇದೆ ಕಂಪೇರ್ ಟು ಫಸ್ಟ್ ಗ್ರಾಫ್. ಓಕೆ, ಲೆಟ್ ಇಟ್ ಬಿ ಹಾಗೆ ಇರಲಿ. ನಾವೊಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನು ಅಂತಂದಾಗ ಸಿ ಹಿಯರ್ ಸ್ಲೋಪ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಅಲ್ಲಿ ಸ್ಲೋಪ್ ಅನ್ನೋದು ನಿಮಗೆ ಗಾಮಾ ಪಿ. ದಟ್ ಮೀನ್ಸ್ ಸ್ಲೋಪ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಗಾಮಾ and gamma is inversely proportional to atomicity ಅಂತ ಹೇಳ್ತಾರೆ. ಅಂದರೆ ಸಿ ಹಿಯರ್ ಆಟಮ್ಸ್, ನಂಬರ್ ಆಫ್ ಆಟಮ್ಸ್ ಅಂತ ಹೇಳ್ಬೋದು. ಅಂದರೆ ಎಷ್ಟಿದೆ ಒಂದು ಗ್ಯಾಸಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ. ಫಾರ್ ಮೋನೋಗಿರೋದು 3 ಆಟಮ್ಸೇ. ಹಾಗಾಗಿ ನಿಮಗೇನು ಮೋನೋಗೆ ಸಿಂಗಲ್ ಆಟಮ್ ಇರುತ್ತೆ. ಹಾಗಾಗಿ ಗಾಮಾ ವ್ಯಾಲ್ಯೂ ಇಸ್ ಮೋರ್ ಫಾರ್ ಮೋನೋಟಾಮಿಕ್ ಗ್ಯಾಸ್. ಓಕೆ, ಹಾಗಾಗಿ ವಿ ಕ್ಯಾನ್ ಗೋ ವಿತ್ ಏನಾಗುತ್ತೆ ನೋಡಿ ಇಲ್ಲಿ ಸ್ಲೋಪ್ ಆಫ್ 1 ಈಸ್ ಲೆಸ್ ದ್ಯಾನ್ ಸ್ಲೋಪ್ ಆಫ್ 2 ಅಂತಂದರೆ ಗಾಮಾ ಫಾರ್ 1 ಶುಡ್ ಬಿ ಲೆಸ್ ದ್ಯಾನ್ ಗಾಮಾ ಫಾರ್ 2 ಅಂತಂದರೆ 1 ಕಮ್ಮಿ ಇರಬೇಕು ನಿಮಗೆ ಅಂತಂದಾಗ ಆಪ್ಷನ್ಸ್ ಎಲ್ಲ ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ. ಓನ್ಲಿ ಡೈ ಮತ್ತು ಮೋನೋ ಮಾತ್ರ ಇದೆ. ಹಾಗಾಗಿ ನಿಮಗೆ ಗಾಮಾ 1 ಯಾವುದಕ್ಕೆ ಕಮ್ಮಿ ಆಗುತ್ತೆ ನಿಮಗೆ ಇದೆ. ಸೊ ಸಿ ಹಿಯರ್ ಗಾಮಾ ಡಯಾ ವಿಲ್ ಬಿ ಲೆಸ್ ದ್ಯಾನ್ ಗಾಮಾ ಮೋನೋ. ಕರೆಕ್ಟ್ ಅಲ್ವಾ? ದಟ್ ಮೀನ್ಸ್ 1 ಇಂಡಿಕೇಟ್
ಡಯಾ ಅಂತಂದರೆ ಡಯಟಾಮಿಕ್ ಗ್ಯಾಸ್ ಅಂತ ಹೇಳ್ತೀವಿ. ಗ್ರಾಫ್ 2 ಇಂಡಿಕೇಟ್ ಮೋನೋ ಅಟಾಮಿಕ್ ಗ್ಯಾಸ್. ಹಾಗಾಗಿ 1 ಅನ್ನೋದು ಡಯಾ ಆಗಿರಬೇಕು, 2 ಅನ್ನೋದು ಮೋನೋ ಆಗಿರಬೇಕು. ಸೊ ಆ ರೀತಿ ಕಂಪೇರ್ ಮಾಡ್ಕೊಂಡು ಹೋಗಿ. ಇಲ್ಲಿ 1 ಡಯಾ ಅಂದರೆ ಹೀಲಿಯಂ ಇದೆ, ಫಸ್ಟ್ ಇದು ಆಪ್ಷನ್ ರಾಂಗ್ ಆಗಿರುತ್ತೆ. 2 ಮತ್ತು 1 ಇದು ಆಪ್ಷನ್ ಬಿ ಅಂತ ಹೇಳ್ಬೋದು. ಗ್ರಾಫ್ 1 ರೆಪ್ರೆಸೆಂಟ್ ಆಕ್ಸಿಜನ್ ಅಂಡ್ ಗ್ರಾಫ್ 2 ರೆಪ್ರೆಸೆಂಟ್ ಹೀಲಿಯಂ ಅಂತ ಹೇಳ್ಬೋದು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಅನಲೈಸ್ ದ ಗಿವೆನ್ ಕ್ವಶನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ 2 ಸ್ಯಾಂಪಲ್ಸ್ ಎ ಅಂಡ್ ಬಿ, 2 ಸ್ಯಾಂಪಲ್ಸ್ ಎ ಅಂಡ್ ಬಿ ಆಫ್ ಎ ಗ್ಯಾಸ್ ಇನಿಷಿಯಲಿ ಅಟ್ ಸೇಮ್ ಪ್ರೆಷರ್ ಅಂತ ಹೇಳಿದೆ. ಸೇಮ್ ಪ್ರೆಷರ್ ಅಂಡ್ ಟೆಂಪರೇಚರ್, ಸೇಮ್ ಪ್ರೆಷರ್ ಮತ್ತು ಟೆಂಪರೇಚರ್ ಹತ್ರ ಇದೆ. ಆರ್ ಕಂಪ್ರೆಸ್ಡ್ ಫ್ರಮ್ ವಾಲ್ಯೂಮ್ ವಿ ಟು ವಿ ಬೈ 2. ಎ ಅನ್ನೋದು ಐಸೋಥರ್ಮಲಿ ಅಂತ ಹೇಳ್ತಾ ಇದ್ದಾರೆ, ಬಿ ಅನ್ನೋದು ಅಡಿಯಾಬ್ಯಾಟಿಕಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ ಅಸ್ ಸಿ ಹಿಯರ್ ಫಾರ್ ಗ್ಯಾಸ್ ಎ ನಾವೇನು ಕಂಪೇರ್ ಮಾಡಬೇಕು ಇಲ್ಲಿ ಕ್ವಶನಲ್ಲಿ. ದೆನ್ ಫೈನಲ್ ಪ್ರೆಷರ್ ಆಫ್ ಎ ಮತ್ತು ಫೈನಲ್ ಪ್ರೆಷರ್ ಆಫ್ ಬಿ ಎರಡರನ್ನು ಕಂಪೇರ್ ಮಾಡಬೇಕು. ಸೊ ನೋಡೋಣ, ಫಾರ್ ಗ್ಯಾಸ್ ಎ, ಸೊ ಇನಿಷಿಯಲ್ ಪ್ರೆಷರ್ ಈಸ್ ಪಿ ಅಂತಾನೆ ಕನ್ಸಿಡರ್ ಮಾಡೋಣ. ಫೈನಲ್ ಪ್ರೆಷರ್ ಅನ್ನೋದು ನಿಮಗೆ ವಿಲ್ ಬಿಕಮ್ ಈಕ್ವಲ್ ಟು ಓಕೆ, ಲೆಟ್ ಇಟ್ ಬಿ ಪಿ ಡ್ಯಾಶ್ ಅಂತ ಕನ್ಸಿಡರ್ ಮಾಡೋಣ. ಇನಿಷಿಯಲ್ ವಾಲ್ಯೂಮ್ ಅನ್ನೋದು ನಿಮಗೆ ವಿ ಇದೆ, ಫೈನಲ್ ವಾಲ್ಯೂಮ್ ಅನ್ನೋದು ನಿಮಗೆ ವಿ ಬೈ 2 ಇದೆ. ಏನದು ಐಸೋಥರ್ಮಲಿ ಅಂದರೆ ಟೆಂಪರೇಚರ್ ಕಾನ್ಸ್ಟೆಂಟ್, ಬಾಯ್ಲ್ಸ್ ಲಾ ಹೋಲ್ಡ್ಸ್ ಗುಡ್ ಅಂತ ಹೇಳ್ಬೋದು. ಸೊ P1 V1 ಈಸ್ ಈಕ್ವಲ್ಸ್ ಟು P2 V2. ಹಾಗಾಗಿ ನಿಮಗೆ ಇಲ್ಲಿ P ಇಂಟು ವಿ ಬಿಕಮ್ಸ್ ಈಕ್ವಲ್ಸ್ ಟು ಇಲ್ಲೇನ್ರಿ ಆಗುತ್ತೆ ನಮ್ಗೆ ಇಲ್ಲಿ P ಡ್ಯಾಶ್ ಇಂಟು ವಿ ಬೈ 2. ಸಿಂಪ್ಲಿಫೈ ಮಾಡೋಣ. P ಡ್ಯಾಶ್ ಅನ್ನೋದು ನಿಮಗೆ 2 ಟೈಮ್ಸ್ P ಆಗ್ತಾ ಇದೆ, 2 ಟೈಮ್ಸ್ P ಫಾರ್ ಗ್ಯಾಸ್ ಎ. ಫಾರ್ ಗ್ಯಾಸ್ ಬಿ ನೋಡೋಣ. ಫಾರ್ ಗ್ಯಾಸ್ ಬಿ ಇನಿಷಿಯಲ್ ಪ್ರೆಷರ್ ಈಸ್ ಈಕ್ವಲ್ಸ್ ಟು P, ಫೈನಲ್ ಪ್ರೆಷರ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಲೆಟ್ ಇಟ್ ಬಿ P2 ಅಂತ ಕನ್ಸಿಡರ್ ಮಾಡೋಣ. ಇನಿಷಿಯಲ್ ವಾಲ್ಯೂಮ್ ಈಸ್ ಈಕ್ವಲ್ಸ್ ಟು ವಿ, ಫೈನಲ್ ವಾಲ್ಯೂಮ್ ಆಫ್ ದ ಗ್ಯಾಸ್ ಬಿ ಈಸ್ ಈಕ್ವಲ್ ಟು ವಿ ಬೈ 2. ಸೊ ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ನೋಡಿ, ಇಲ್ಲಿ ನಮ್ಗೆ ಗೊತ್ತಿದೆ P1 V1 ಪವರ್ ಗಾಮಾ ಈಸ್ ಈಕ್ವಲ್ಸ್ ಟು P2 V2 ಪವರ್ ಗಾಮಾ. ಸೊ ಸಿಂಪ್ಲಿಫೈ ಮಾಡೋಣ. PV ಪವರ್ ಗಾಮಾ ಈಸ್ ಈಕ್ವಲ್ಸ್ ಟು P2 ಅಂತಂದಾಗ ನಿಮಗೆ ಲೆಟ್ ಇಟ್ ಬಿ P2 ಓನ್ಲಿ, ನಿಮಗೆ ವಿ ಬೈ 2 ಹೋಲ್ ಪವರ್ ಗಾಮಾ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡೋಣ. P2 ಅನ್ನೋದು ಏನ್ರಿ ಆಗ್ತದೆ, ಇಟ್ ಈಸ್ ಈಕ್ವಲ್ಸ್ ಟು 2 ಪವರ್ ನೋಡಿ, ಇಲ್ಲಿ ವಿ ಪವರ್ ಗಾಮಾ ಕ್ಯಾನ್ಸಲ್ ಆದರೆ ನಿಮಗೆ 2 ಪವರ್ ಗಾಮಾ ಇಂಟು ಪಿ ಅಂತ ಬರ್ತಾ ಇದೆ. ಆ್ಯಂಡ್ ಸಿನ್ಸ್ ನೋಡಿ ಇಲ್ಲಿ ಗಾಮಾ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1, ವಿ ಕ್ಯಾನ್ ಸೇ P2 ಅನ್ನೋದು ನಿಮಗೆ P2 ಅನ್ನೋದು ಇಟ್ ಆಲ್ವೇಸ್ ಗ್ರೇಟರ್ ದ್ಯಾನ್ P ಡ್ಯಾಶ್ ಅಂತ ಹೇಳ್ತೀವಿ. ಅಂದರೆ ಗ್ಯಾಸ್ ಎ ಕಂಪೇರ್ ಮಾಡಿದ್ದಾಗ ಗ್ಯಾಸ್ ಬಿ ಫೈನಲ್ ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಫೈನಲ್ ಪ್ರೆಷರ್ ಆಫ್ ಎ ಈಸ್ ಲೆಸ್ ದ್ಯಾನ್ ದ ಫೈನಲ್ ಪ್ರೆಷರ್ ಆಫ್ ಬಿ, ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ನ ಸಿ ಗೊತ್ತಾಗಿದಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಅನಲೈಸ್. ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. 1 centimeter cube of water at its boiling point absorbs 540 calories of heat to become a steam with a volume of 1671 centimeter cube. If the atmospheric pressure is 1.013 10 power 5 Newton per meter square and the mechanical equivalent of heat is 4.2 joule per calorie, the energy spent in this process in overcoming intermolecular force is ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಅಂದರೆ ವಾಟರ್ ಅನ್ನೋದು ನಿಮಗೆ ಲಿಕ್ವಿಡ್ ಸ್ಟೇಟಿಂದ ವೇಪರ್ ಸ್ಟೇಟ್ಗೆ ಹೋಗಬೇಕಾದ್ರೆ ಎಷ್ಟು ಎನರ್ಜಿ ನಾವು ಸ್ಪೆಂಟ್ ಮಾಡಿದ್ದೀವಿ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೈಸ್ ಪ್ರಾಬ್ಲಮ್ ಅಲ್ವಾ. ಸೊ ವಾಟ್ ಇಸ್ ಇನಿಷಿಯಲ್ ವಾಲ್ಯೂಮ್ ದೇ ಹ್ಯಾವ್ ಗಿವೆನ್. ಇನಿಷಿಯಲ್ ವಾಲ್ಯೂಮ್ ಏನ್ರಿ ಕೊಟ್ಟಿದ್ದಾರೆ ಅಂತ ನೀಟಾಗಿ ಯೋಚನೆ ಮಾಡಿ ಇಲ್ಲಿ. ಸೊ ವಾಟ್ ಇಸ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಸ್ಪೆಂಟ್ ಇನ್ ದಿಸ್ ಪ್ರಾಸೆಸ್. Amount of heat energy spent in this process. Final volume 1671 centimeter cube. Initial volume is 1 centimeter cube ಅಂತ ಹೇಳಿದ್ದಾರೆ. What is the J value is also mentioned to you. How can you simplify this value? Think ಮಾಡಿ ಒಂದ್ಸರಿ, think ಮಾಡಿ. ಸೆಂಟೆನ್ಸ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದಾರೆ ಅಂತ.
we have to calculate what is the energy spent in the process in overcoming intermolecular forces. Intermolecular forces ಓವರ್ಕಮ್ ಮಾಡಬೇಕು ಅಂತಂದಾಗ ನಾವು ಯಾವುದೇ ರೀತಿ ಎನರ್ಜಿ ಕೊಟ್ಟರು ಸಹ ಇಟ್ ಈಸ್ ಬೇಸ್ಡ್ ಆನ್ ಇಂಟರ್ನಲ್ ಎನರ್ಜಿ. ಅಂದರೆ ವಾಟರ್ ಶುಡ್ ಸ್ಪೆಂಡ್ ಸಮ್ ಎನರ್ಜಿ. ವಾಟರ್ ಎಲ್ಲಿಂದ ಸ್ಪೆಂಡ್ ಮಾಡೋದು ನಿಮಗೆ? ಬಿಕಾಸ್ ಆಫ್ ಇಂಟರ್ನಲ್ ಎನರ್ಜಿ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಇಂಟರ್ನಲ್ ಎನರ್ಜಿ. ನೋಡಿ ಇಲ್ಲಿ ಇಟ್ ಅಬ್ಸಾರ್ಬ್ಸ್ 540 calories ಆಫ್ ಹೀಟ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ಸ್ ಎಲ್ಲ ನಿಮಗೆ ಕ್ಯಾಲರೀಸ್ ಅಲ್ಲೇ ಇದೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ವಿ ಕ್ಯಾನ್ ರೈಟ್ ಡೆಲ್ಟಾ ಯು. ಡೆಲ್ಟಾ ಕ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 540 calories ಅಂತ ಕೊಟ್ಟಿದ್ದಾರೆ. ಸೊ ಡೆಲ್ಟಾ ಡಬ್ಲ್ಯೂ ಫೈಂಡ್ ಔಟ್ ಮಾಡೋಣ. ಸೊ ಪಿ ಇಂಟು ಫೈನಲ್ ವಾಲ್ಯೂಮ್ ಮೈನಸ್ ಇನಿಷಿಯಲ್ ವಾಲ್ಯೂಮ್ ಅಂತ ತಗೊಂಡ್ರೆ ನಾವೀಗ ಫೈನಲ್ ಪ್ರೆಷರ್ ಎಷ್ಟು ಕೊಟ್ಟಿದ್ದಾರಪ್ಪ? 10⁵ ಅಂತ ಕೊಟ್ಟಿದ್ದಾರೆ. ಫೈನಲ್ ವಾಲ್ಯೂಮ್ ಈಸ್ 1671 ಮೈನಸ್ 1 centimeter cube ಅಂದರೆ 10⁻⁻6 ಜೌಲ್ಸ್ ಕನ್ವರ್ಟ್ ಆಗುತ್ತೆ. ಸೊ ಇದನ್ನ ಕನ್ವರ್ಟ್ ಮಾಡಿ ಡೆಲ್ಟಾ ಡಬ್ಲ್ಯೂ ಬಿಕಮ್ಸ್ ಈಕ್ವಲ್ ಟು ನೋಡಿ 10⁻5 into 10⁻⁻6 ಅಂದರೆ 10⁻⁻1 ಬರುತ್ತೆ. ಇಫ್ ಯು ಡೂ ದಿಸ್ ಏನು ಬರುತ್ತೆ? ಇದನ್ನ ಆನ್ಸರ್ ನಿಮ್ಗೆ ಇಲ್ಲಿ 1 centimeter cube of water 10⁵ ಅಲ್ವಾ? 10⁵ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ಆನ್ಸರ್ ಹೇಳಿ ನೋಡೋಣ. ಇದು ನಿಮಗೆ ಜೌಲ್ಸಲ್ಲಿರುತ್ತೆ. ಎಲ್ಲ ಆಪ್ಷನ್ಸಲ್ಲಿ ನಿಮಗೆಲ್ಲ ಕ್ಯಾಲರಿಯಲ್ಲಿದೆ. ಹಾಗಾಗಿ ಬೆಟರ್ 1670 into 10⁻⁻1 ಡಿವೈಡ್ ಬೈ ಜೆ ಮೆಕ್ಯಾನಿಕಲ್ ಈಕ್ವಲೆಂಟ್ ಅಂದರೆ ಕ್ಯಾಲರೀಸ್ ಆಗೋಗುತ್ತೆ. ಇಲ್ಲಿ ಬರಿಬೋದು 167 ಡಿವೈಡ್ ಬೈ 4.2 ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 40 calories ಅಂತ ಬರುತ್ತೆ. Therefore, from first law of thermodynamics, we can write delta Q minus W ಅಂತ ಮಾಡೋಣ. ಸೊ ಡೆಲ್ಟಾ ಕ್ಯೂ ಬಂದ್ಬಿಟ್ಟು ನಿಮಗೆ 540 minus 40 which is approximately equal to 500 calories ಅಂತ ಹೇಳ್ತಾರೆ. 500 calories. ಓಕೆ, ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಅರ್ಥ ಆಗ್ತದಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ನೋಡಿ ಇಲ್ಲಿ 100 degree Celsius the volume of 1 kg of water is 10⁻³ meter cube and volume of 1 kg of steam ಅಂದ್ಬಿಟ್ಟು 1.671 meter cube ಅಂತ ಹೇಳಿದ್ದಾರೆ. ಸೊ latent heat of steam is 2.3 into 10⁻6 joule per kg ಅಂತ ಹೇಳಿದ್ದಾರೆ. Normal pressure, atmospheric pressure is given, mass of the water is given, converted into steam. ನೋಡಿ 5 kg of water ಅನ್ನೋದು converted into steam ಅಂತ ಹೇಳ್ತಾ ಇದ್ದಾರೆ. The increase in internal energy of the water in this process ಅಂತ ಹೇಳ್ತಾ ಇದ್ದಾರೆ. So how to calculate this ಅಂತಂದಾಗ see here we know that delta U is equals to delta Q minus delta W. Is it right? Let it be equation 1 ಅಂತ ಕನ್ಸಿಡರ್ ಮಾಡೋಣ. ಸೊ ನೋಡಿ ಡೆಲ್ಟಾ ಕ್ಯೂ ಹಿಯರ್ ನೋಡಿ 5 kg ಆಫ್ ಮಾಸ್ ವಾಟರ್ ಅನ್ನೋದು ನಿಮಗೆ ಕನ್ವರ್ಟ್ ಆಗ್ತಾ ಇದೆ ಅಂದರೆ ಎಮ್ ಇಂಟು ಎಲ್ ವೇಪರೈಸೇಷನ್ ಅಂತ ಹೇಳ್ಬೋದು. ಇದನ್ನು ಕ್ಯಾಲ್ಕುಲೇಟ್ ಮಾಡಿ ವರ್ಕ್ ಡನ್ ಏನ್ರಿ ಆಗೋದು ನಮ್ಗೆ ಇಲ್ಲಿ ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್. ಸೊ ಪ್ರೆಷರ್ ಇಂಟು ವಿ ಫೈನಲ್ ಮೈನಸ್ ವಿ ಇನಿಷಿಯಲ್ ಅಂತ ಹೇಳ್ತಾರೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ you will get what is delta U. If you do this value you will get delta U. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿ ನಿಮ್ಗೆ ಆನ್ಸರ್ ಬಿ ಅನ್ನೋದು ನಿಮಗೆ ಬರಬೇಕು. ಮಾಡ್ತೀರಲ್ವಾ? ನೋಡಿ ಇನಿಷಿಯಲ್ ವಾಲ್ಯೂಮ್ ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 10⁻³ ಅಂತ ಕೊಟ್ಟು ಅಂದರೆ ವಿ ಕ್ಯಾನ್ ರೈಟ್ ದಿಸ್ ಆಸ್ 0.001 ಅಂತ ಅರ್ಥ. ಫೈನಲ್ ವಾಲ್ಯೂಮ್ ಆಸ್ ಇಟ್ ಈಸ್ 1.671 ಅಂತ ತಗೋಬಹುದು. ಜಸ್ಟ್ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ವಿಲ್ ಗೆಟ್ ದ ಆನ್ಸರ್. ಸೊ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ನೋಡಿ ಇಲ್ಲಿ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಆಕ್ಸಿಜನ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ 7.2 calorie per mole per degree Celsius ಅಂತ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸಿ ಪಿ ವ್ಯಾಲ್ಯೂ ನಿಮಗೆ ಕ್ಯಾಲರೀಸ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಆರ್ ಈಸ್ ಈಕ್ವಲ್ಸ್ ಟು 8.3 ಜೌಲಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆರ್ ವ್ಯಾಲ್ಯೂ ನಿಮಗೆ ಮೋಲ್ ಪರ್ ಕೆಲ್ವಿನ್. ಸೊ ಕ್ಯಾಲರೀಸ್ ಅಲ್ಲಿ ಬರೀಬೇಕು ಅಂತಂದ್ರೆ ಇಟ್ ಈಸ್ 2 calorie per mole per degree Celsius. R value in joule and also in calorie. So at constant volume
5 moles of oxygen is heated. Mu is equals to 5 ಅಂತ ಮೆನ್ಷನ್ ಮಾಡಿದ್ದಾರೆ. And at constant volume, what is the quantity of heat required is approximately ಅಂತ ಕೇಳ್ತಾ ಇದ್ದಾರೆ. ಸೊ ಚೆನ್ನಾಗಿ ಬಿಟ್ಕೊಳ್ಳಿ. at constant volume, what is the heat required is mu into CV into delta T ಅಂತ ಬರಿತೀವಿ. Let it be equation 1. There what is CV value you can write here. Q is equals to number of moles ಅಂದ್ರೆ 5 ಅಂತ ಕೊಟ್ಟಿದ್ದಾರೆ. CV ವ್ಯಾಲ್ಯೂ ಏನ್ರಿ ಆಗತ್ತೆ ನಮ್ಗೆ ಇಲ್ಲಿ ಅಂತಂದ್ರೆ CP minus R ಅಂತ ಬರೀಬಹುದು. What is the change in temperature? So substitute ಮಾಡಿ 5 into what is CP 7.2 minus 2 ಅಂತ ಬರೀಬಹುದು. ಇಂಟು ಚೇಂಜ್ ಇನ್ ಟೆಂಪರೇಚರ್ ಬಂದ್ಬಿಟ್ಟು ನಿಮಗೆ 20 minus 10 ಆಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು 5 ಇಂಟು ಅಪ್ರಾಕ್ಸಿಮೇಟ್ ಮಾಡೋಣ 5 ಇಂಟು 10 ವಿಚ್ ಈಸ್ ಈಕ್ವಲ್ಸ್ ಟು 250 ಕ್ಯಾಲರೀಸ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಸಿ. ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ಅನಲೈಸ್. ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡಿ ಇಲ್ಲಿ. The PV diagram of a system undergoing thermodynamic transformation is shown in the figure. Okay, so the work done on the system in going from A to B, B to C is 50 joules and 20 calorie. 50 joules anta ಹೇಳ್ತಾ ಇದ್ದಾರೆ. The 20 calorie of heat is given to the system anta ಹೇಳ್ತಾ ಇದ್ದಾರೆ. So change in internal energy. So delta U we have to calculate. ಡೆಲ್ಟಾ ಯು ಫಾರ್ಮುಲಾ ಏನ್ರಿ ನಮಗೆ ಡೆಲ್ಟಾ ಕ್ಯೂ ಮೈನಸ್ ಡೆಲ್ಟಾ ಡಬ್ಲ್ಯೂ. ಸೊ ಯು ಡೂ ಇಟ್ ಯುವರ್ ಸೆಲ್ಫ್. ಓಕೆನಾ, ಟೇಕ್ ಇಟ್ ಆಸ್ ಎ ಹೋಮ್ ವರ್ಕ್. ಆ್ಯಂಡ್ ಇಫ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್ ನೋಡಿ, ವರ್ಕ್ ಡನ್ ಹೇಗ್ರಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ವರ್ಕ್ ಡನ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ ಏರಿಯಾ ಅಂಡರ್ ದ ಕರ್ವ್ ಅಂತ ನೀವು ಹೇಳ್ಬೋದು. ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಏರಿಯಾ ಅಂಡರ್ ದ ಕರ್ವ್. ನೀವು ಇದನ್ನು ಸಾಲ್ವ್ ಮಾಡಿದ್ದೀರಾ ಅಂತಂದರೆ ಶುಡ್ ಗೆಟ್ ಆಪ್ಷನ್ ಡಿ 134 ಜೌಲ್ಸ್ ಬರಬೇಕು ನಿಮಗೆ ಇಂಟರ್ನಲ್ ಎನರ್ಜಿ. ಮಾಡ್ತೀರಾ? ಸಾಲ್ವ್ ಮಾಡಿ, ಈಸಿಯಾಗೇ ಇರುತ್ತೆ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇನ್ ದ ಫಾಲೋಯಿಂಗ್ ಇಂಡಿಕೇಟರ್ ಡಯಾಗ್ರಾಮ್ ದ ನೆಟ್ ಅಮೌಂಟ್ ಆಫ್ ವರ್ಕ್ ಡನ್ ವಿಲ್ ಬಿ. ವರ್ಕ್ ಡನ್ ನೆಟ್ ಅಮೌಂಟ್ ಏನಾಗಿರುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿ ಇಲ್ಲಿ ವರ್ಕ್ ಡನ್. ಸೊ ಸಿ ಹಿಯರ್ ವರ್ಕ್ ಡನ್ ಡ್ಯೂರಿಂಗ್ ದ ಫಸ್ಟ್ ಒನ್ ಸೈಕ್ಲಿಕ್ ಅಲ್ಲಪ್ಪ. ಇಲ್ಲಿ ಫಸ್ಟ್ ಗ್ರಾಫ್ ಫಸ್ಟ್ ನೋಡಿ, ಇಲ್ಲಿ ಸೈಕ್ಲಿಕ್ ಇದೆ. ವರ್ಕ್ ಡನ್ ಇನ್ ದ ಫಸ್ಟ್ ಈಸ್ ಲೆಸ್ ದ್ಯಾನ್ ವರ್ಕ್ ಡನ್ ಇನ್ ಸೆಕೆಂಡ್. ನೋಡಿ ಇಲ್ಲಿ ವರ್ಕ್ ಡನ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಕ್ಲಾಕ್ ವೈಸ್ ಇದೆ, ಆ್ಯಂಡ್ ಸೆಕೆಂಡ್ ಒನ್ ಬಂದು ನಿಮಗೆ ಆ್ಯಂಟಿ ಕ್ಲಾಕ್ ವೈಸ್ ಇದೆ. ಸೊ ನೋಡಿ ಟೋಟಲ್ ವರ್ಕ್ ಡನ್ ಅಂತ ತಗೊಂಡಿದ್ದಾಗ W2 ಮೈನಸ್ W1 ಅಂತ ನಾವು ತಗೊಂಡ್ರೆ you will get the answer as W2 plus W1 ಆ್ಯಡ್ ಮಾಡಬೇಕು ಟೋಟಲ್ ವರ್ಕ್ ಡನ್. ಸೊ W2 ಅನ್ನೋದು ನಿಮಗೆ ನೆಗೆಟಿವ್ ಆ್ಯಂಡ್ ಇಟ್ ಈಸ್ ಮೋರ್ ದ್ಯಾನ್. ಓಕೆ, ಇಲ್ಲ ಡೈರೆಕ್ಟಾಗಿ ಬರೆದ್ಬಿಡೋಣ. ಇಟ್ ವಿಲ್ ಬಿ ನೆಗೆಟಿವ್ ಅಂತ ಬರುತ್ತೆ ಬಿಕಾಸ್ W2 ಈಸ್ ಗ್ರೇಟರ್ ದ್ಯಾನ್ W1. W2 ಈಸ್ ನೆಗೆಟಿವ್, W1 ಈಸ್ ಪಾಸಿಟಿವ್. ಸೊ ನೆಗೆಟಿವ್ ಮೈನಸ್ ಪಾಸಿಟಿವ್ ಅಂತಂದಾಗ ಇಟ್ ಈಸ್ ಅ ನೆಗೆಟಿವ್ ಅಂತ ಹೇಳ್ಬೋದು. ಸೊ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಗೊತ್ತಾಗ್ತದಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಎ ಸೈಕ್ಲಿಕ್ ಪ್ರಾಸೆಸ್ ABCD ಈಸ್ ಶೋನ್ ಇನ್ ದ ಫಿಗರ್. PV ಡಯಾಗ್ರಾಮ್ ನೋಡಿ ಇಲ್ಲಿ ಈ ಡಯಾಗ್ರಾಮ್ ಬಂದ್ಬಿಟ್ಟು ಇದ್ರಿ ನಿಮಗೆ. ದಿಸ್ ಇಸ್ ದ ಡಯಾಗ್ರಾಮ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಕರ್ವ್ಸ್ ರೆಪ್ರೆಸೆಂಟ್ ದ ಸೇಮ್ ಪ್ರಾಸೆಸ್. ಫಾಲೋಯಿಂಗ್ ಕರ್ವ್ಸ್ ನೋಡಿ ಇಲ್ಲಿ PV ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇದಕ್ಕೆ ಕರಸ್ಪಾಂಡಿಂಗ್ ಆಗಿ ನಾವು PT ಡಯಾಗ್ರಾಮ್ ಪ್ಲಾಟ್ ಮಾಡಬೇಕಂದ್ರೆ ಪ್ರೆಷರ್ ಟೆಂಪರೇಚರ್ ಡಯಾಗ್ರಾಮ್ನ ಪ್ಲಾಟ್ ಮಾಡಬೇಕು. ಹೇಗೆ ಅಂತ ಒಂದ್ಸರಿ ನೋಡೋಣ. ಸಿ ಹಿಯರ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀನಿ. ಎ ಇಂದ ಬಿಗೆ ಹೋಗಬೇಕಾದ್ರೆ ಫ್ರಮ್ A to B ಏನ್ರಿ ಅಬ್ಸರ್ವ್ ಮಾಡಿ ಇಲ್ಲಿ. ಫ್ರಮ್ A to B pressure is a constant. ಕರೆಕ್ಟಾ? ಪ್ರೆಷರ್ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಇದ್ದಾರೆ? ನೆಕ್ಸ್ಟ್ ಬಿ ಇಂದ ಸಿಗೆ ನೋಡೋಣ. B to C ಈ ಗ್ರಾಫ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. PV ಡಯಾಗ್ರಾಮ್ ಅಲ್ಲಿ ಇಟ್ ಈಸ್ ದ ಲಿಟಲ್ ಬಿಟ್ ಕರ್ವ್ಡ್ ಅಲ್ಲ. ಕರ್ವ್ಡ್ ಅಂತಂದರೆ ಇಲ್ಲಿ ಟೆಂಪರೇಚರ್ ಅನ್ನೋದು ಕಾನ್ಸ್ಟೆಂಟ್ ಆಗಿರಬೇಕು. ಟೆಂಪರೇಚರ್ ರಿಮೈನ್ ಕಾನ್ಸ್ಟೆಂಟ್. ಗೊತ್ತಾಯ್ತಾ? ಅಂಡ್ ಅಗೈನ್ ಫ್ರಮ್ C to D
ಫ್ರಮ್ ಸಿ ಟು ಡಿ ಏನಾಗ್ತದೆ ನೋಡಿ ಇಲ್ಲಿ ಸಿ ಟು ಡಿ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತದೆ. ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿದೆ. ಫ್ರಮ್ ಸಿ ಟು ಡಿ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್ ವಿಚ್ ಇಂಪ್ಲೈಸ್ pressure is directly proportional to absolute temperature. And again from D to A ಏನಾಗಿರ್ಬೇಕು ನಿಮಗೆ ಕರು ಕಾಣಿಸ್ತಾ ಇದೆ ಅಂತಂದ್ರೆ ಟೆಂಪರೇಚರ್ ಶುಡ್ ರಿಮೈನ್ ಕಾನ್ಸ್ಟೆಂಟ್. ಸೊ ಇದು ದಕ್ಕಂಗೆ ಆನ್ಸರ್ ನಾವು ಹಾಕೊಂಡು ಹೋಗೋಣ. ಎ ಟು ಬಿ ಪ್ರೆಷರ್ ಕಾನ್ಸ್ಟೆಂಟ್ ಅಲ್ಲಪ್ಪ. ಪ್ರೆಷರ್ ಕಾನ್ಸ್ಟೆಂಟ್ ಅಂದ್ರೆ ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದ್ರೆ ಟೆಂಪರೇಚರ್ ಶುಡ್ ಆಲ್ಸೋ ಇನ್ಕ್ರೀಸ್. ಸೊ ಕಂಪೇರ್ ಮಾಡ್ಕೊಳ್ಳಿ. ಸೊ ಆಪ್ಷನ್ ಬಿ ನಿಮ್ಗೆ ಆಗಲ್ಲ, ಯಾಕಂದ್ರೆ ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಆಗಿದ್ರೆ ಟೆಂಪರೇಚರ್ ಡಿಕ್ರೀಸ್ ಆಗ್ತದೆ. ನೋಡಿ ಡಯಾಗ್ರಾಮ್ ಮಾರ್ಕ್ ನೋಡಿ, ಡಿಕ್ರೀಸ್ ಆಗ್ತದೆ. ಸೊ ಇಟ್ ಈಸ್ ನಾಟ್ ಕರೆಕ್ಟ್ ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿ ಆಪ್ಷನ್ ಡಿ ಮತ್ತು ಆಪ್ಷನ್ ಎ ನಾವು ಚೆಕ್ ಮಾಡ್ಕೋಬೇಕು. ಆಪ್ಷನ್ ಡಿ ಅಲ್ಲೂ ನಿಮಗೆ ಎ ಟು ಬಿ ನೋಡಿ ಪ್ರೆಷರ್ ಕಾನ್ಸ್ಟೆಂಟ್ ಆಗಿದೆ, ಟೆಂಪರೇಚರ್ ಇನ್ಕ್ರೀಸ್ ಆಗಬೇಕು, ಯಾಕಂದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಸದ್ಯಕ್ಕೆ ಫಸ್ಟ್ ಪಾಯಿಂಟ್ ಬೇಸ್ ಮಾಡಿಕೊಂಡು ಡಿ ಮತ್ತು ಎ ಎರಡು ಕರೆಕ್ಟ್ ಆಗಿರುತ್ತೆ. ಯು ಕ್ಯಾನ್ ಎಲಿಮಿನೇಟ್ ಸಿ. ಅರ್ಥ ಆಗ್ತದಲ್ವಾ? ನಾವು ಸಿಮಿಲರ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಫಸ್ಟ್ ಪಾಯಿಂಟ್ ಬೇಸ್ ಮಾಡ್ಕೊಂಡು ಹೇಳಿದ್ದೀವಿ. ಸೆಕೆಂಡ್ ಪಾಯಿಂಟ್ ಬಿ ಟು ಸಿ ಏನ್ರಿ ಕಾನ್ಸ್ಟೆಂಟ್ ಆಗಿರಬೇಕು, ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್. ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದ್ದಾಗ ಯು ಕ್ಯಾನ್ ಸೇ ಹಿಯರ್ ಎಸ್ ಬಿ ಇಂದ ಸಿಗೆ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದೆ, ಡಿ ಆಪ್ಷನ್ ನಲ್ಲೂ ಬಿ ಇಂದ ಸಿಗೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇದೆ. ಸೊ ಬೇಸ್ಡ್ ಆನ್ ಸೆಕೆಂಡ್ ಅನಾಲಿಸಿಸ್ ಪಾಯಿಂಟ್ ಬಿ ಅಂಡ್ ಡಿ ಎರಡು, ಎ ಅಂಡ್ ಡಿ ಎರಡು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋಣ ಸಿ ಟು ಡಿ ನೋಡೋಣ. ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿದೆ, ನಮ್ಗೆ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿದೆ. ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಪ್ರೆಷರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದ್ದರೆ ನೋಡಿ ಇಲ್ಲಿ ಏನಾಗ್ತದೆ ನೋಡಿ, ಪ್ರೆಷರ್ ಕಾನ್ಸ್ಟೆಂಟ್ ಆಗಿದೆ ಫ್ರಮ್ ಸಿ ಟು ಡಿ. ಸೊ ವಿ ಕ್ಯಾನ್ ಎಲಿಮಿನೇಟ್ ದಿಸ್ ಗ್ರಾಫ್. ಸೊ ವಿ ಕ್ಯಾನ್ ಗೋ ವಿತ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಂದ್ರೆ ವಿ ಕ್ಯಾನ್ ಟೇಕ್ ದಿಸ್ ಆಪ್ಷನ್. ಸೊ ವಿ ಕ್ಯಾನ್ ಮಾರ್ಕ್ ಆಪ್ಷನ್ ಎ. ಗೊತ್ತಾಗಿದಲ್ವಾ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. Now similarly you please analyze. This is the graph given to you. This is the graph given to you. Analyze ಮಾಡ್ತೀರೇನ್ರಿ? ಇಲ್ಲಿ ಅನಲೈಸ್ ಮಾಡಿ ನೋಡೋಣ ಏನು ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಅನಲೈಸ್ ದ್ಯಾಟ್. ಫ್ರಮ್ ಸಿ ಟು ಬಿ ನೋಡಿ ವಾಲ್ಯೂಮ್ ಟೆಂಪರೇಚರ್ ಗ್ರಾಫ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಟೆಂಪರೇಚರ್ ಗ್ರಾಫ್ ಕೊಟ್ಬಿಟ್ಟು ನಿಮಗೆ ಪ್ರೆಷರ್ ವಾಲ್ಯೂಮ್ ಗ್ರಾಫ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಸೊ ವಾಲ್ಯೂಮ್ ಟೆಂಪರೇಚರ್ ಗ್ರಾಫ್ ನೋಡಿ ಇಲ್ಲಿ ಫ್ರಮ್ ಸಿ ಟು ಬಿ ಏನಾಗ್ತದೆ ನೋಡಿ, ಇಲ್ಲಿ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್ ರೀ. ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿದ್ದಾಗ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಆಗಿರುತ್ತೆ. ಅದೊಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಬ್ಸಲ್ಯೂಟ್ ಡೈರೆಕ್ಟ್ಲಿ ಅಂತಂದ್ರೆ ದ ಗ್ರಾಫ್ ವಿಲ್ ಬಿ ಲೀನಿಯರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಿ ಇಂದ ಫ್ರಮ್ ಸಿ ಚೇಂಜ್ ಮಾಡೋಣ. ಎ ಇಂದ ಬಿ ಇಂದ ಸಿಗೆ ಹೋಗೋಣ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಫ್ರಮ್ ಎ ಟು ಬಿ ಏನಾಗುತ್ತೆ ಅಂದ್ರೆ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತಂದರೆ ವಿ ಕ್ಯಾನ್ ಸೇ ದಟ್ ಪ್ರೆಷರ್ ಶುಡ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಪ್ರೆಷರ್ ಶುಡ್ ರಿಮೈನ್ ಕಾನ್ಸ್ಟೆಂಟ್. ಅಂಡ್ ಅಗೇನ್ ಫ್ರಮ್ ಬಿ ಟು ಸಿ ಅಬ್ಸರ್ವ್ ಮಾಡಿ. ಬಿ ಇಂದ ಸಿಗೆ ಏನಾಗ್ತದೆ ನೋಡಿ, ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿದೆ ಅಂತ ಅಂದರೆ ವಿಚ್ ಇಂಪ್ಲೈಸ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಅರ್ಥ ಆಯ್ತಾ? ಅಂಡ್ ಅಗೇನ್ ಫ್ರಮ್ ಸಿ ಟು ಎ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದೆ ಅಂತಂದ್ರೆ ನಮಗೆ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಆಗಿರುತ್ತೆ. ಓಕೆ, ಸೊ ಬೇಸ್ಡ್ ಆನ್ ದಿಸ್ ನೋಡಿ ಇಲ್ಲಿ ಎ ಟು ಬಿ ಪ್ರೆಷರ್ ಮಸ್ಟ್ ರಿಮೈನ್ ಕಾನ್ಸ್ಟೆಂಟ್. ನೋಡಿ ಇಲ್ಲಿ ಈ ಆಪ್ಷನ್ನು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎ ಬಿ ಸಿ ಮೂರು ಕಾನ್ಸ್ಟೆಂಟ್ ಆಗಿದ್ರಿ ಎ ಇಂದ ಬಿಗೆ. ಸೊ ಹಾಗಾಗಿ ಲೆಟ್ ಇಟ್ ಬಿ ಟು ಸಿ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರ್ಬೇಕು. ನಮಗೆ ಬಿ ಟು ಸಿ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರಬೇಕು. ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಪ್ರೆಷರ್ ಶುಡ್ ಆಲ್ಸೋ ಇನ್ಕ್ರೀಸ್. ಸೊ ವಾಟ್ ಇಸ್ ದ ಆಪ್ಷನ್ ವಿ ಕ್ಯಾನ್ ಟೇಕ್ ಹಿಯರ್? ಪ್ರೆಷರ್ ಕಾನ್ಸ್ಟೆಂಟ್ ಫ್ರಮ್ ಎ ಟು ಬಿ ಟು ಸಿ ವಾಲ್ಯೂಮ್ ಕಾನ್ಸ್ಟೆಂಟ್ ಅಂತಂದ್ರೆ ಓಕೆ ಪ್ರೆಷರ್ ಶುಡ್ ಇನ್ಕ್ರೀಸ್ ಅಂತ ಹೇಳ್ತಾರೆ. ಪ್ರೆಷರ್ ಶುಡ್ ಇನ್ಕ್ರೀಸ್. ಸೊ ಇಫ್ ಯು ಗೋ ವಿತ್ ದಿಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ ಅಂತ ಹೇಳ್ಬೋದು. ಸೊ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ನೀಟಾಗೆ. ಪ್ರೆಷರ್ ಈಸ್ ಡೈರೆಕ್ಟ್ಲಿ ಬಿ ಟು ಸಿ ವಾಲ್ಯೂಮ್ ಕಾನ್ಸ್ಟೆಂಟ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ. ಬಿ ಇಂದ ಸಿಗೆ ಟೆಂಪರೇಚರ್ ಕಮ್ಮಿ ಆಗ್ತಾ ಇದೆ.
ಕಮ್ಮಿ ಆಗ್ತಾ ಇದೆ, ಪ್ರೆಷರ್ ಸಹ ಕಮ್ಮಿ ಆಗಬೇಕು. therefore there is only one option, that is option C. ಆಪ್ಷನ್ ಸಿ. ಅರ್ಥ ಆಯ್ತಲ್ವಾ ಏನು ಮಾಡ್ತಾ ಇದೀವಿ ಅಂತ? Now let us see the next concept, that is a heat engine. ಅರ್ಥ ಆಯ್ತಲ್ವಾ? ಸೊ ನಾವು ಅದನ್ನ ಹೀಟ್ ಇಂಜನ್ ಬಗ್ಗೆ ನೋಡೋಣ. ಹೀಟ್ ಇಂಜನ್ ಆದಮೇಲೆ ನಿಮಗೆ ಎಫಿಷಿಯನ್ಸಿ ಆಫ್ ದ ಹೀಟ್ ಇಂಜನ್, ಅದ್ರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಾವು ಮಾಡಿದ್ದೀವಿ ಅಂತಂದರೆ ದ ಚಾಪ್ಟರ್ ವಿಲ್ ಬಿ ಕಂಪ್ಲೀಟೆಡ್. ಸೊ ವಾಟ್ ಈಸ್ ದಿಸ್ ಹೀಟ್ ಇಂಜನ್? ಹೌ ಕ್ಯಾನ್ ಯು ಅನಲೈಸ್ ದಿಸ್ ಹೀಟ್ ಇಂಜನ್? ಹೌ ಟು ಕ್ಯಾಲ್ಕುಲೇಟ್ ದ ಎಫಿಷಿಯನ್ಸಿ ಅನ್ನೋದನ್ನ ನೋಡೋಣ. A device which converts the heat energy into mechanical work ಅಂತ ಹೇಳ್ತಾರೆ. into mechanical work is called as the heat engine ಅಂತ ಹೇಳ್ತೀವಿ. and heat engine ಅಲ್ಲಿ ನಿಮಗೆ 3 parts ಇರುತ್ತೆ. first one is called as a source which is maintained at a very high temperature, that is T1 Kelvin ಅಂತ ಹೇಳ್ತಾರೆ. and second one is a sink which is maintained at very low temperature, standard symbol is T2 Kelvin. and third one, there will be a working substance, is nothing but an ideal gas enclosed in a cylinder. We call this as a working substance anta heltare. Ideal gas enclosed in a cylinder is taken as a working substance. Nodi illi enagutte anta anbittu, see here, this ideal gas will absorb the heat energy from the source. Let Q1 is the amount of heat energy absorbed and W is the work done by the gas, and remaining energy will be released to the sink anta heltare. Therefore we can say that W plus Q1 alla, Q1 is equals to W plus Q2 ಆಗಿರುತ್ತೆ. therefore W is equals to Q1 minus Q2 ಅಂತ ಹೇಳ್ತೀವಿ. this amount of work done ಅಂತ ಹೇಳ್ಬೋದು. but we can also show that the Q1 by Q2 is equal to T1 by T2, directly proportional ಅಂತನೂ ಬರೀಬಹುದು. then later we have to think about what is the efficiency ಅಂತ ಹೇಳ್ತಾರೆ. what is the efficiency of the heat engine? N is nothing but the amount of work done to the heat energy absorbed ಅಂತ ಹೇಳ್ತಾರೆ, W by Q1. therefore N is equals to ಏನಾಗುತ್ತೆ ಇಲ್ಲಿ Q1 minus Q2 divided by Q1 ಅಂತ ಬರೀಬಹುದು. ಇಲ್ಲ N is equals to T1 minus T2 divided by T1 ಆಗುತ್ತೆ. ಸೊ ಇನ್ನು ಸಿಂಪ್ಲಿಫೈ ಮಾಡಿದ್ದಾಗ N is equals to 1 minus T2 by T1. whenever you observe this equation carefully, see here, for efficiency to be equal to 1, efficiency ಅನ್ನೋದು 1 ಇಲ್ಲ ಅಂತಂದ್ರೆ 100% ಆಗಬೇಕು ಅಂತಂದಾಗ temperature of the sink must be equal to 0, ಇಲ್ಲ temperature of the source ಅನ್ನೋದು ನಿಮಗೆ ಇನ್ಫಿನಿಟಿ ಆಗಿರಬೇಕು. then only the efficiency of the heat engine becomes equal to 100%. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಫಾರ್ Carnot ಇಂಜನ್ ಅವರು ನಿಮಗೆ ಥಿಯರಿಟಿಕಲ್ ಇಂಜನ್ ನ ಡಿಸೈನ್ ಮಾಡ್ತಾರೆ. ಅದನ್ನ ಐಡಿಯಲ್ ಹೀಟ್ ಇಂಜನ್ ಆಗಿರುತ್ತೆ, ಐಡಿಯಲ್ ಹೀಟ್ ಇಂಜನ್ ಅಂತ ಕರಿತೀವಿ. ಎಫಿಷಿಯನ್ಸಿ ಇಸ್ ಈಕ್ವಲ್ಸ್ ಟು 1 ಆಗಿರುತ್ತೆ, ಇಲ್ಲ ಅಂತಂದ್ರೆ 100%. ಯಾಕೆ ಅಂತಂದಾಗ he assumed that based on assumptions. what are they ಅಂತಂದಾಗ all the intermediate process are quasi static ಅಂತ ಹೇಳ್ತಾರೆ. ಕ್ವಾಸಿ ಸ್ಟ್ಯಾಟಿಕ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಇಟ್ ಈಸ್ ವೆರಿ ಸ್ಲೋ ಪ್ರಾಸೆಸ್ ಅಂತ ಕರಿತೀವಿ. ಇಟ್ ವೆರಿ ಸ್ಲೋ ಪ್ರಾಸೆಸ್, ಗೊತ್ತಾಯ್ತಲ್ವಾ? ಅಂಡ್ ವಾಟ್ ಈಸ್ ದ Carnot ಸೈಕಲ್ ಅಂತ ನಿಮ್ಗೆ ಒಂದು ವಿಷಯ ಬರುತ್ತೆ. Carnot cycle is nothing but the cycle of operations through which system is taken before coming to its original state ಅಂತ ಹೇಳ್ತಾರೆ. So how can we say this ಅಂತಂದಾಗ pressure volume diagrams ನೀಟಾಗಿ ಅಬ್ಸರ್ವ್ ಮಾಡೋಣ. this is the A initial state, let us say this is the B, and we call this as isothermal expansion curve ಅಂತ ಹೇಳ್ತಾರೆ. B to C like this,
again from C to D, C to D, and again from D to A ಅಂತ ಕರಿತೀವಿ. So this is the thing. What is this AB curve? AB curve is nothing but isothermal expansion curve ಅಂತ ಹೇಳ್ತಾರೆ. Isothermal expansion curve. And what is B called? B ಅನ್ನೋದೇನಪ್ಪ ಅಂತಂದಾಗ BC ಅನ್ನೋದೇನಪ್ಪ ಅಂತಂದ್ರೆ it is nothing but adiabatic expansion. Adiabatic expansion ಅಂತ ಹೇಳ್ತೀವಿ. And CD is called as isothermal compression. Isothermal compression. Isothermal compression ಅಂತ ಹೇಳ್ತಾರೆ. And again AD is called as adiabatic compression. Adiabatic compression ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? So these are the different cycles. All these steps, all these intermediate steps are quasi-static process. ಅಂದರೆ ವೆರಿ ಸ್ಲೋ, ಇನ್ಫೈನಿಟಿಸಿಮಲಿ ವೆರಿ ಸ್ಲೋ ಪ್ರಾಸೆಸ್. ಇದು ಥಿಯರಿ ಕ್ವಶನ್ ನಿಮಗೆ ಹೇಳ್ತಾರೆ. And based on that only we can prove Q1 by Q2 is equals to T1 by T2 ಅಂತ ಹೇಳ್ತೀವಿ. Later we have to think that for practical engine, for practical heat engine, okay, efficiency will be less than 1 ಅಂತ ಹೇಳ್ತಾರೆ. Less than 1. This is about the heat engine. Now let us understand about what are the limitations. What are the limitations of first law of thermodynamics? What are the limitations of first law of thermodynamics? ನೋಡಿ ಇಲ್ಲಿ ಲಿಮಿಟೇಷನ್ಸ್, ಫೇಲ್ಯೂರ್ ಅಂತ ಅಲ್ಲ, ಲಿಮಿಟೇಷನ್ಸ್ ಅಂತ ಹೇಳ್ಬೋದು. ಫಸ್ಟ್ ಒನ್ ಏನಪ್ಪಾ ಅಂತಂದಾಗ ಇಟ್ ಕೆನಾಟ್ ಎಕ್ಸ್ಪ್ಲೈನ್, ಇಟ್ ಕೆನಾಟ್ ಎಕ್ಸ್ಪ್ಲೈನ್ ಇಟ್ ಆರ್ ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ why heat energy can flow from okay hot body to cold body. ಹಾಟ್ ಬಾಡಿ ಇಂದನೇ ಕೋಲ್ಡ್ ಬಾಡಿಗೆ ಯಾಕೆ ಹೋಗಬೇಕು ಅಂತ ಕ್ವಶನ್ ಹಾಕಿದ್ದಾಗ ಇಟ್ ಈಸ್ ಅ ಫೇಲ್. ಅಂಡ್ ವೈ ಹೀಟ್ ಎನರ್ಜಿ ಕೆನಾಟ್ ಬಿ ಫ್ಲೋ ಫ್ರಮ್ ಕೋಲ್ಡ್ ಬಾಡಿ ಟು ಹಾಟ್ ಬಾಡಿ ಅಂತ ಹೇಳ್ತಾರೆ. ಇಟ್ ಕೆನಾಟ್ ಎಕ್ಸ್ಪ್ಲೈನ್ ವೈ ಹೀಟ್ ಎನರ್ಜಿ ಕೆನಾಟ್ ಫ್ಲೋ ಇಲ್ಲ ಅಂತಂದಾಗ ಕೆನಾಟ್ ಫ್ಲೋ ಫ್ರಮ್ ಕೋಲ್ಡ್ ಬಾಡಿ ಟು ಹಾಟ್ ಬಾಡಿ ಅಂತನೂ ಹೇಳ್ಬೋದು. ಟು ಹಾಟ್ ಬಾಡಿ. ಸೊ ನಾನು ಹೇಳ್ಸಾಕ್ತೀನಿ ಇಲ್ಲಿ ವೈ ಹೀಟ್ ಎನರ್ಜಿ ಕೆನಾಟ್ ಫ್ಲೋ ಫ್ರಮ್ ಕೋಲ್ಡ್ ಬಾಡಿ ಟು ಹಾಟ್ ಬಾಡಿ ಅಂತ ಹೇಳ್ತಾರೆ. ಅಂಡ್ ಒನ್ ಮೋರ್ ಥಿಂಗ್, ಸೆಕೆಂಡ್ ಅಪ್ಲಿಕೇಶನ್ ಏನಪ್ಪಾ ಅಂತಂದಿದ್ದಾಗ ಸಿ ಹಿಯರ್ ಇಟ್ fails to explain to what extent the heat energy absorbed from the hot body can be converted into heat energy absorbed from the hot body can be converted into mechanical work ಅಂತ ಹೇಳ್ತಾರೆ. ನೋಡಿ ಎಲ್ಲಿವರೆಗೂ ಓಕೆ ಹಾಟ್ ಬಾಡಿಯಿಂದ ಅಬ್ಸಾರ್ವ್ ಮಾಡ್ಕೊಂಡ ಹೀಟ್ ಎನರ್ಜಿ ಅನ್ನೋದು ಮೆಕ್ಯಾನಿಕಲ್ ವರ್ಕ್ ಕನ್ವರ್ಟ್ ಮಾಡಬಹುದು ಅಂತ ಕ್ವಶನ್ ಹಾಕಿದ್ದಾಗ ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ಅಂತ ಹೇಳ್ತಾರೆ. ಸೊ ಟು ಓವರ್ಕಮ್ ದೀಸ್ ಥಿಂಗ್ಸ್ we can go with the second law of thermodynamics. So before going to see the second law of thermodynamics, let us solve the two problems based on Carnot's heat engine. ನೋಡಿ ಇಲ್ಲಿ a Carnot heat engine working between 300 Kelvin and 600 Kelvin. ನೋಡಿ ಯಾವತ್ತೇ ಆಗಲಿ ಬ್ಲೈಂಡ್ ಆಗಿ ಫಿಕ್ಸ್ ಆಗಿ ನೀವು ಹೈ ಟೆಂಪರೇಚರ್ನ ಯಾವತ್ತೇ ಆಗಲಿ 600 T1 ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಳಿ, ಲೋ ಟೆಂಪರೇಚರ್ನ T2 ಅಂತ ರೆಪ್ರೆಸೆಂಟ್ ಮಾಡಿ. ಹೈ ಟೆಂಪರೇಚರ್ ಅನ್ನೋದು ಸೋರ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ, ಲೋ ಟೆಂಪರೇಚರ್ ಅನ್ನೋದು ಸಿಂಕ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹ್ಯಾಸ್ ವರ್ಕ್ ಔಟ್ಪುಟ್, ವಾಟ್ ಇಸ್ ದ ವರ್ಕ್ ಹಿಯರ್? ಇಟ್ ಈಸ್ 800 joules per cycle ಅಂತ ಹೇಳಿದ್ದಾರೆ. ವಾಟ್ ಇಸ್ ಅಮೌಂಟ್ ಆಫ್ ಹೀಟ್ ಎನರ್ಜಿ? ಸಪ್ಲೈಡ್ ಟು ದ ಇಂಜನ್ from the source per cycle ಅಂತ ಹೇಳ್ತಾ ಇದ್ದಾರೆ. So how to calculate this? We know that efficiency is equals to W divided by Q1. In terms of temperature ಏನು ಬರೀಬಹುದು ನೋಡಿ ಇಲ್ಲಿ 1 minus T1 minus T2 divided by T1 ಅಂತ ಬರೀಬಹುದು. Now consider these two things and calculate what is the value of Q1. ಏನಾಗುತ್ತೆ ನೋಡಿ ಇಲ್ಲಿ
Q1 becomes equals to, okay, efficiency into, sorry, W into T1 divided by T1 minus T2 ಅಂತ ಬರುತ್ತೆ. What is W value they have given? 800 joule per Kelvin. T1 is 600, T2 is 300. 600, okay, divided by 600 minus 300. So simplify ಮಾಡಿ ಎಷ್ಟು ಬರುತ್ತೆ ಆನ್ಸರ್ ನೋಡೋಣ ಇಲ್ಲಿ. 600 divided by 300. 2 times it will go. So it is nothing but 1600 joule per cycle ಅಂತ ಹೇಳ್ತಾರೆ. joule per cycle. So that is the option to have to calculate. 1600 joule per cycle. ಅರ್ಥ ಆಯ್ತಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ. ಇಂಥ ಒಂದು ಫಾರ್ಮುಲಾಸ್ನ ಬೇಸ್ ಮಾಡ್ಕೊಂಡೆ ನಿಮಗೆ ಸಿಂಪಲ್ ಆಗಿ ಕ್ವಶನ್ಸ್ ಬರುತ್ತೆ. ಯು ಹ್ಯಾವ್ ಟು ಆನ್ಸರ್ ದಟ್. ಸಿ ಒನ್ ಮೋರ್ ಪ್ರಾಬ್ಲಮ್ ನೋಡೋಣ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ. ಎ ಕ್ಯಾರ್ನಾಟ್ ಇಂಜನ್ ಟೇಕ್ಸ್ 103 kilocalorie ಆಫ್ ಹೀಟ್ ಅಂತ ಹೇಳ್ತಾ ಇದ್ದಾರೆ ಫ್ರಮ್ ರಿಸರ್ವಾಯರ್ ಆಫ್ 627 degree Celsius. Exhaust it to a sink that is 27 degree Celsius. Efficiency of the heat engine will be ಅಂತ ಕೇಳ್ತಾ ಇದ್ದಾರೆ. What is the source temperature here? 627 degree Celsius ಹತ್ರ ಇದ್ರೆ ಅದನ್ನ ಕೆಲ್ವಿನ್ಗೆ ಮಸ್ಟ್ ಅಂಡ್ ಶುಡ್ ನೀವು ಕನ್ವರ್ಟ್ ಮಾಡ್ಕೊಳ್ಳೇಬೇಕು. ಏನಾಗುತ್ತೆ ನೋಡಿ ಇಲ್ಲಿ ಪ್ಲಸ್ 273 ಮಾಡಿದ್ದಾಗ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 900 ಕೆಲ್ವಿನ್ ಅಂತ ಬರುತ್ತೆ. ವಾಟ್ ಈಸ್ T2 ವ್ಯಾಲ್ಯೂ? ಇಟ್ ಈಸ್ 27 degree Celsius plus 273 which is equals to 300 Kelvin we can say. Therefore efficiency becomes equal to ಏನಾಗುತ್ತೆ ನೋಡಿ ಇಲ್ಲಿ T1 minus T2 divided by T1. ಏನು ಸರ್ ಇದು 103 ಕಿಲೋ ಕ್ಯಾಲರಿ ನಾವು ಯೂಸ್ ಮಾಡ್ಕೊಳ್ಳಲ್ಲ ಅಂದರೆ ನೆಸೆಸಿಟಿ ಇಲ್ಲ ನಮಗೆ. ಸೊ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಸೊ ನೋಡಿ ಇಲ್ಲಿ ಎಷ್ಟು ಬರುತ್ತೆ ನೋಡಿ 900 minus 300 divided by ಏನು ಬರುತ್ತೆ ಇಲ್ಲಿ 900. So simplify ಮಾಡಿ you will get the answer 600 divided by 900. So 3 ಅಂತಂದ್ರೆ ನಿಮಗೆ 300 2 times it is 3 times which is nothing but 0.666 ಅನ್ನ ಬರುತ್ತೆ ನಿಮಗೆ, which is in terms of percentage it is 66.6% ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಆಪ್ಷನ್ ಡಿ. ಗೊತ್ತಾಗ್ತದಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಗೋ ವಿತ್ ವಾಟ್ ಇಸ್ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ನೋಡಿ ವಾಟ್ ಇಸ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ವೈ ವಿ ನೀಡ್ ದಿ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್? ಜಸ್ಟ್ ಟು ಓವರ್ಕಮ್ ದ ಲಿಮಿಟೇಷನ್ಸ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನು ನಿಮಗೆ ಡಿಫರೆಂಟ್ ಸೈಂಟಿಸ್ಟ್ ಹ್ಯಾಸ್ ಗಿವನ್ ಡಿಫರೆಂಟ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಸಿ ಹಿಯರ್ ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಅಂತ ಹೇಳ್ತಿದ್ದಾರೆ. ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಫಾರ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ವಾಟ್ ಈಸ್ ದಿಸ್ ಅಂತಂದಾಗ ಸಿ ಹಿಯರ್ ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತಾರೆ. ಇಟ್ ಈಸ್ ಇಂಪಾಸಿಬಲ್ ಟು ಟ್ರಾನ್ಸ್ಫರ್ ದ ಹೀಟ್ from cold body to hot body without external agent ಅಂತ ಹೇಳ್ತಾರೆ. without external agent. That means okay, for a self-acting mission, it is impossible to transfer the heat from cold body to hot body. But please remember that with help of external agent ಇಂದ ನಾವೇನ್ ಮಾಡ್ಬೋದು, ಬೇಕಾದ್ರೆ ಹೀಟ್ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಅರ್ಥ ಇದರದು. ಸೊ ಲೆಟ್ ಇಟ್ ಬಿ, ಹಾಗೆ ಇರಲಿ ನೋಡೋಣ. ಆಮೇಲಿಂದ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಇಸ್ ದ ಕೆಲ್ವಿನ್ ಸ್ಟೇಟ್ಮೆಂಟ್. ಏನ್ ಬರ್ತಿಲ್ಲ ಕೆಲ್ವಿನ್ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಅಂತಂದಾಗ see here it is impossible to derive the work continuously ಅಂತ ಹೇಳ್ತಾರೆ. to derive the work or to get the work ಅಂತ ಹೇಳ್ಬೋದು. to derive the work by cooling a body it is impossible to derive the work by cooling a body to a temperature less than that of its surroundings ಅಂತ ಹೇಳ್ತಾರೆ. less than that of its surroundings. ನೋಡಿ ಇಲ್ಲಿ ಸರೌಂಡಿಂಗ್ ಟೆಂಪರೇಚರ್ಗಿಂತೂ ಸರೌಂಡಿಂಗ್ಸ್ ಇಲ್ಲಿ, ಸೊ ಪ್ಲೀಸ್ ನೋಟ್ ಡೌನ್ ದಟ್ ಸರೌಂಡಿಂಗ್ಸ್. ನೋಡಿ ಸರೌಂಡಿಂಗ್ ಟೆಂಪರೇಚರ್ಸ್ಗಿಂತೂ
ಕಡಿಮೆ ಟೆಂಪರೇಚರ್ಗೆ ಒಂದು ಬಾಡಿನ ಕೂಲ್ ಮಾಡ್ತಾ ಆ ಬಾಡಿಯಿಂದ ಬಂದಿರತಕ್ಕಂಥ ಹೀಟ್ ಎನರ್ಜಿ ನಾವು ಮೆಕ್ಯಾನಿಕಲ್ ವರ್ಕ್ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಆರ್ ದ ಟೂ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಆಫ್ what is that second law of thermodynamics. So based on this we should go with what is the application. What is the application? That is refrigerator anta heltare. Refrigerator, what is a refrigerator ಅಂತಂದಾಗ it is a heat engine, the heat engine which works in reverse direction ಅಂತ ಹೇಳ್ತಾರೆ. works in reverse direction, not ಇದು reversible ಅಲ್ಲರೆ ಇದು, which works in reverse direction. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ರಿವರ್ಸ್ ಡೈರೆಕ್ಷನ್. ಗೊತ್ತಾಗ್ತದೆ ಅಲ್ವ ಹೇಳ್ತಾರೆ ಇದನ್ನು ಅಂದ್ಬಿಟ್ಟು. ದಟ್ ಮೀನ್ಸ್ ಜನರಲ್ ಆಗಿ ನಾರ್ಮಲ್ ಹೀಟ್ ಇಂಜನ್ ಏನ್ರಿ ಮಾಡುತ್ತೆ ಅಂತಂದಾಗ ಇಟ್ ಅಬ್ಸಾರ್ಬ್ಸ್ ಹೀಟ್ ಎನರ್ಜಿ ಫ್ರಮ್ ದ ಸೋರ್ಸ್ ಅಂಡ್ ಡೂ ವರ್ಕ್ ಅಂಡ್ ರಿಲೀಸ್ ಎನರ್ಜಿ ಟು ದ ಸಿಂಕ್. ಬಟ್ ಈ ರೆಫ್ರಿಜರೇಟರ್ ಏನ್ ಮಾಡುತ್ತೆ ನಿಮಗೆ ಅಂತಂದ್ರೆ ಇಟ್ ಅಬ್ಸಾರ್ಬ್ಸ್ ಹೀಟ್ ಎನರ್ಜಿ ಫ್ರಮ್ ದ ಸಿಂಕ್, ಓಕೆ, ಬೈ ಡೂಯಿಂಗ್ ಸಮ್ ಬೈ ಎಕ್ಸ್ಟರ್ನಲ್ ವರ್ಕ್ ಅಂಡ್ ಆಲ್ಸೋ ಇಟ್ ರಿಲೀಸ್ ಎನರ್ಜಿ ಟು ದ ಸೋರ್ಸ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, what can you say? ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. let us say this is a source which is maintained at T1 Kelvin ಅಂತ ಹೇಳ್ತಾರೆ. ಜನರಲ್ ಆಗಿ ಸರೌಂಡಿಂಗ್ಸ್ ಅಂತ ಹೇಳ್ಬೋದು. ಸೊ let us say this is a refrigerator. ಅರ್ಥ ಮಾಡ್ಕೊಂತ ಇದಾರಲ್ಲ, ಇದನ್ನ ರೆಫ್ರಿಜರೇಟರ್ ಅಂತ ಕನ್ಸಿಡರ್ ಮಾಡೋಣ. let us say this is a sink which is maintained at T2 Kelvin ಅಂತ ಹೇಳ್ತಾರೆ. ನೋಡಿ ಇಲ್ಲಿ ರೆಫ್ರಿಜರೇಟರ್ ಅನ್ನೋದು ಏನ್ ಮಾಡುತ್ತೆ ನಿಮ್ಗೆ ಅಂತಂದ್ರೆ ಸಿಂಕ್ ಇಂದ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಲೆಟ್ ಇಟ್ ಬಿ Q2 ಆಫ್ ಎನರ್ಜಿ ಇಸ್ ಅಬ್ಸಾರ್ಬ್ಡ್ ಫ್ರಮ್ ದ ಸಿಂಕ್. ಅದು ಸುಮ್ಮನೆ ಆಗತ್ತಾ ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್? ನಾಟ್ ಪಾಸಿಬಲ್. ಸೊ ಬಿಕಾಸ್ ಆಫ್ ದಟ್ ದೇರ್ ವಿಲ್ ಬಿ ಸಮ್ ಎಕ್ಸ್ಟರ್ನಲ್ ಏಜೆಂಟ್, ಇದನ್ನ ನಾವು ಕಂಪ್ರೆಸರ್ ಅಂತ ಹೇಳ್ತಾರೆ. ದಿಸ್ ಕಂಪ್ರೆಸರ್ ವಿಲ್ ಪರ್ಫಾರ್ಮ್ ಸಮ್ ವರ್ಕ್ ಟು ಅಬ್ಸಾರ್ಬ್ ಎನರ್ಜಿ Q2 ಫ್ರಮ್ ದ ಸಿಂಕ್ ಅಂತ ಹೇಳ್ತಾರೆ. and it release energy to the source. Let it be Q1 is the amount of heat energy released. ಅರ್ಥ ಮಾಡ್ಕೊಂತ ಇದ್ರಲ್ಲ. ಸೊ ಇಲ್ಲಿ ರೆಫ್ರಿಜರೇಟರ್ ಅಲ್ಲಿ it is a reverse heat engine. that means it absorbs energy from the sink and release energy to the source ಅಂತ ಹೇಳ್ತಾರೆ. ನಾವು ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ Q2 plus W is equals to Q1 ಅಂತ ಬರುತ್ತೆ. therefore W is equals to Q1 minus Q2 ಅಂತ ಬರೀಬಹುದು. Q1 minus Q2, that is the amount of work done. And similar to heat engine, for refrigerator we'll define what is the coefficient of performance anta heltare. coefficient of performance. What is the coefficient of performance antandaga it is denoted by beta anta heltare. Beta, it is defined as amount of heat energy absorbed divided by work done by the compressor or external agent ಅಂತ ಹೇಳ್ತೀವಿ. ಸೊ ಬೀಟಾ is equals to Q2 divided by Q1 minus Q2 ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಂತ ಇದ್ರಲ್ವಾ? ಸೊ in terms of temperature beta is equals to T2 divided by T1 minus T2. okay, this is expression for calculating the coefficient of performance ಅಂತ ಹೇಳ್ತಾರೆ. ಸೊ let us take one example. ಏನಪ್ಪಾ ಅಂತಂದ್ರೆ a heat engine ಆ ರೆಫ್ರಿಜರೇಟರ್ ಅಂತಾನೆ ಕನ್ಸಿಡರ್ ಮಾಡೋಣ. ಓಕೆ, heat engine working between what is the temperature? What is the temperatures 30 degree Celsius and 0 degree Celsius. A heat engine is working between 30 degree Celsius and 0 degree Celsius. Calculate what is the coefficient of performance ಅಂತ ಕ್ವಶನ್ ಕೇಳ್ತಾರೆ. ಸೊ ಹೌ ಟು ಕ್ಯಾಲ್ಕುಲೇಟ್ ದಿಸ್ ವ್ಯಾಲ್ಯೂ ಹಿಯರ್? ಚೆಕ್ ಮಾಡಿ. ಇಲ್ಲಿ ಹೈ ಟೆಂಪರೇಚರ್ನ ಯಾವತ್ತೇ ಆಗಲಿ T1 ಅಂತ ರೆಪ್ರೆಸೆಂಟ್ ಮಾಡ್ಕೋಬೇಕು. 30 plus 273 which is nothing but 303 Kelvin ಅಂತ ಬರುತ್ತೆ. and later what is T2 value here? 0 degree Celsius plus 273 add ಮಾಡಿದ್ರೆ ನಮಗೆ 273 Kelvin ಅಂತ ಬರುತ್ತೆ. therefore coefficient of performance is equals to T2 divided by T1 minus T2. substitute ಮಾಡಿ. ಇಲ್ಲಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು 273 divided by 303 minus 273. what is the answer for this here? ಚೆಕ್ ಮಾಡಿ. ಇಲ್ಲಿ 273 divided by 303 minus 273 is nothing but 30 ಅಲ್ಲಪ್ಪ ನಿಮ್ಗೆ ಇಲ್ಲಿ 30. if you simplify this value
approximately you will get 9 ಅಂತ ಬರುತ್ತೆ. Like that we can solve such type of questions based on what is that refrigerator ಅಂತ ಹೇಳ್ಬೋದು. Later we have to understand about what is entropy. What is entropy? Entropy ಅಂದ್ರೆ ಏನು ಅಂತ ನೋಡೋಣ. See here, entropy is nothing but it is a measure. It is a measure of disorderness. It is a measure of disorderness. It is a measure of disorderness ಅಂತ ಹೇಳ್ಬೋದು. So we can say that entropy cannot be measured directly, but change in entropy can be measured ಅಂತ ಹೇಳ್ತಾರೆ. Change in entropy is measured by ds is equals to dq divided by capital T ಅಂತ ಹೇಳ್ಬೋದು. ಗೊತ್ತಾಗ್ತದಲ್ವಾ? And remember that so entropy always increases for irreversible process, and entropy never decrease ಅಂತ ಹೇಳ್ಬೋದು. So see here, for all irreversible process, the change in entropy is always greater than 0 ಅಂತಾನೆ ಹೇಳ್ತಾರೆ. And for all reversible heat engine or reversible process, entropy is equal to 0 ಅಂತ ಹೇಳ್ದ. Change in entropy is equal to 0. Therefore finally we can say that change in entropy is always greater or equal to 0. Like that we can measure what is entropy. ಅರ್ಥ ಆಯ್ತಲ್ವಾ ಏನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು? Like that we have to think and analyze the problems and concepts of thermodynamics. So I hope ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತಾ ಇದ್ದೀನಿ. So please concentrate and prepare the formulas ನೀಟಾಗೆ ಕೂತ್ಕೊಂಡು ಒಂದು 3 to 5 times ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಡೆಫಿನೆಟ್ ಆಗಿ ಬರುತ್ತೆ. ಯಾವಾಗಾದ್ರೂ ಫಾರ್ಮುಲಾಸ್ ಬಂದಿದೆ ಅಂತಂದ್ರೆ you can easily solve the numerical problems. So please don't waste the time. After your board examination, start immediately solving the MCQs based on this videos. ಗೊತ್ತಾಗಿದೆ ಅಲ್ವಾ ಹೇಳ್ತಾ ಇರೋದು? So we'll meet you in the next session. Thank you.